ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕನ್ನಡದಲ್ಲಿ ಪ್ಯೂರ್ ಕನ್ನಡದಲ್ಲಿ ವೆಬಿನಾರ್ ನ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಂಡಮೆಂಟಲ್ ಅಂದ್ರೇನು, ಟೆಕ್ನಿಕಲ್ ಅಂದ್ರೇನು, ಅಂಡ್ ಯಾವ ತರ ಸ್ಟಾಕ್ ಮಾರ್ಕೆಟ್ ಅನ್ನ ನಾವು ಬೆನಿಫಿಟ್ ಆಗಿ ತಗೋಬಹುದು, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಉಪಯೋಗ ಇದೆ, ಇವೆಲ್ಲವನ್ನು ನಾವು ಈ ವೆಬಿನಾರ್ ಅಲ್ಲಿ ತಿಳ್ಕೊತಾ ಇದ್ದೀವಿ. ಕಂಪ್ಲೀಟ್ ವೆಬಿನಾರ್ ನ ವಾಚ್ ಮಾಡಿ ಏನೇ ಕ್ವಶನ್ ಇದ್ರು ಎಂಡ್ ಆಫ್ ದ ಸೆಷನ್ ನನಗೆ ಕ್ವಶನ್ ಕೇಳಿ ನಾನು ಆನ್ಸರ್ ನ ಕೂಡ ಮಾಡ್ತೀನಿ. ಓಕೆನಾ? ಎಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್. ಸೊ ಮೊದಲಿಗೆ ನಾವು ತಿಳ್ಕೊಳ್ಳೋಣ, ನೀವು ಯಾವ ಸಿಟಿಯಿಂದ ಕನೆಕ್ಟ್ ಆಗ್ತಿದ್ದೀರಿ ಅಂತ. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ನೀವು ಯಾವ ಸಿಟಿಯಿಂದ ಕನೆಕ್ಟ್ ಆಗ್ತಿದ್ದೀರಾ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ಮ ಹೆಸರು ಮತ್ತು ಯಾವ ಸಿಟಿಯಿಂದ ನೀವು ಕನೆಕ್ಟ್ ಆಗ್ತಿದ್ದೀರಾ, ಫಾಸ್ಟ್ ಆಗಿ ಎಲ್ಲರೂ. ಎಸ್, ಚೇತನ್ ಅವರು ಬೆಳಗಾವಿಯಿಂದ, ಮಂಜುನಾಥ್ ಅವರು ಸಿರಿಡಿಯಿಂದ, ಗುಲ್ಬರ್ಗಾ ಇಂದ. ಓಕೆ. ಸಿದ್ದಪ್ಪ ಅವರು ಬಾಗಲಕೋಟಿಂದ, ರಬ್ಕವಿ ಅವರು, ಚಿದಾನಂದ ರಬ್ಕವಿ ಅವರು ಚಲಪತಿ ಬೆಂಗಳೂರಿಂದ, ವೀರ ಆ, ವೀರಪುರಣ್ಣ ಮಂಡ್ಯ ಇಂದ, ಚಾಮರಾಜನಗರ ಹಾಸನದಿಂದ, ರಘು ತುಮಕೂರಿಂದ, ಸಂತೋಷ್ ಬೆಂಗಳೂರಿಂದ, ಸುನೀಲ್ ಕನಕ್ಪುರದಿಂದ, ಪ್ರಕಾಶ್ ಅವರು ರಾಮನಗರದಿಂದ, ಶಿವಣ್ಣ ಅವರು ಗಂಗಾವತಿಯಿಂದ, ನೆಡಗಲ್ಮಠ ಅವರು ಬೆಂಗಳೂರಿಂದ, ಕುಶಾಲ್ ಅವರು ಬೆಳಗಾವಿಯಿಂದ, ರವಿ ಅವರು ಹುಬ್ಳಿಯಿಂದ, ಸಂಜಯ್ ಅವರು ಮೈಸೂರಿಂದ. ಓಕೆ, ಇನ್ನೂ ಸುಮಾರು ಜನ ರಿಪ್ಲೈ ಮಾಡಿಲ್ಲ ಆಕ್ಚುಲಿ. ರಾಕೇಶ್ ಅವರು ಬೀದರ್ ಇಂದ, ಗಂಗಾಧರ್ ಅವರು ಬೆಂಗಳೂರಿಂದ. ಇನ್ನು ಸುಮಾರು ಜನ ರಿಪ್ಲೈ ಮಾಡ್ತಿಲ್ಲ ಆಕ್ಚುಲಿ, ಇನ್ನೂ ರಿಪ್ಲೈ ಮಾಡಬಹುದು. ಎಲ್ಲರೂ ಆಕ್ಟಿವ್ ಆಗಿರಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಒಂದು ಧನ್ಯವಾದಗಳು. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಆಕ್ಟಿವ್ ಇನ್ ದ ವೆಬಿನಾರ್. ಯಾಕಂದ್ರೆ ನಾನು ಕೂಡ ನನ್ನ 1 ಅವರ್ ನ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ, ನೀವು ಕೂಡ ನಿಮ್ಮ 1 ಅವರ್ ನ ಟೈಮ್ ಸ್ಪೆಂಡ್ ಮಾಡಿ. ನಾನು ಕಮೆಂಟ್ ಬಾಕ್ಸ್ ನ ಡಿಸೇಬಲ್ ಮಾಡ್ತಿದ್ದೀನಿ, ಯಾವಾಗ ಬೇಕು ಅಷ್ಟೇ ಅವಾಗಷ್ಟೇ ಯೂಸ್ ಮಾಡೋಣ. ಓಕೆನಾ? ಕಮೆಂಟ್ ಬಾಕ್ಸ್ ನ ಡಿಸೇಬಲ್ ಮಾಡಿದ್ದೀನಿ, ಏನೇ ಕೇಳೋದಿದ್ರು ನನಗೆ ಬೇಕಾದಾಗ ನಾನು ಆನ್ಸರ್ ನ ಮಾಡ್ತೀನಿ. ಓಕೆ. ಒನ್ಸ್ ಅಗೇನ್ ಎಲ್ಲರಿಗೂ ವೆಲ್ಕಮ್ ಟು ದ ವೆಬಿನಾರ್. ಓಕೆ. ಓಕೆ. ಸೊ ನಾವೀಗ ಇವತ್ತಿನ ಕಾಲದಲ್ಲಿ ಸ್ಟಾಕ್ ಮಾರ್ಕೆಟ್ ನಮ್ಗೆ ಯಾಕೆ ಬೇಕು, ಯಾಕೆ ಅಗತ್ಯವಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈಗ ನಾವು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದೀವಿ, ಒಂದ್ ಸ್ಯಾಲ್ರಿ ಅಂತ ಬರ್ತಿದೆ, ಏನೋ ಒಂದು ನಮ್ ಜೀವನವನ್ನ ತಳ್ಕೊಂಡು ಹೋಗ್ತಾ ಇದೀವಿ. ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು ನಮ್ಗೆ ಅಂತಂದ್ರೆ, ಒಂದು ಪ್ಯಾಸಿವ್ ಇನ್ಕಮ್ ಬೇಕಾಗತ್ತೆ. ಈಗಿನ ಪ್ರಪಂಚದಲ್ಲಿ ಒಂದೇ ಒಂದು ಇನ್ಕಮ್ ಇಂದ ಮನೆ ನಡೆಸ್ಲಿಕ್ಕೆ ಆಗ್ತಿಲ್ಲ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಬೇಕು. ಸ್ಯಾಲ್ರಿಗೋಸ್ಕರ 30 ಡೇಸ್ ವೇಟ್ ಮಾಡ್ಬೇಕು ಅಂದ್ರೆ ನಮ್ಮ ಡ್ರೀಮ್ಸ್ ಗಳನ್ನು 30 ಡೇಸ್ ನಾವು ಫ್ಯೂಚರ್ ಅಲ್ಲಿ ನಾವು ಪೋಸ್ಟ್ ಪೋನ್ ಮಾಡ್ಬೇಕಾಗತ್ತೆ. ಅಂಡ್ ಆಲ್ಸೋ ನಮ್ಗೆ ಬರೋ ಸ್ಯಾಲ್ರಿ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಅಲ್ವಾ? ಹಾಗಾಗಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನಮ್ಮ ಹತ್ರ ಇತ್ತು ಅಂತಂದ್ರೆ ಸೊ ತುಂಬಾ ಉಪಯೋಗ ಆಗತ್ತೆ ಅಂತ ಹೇಳ್ಬಹುದು. ಯಾರು ಅನೋನೆಟ್ಸ್ ನ ಯೂಸ್ ಮಾಡಬೇಡಿ, ಅಂಡ್ ಐ ವಿಲ್ ಡಿಸೇಬಲ್ ಅನೋನೆಟ್ಸ್ ಫಾರ್ ಎವ್ರಿ ಒನ್. ಓಕೆ. ಇದು ಡಿಸ್ಟರ್ಬ್ ಮಾಡಕ್ಕಾಗತ್ತೆ. ಓಕೆ, ಶೋರ್. ಇಂದಿನ ಕಾಲದಲ್ಲಿ ನಾನು ಕೂಡ ಫ್ಯೂ ಪಾಯಿಂಟ್ಸ್ ನ ಹೇಳ್ತೀನಿ. ಒಂದು, ಹಣದ ಮೌಲ್ಯ ದಿನೇ ದಿನೇ ಕಡಿಮೆಯಾಗುತ್ತಿದೆ. ಹಣದ ಮೌಲ್ಯ ಅಂದ್ರೇನು? ರುಪಿನ ವ್ಯಾಲ್ಯೂ. ನಮ್ಮ ರುಪಿ ವ್ಯಾಲ್ಯೂ ಈಗ USD ಗೆ ಕಂಪೇರ್ ಮಾಡಿದ್ರೆ 90 ಹತ್ರ ಇದೆ ಅಲ್ವಾ? ದಿನದಿಂದ ದಿನಕ್ಕೆ ಹಣದ ಮೌಲ್ಯ ಕಡಿಮೆ ಆದಂತೆ ನಾವು ಬಳಸುವ ವಸ್ತುಗಳ ರೇಟ್ ಜಾಸ್ತಿ ಆಗ್ತಾ ಇದೆ. ಇಟ್ ಇಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ನಮಗೆ ಹಣದ ವ್ಯಾಲ್ಯೂ ಗೊತ್ತಿಲ್ಲ, ಏನ್ 1 ರೂಪಾಯಿ ಆಗೇ ಇದೆ ಅಂತ ಅನ್ಕೊಂಡಿದೀವಿ. 10 ವರ್ಷದಿಂದ ಒಂದ್ 100 ರೂಪಾಯಿ ನನ್ನ ಹತ್ರ ಇದ್ರೆ ಇಡೀ ದಿನ ಕಳಿಬಹುದಾಗಿತ್ತು. ಇವತ್ತಿನ 1000 ರೂಪಾಯಿ ಇದ್ರೂ ಕೂಡ ನಾನು ಸಫಿಶಿಯಂಟ್ ಆಗಿ ಕಳಿಲಿಕ್ಕೆ ಆಗಲ್ಲ ಅಲ್ವಾ? ಸೊ ಇನ್ನು ಒಂದು 20 ವರ್ಷದಿಂದ 10 ವರ್ಷದಿಂದ ಅಪ್ರಾಕ್ಸಿಮೇಟ್ಲಿ 10 ರೂಪಾಯಿ 20 ರೂಪಾಯಿ ಟಿಕೆಟ್ ಇತ್ತು ಅರೌಂಡ್ ಮೂವಿಗೆ. ಈಗ 200 ರೂಪಾಯಿ 300 ರೂಪಾಯಿ ಟಿಕೆಟ್ಸ್ ಇದಾವೆ. ಓಕೆನಾ? ಬಟ್ ನನ್ನ ಸ್ಯಾಲ್ರಿ ಏನಾದ್ರು ಅದೇ ತರ ಜಂಪ್ ಆಗ್ತಿದೆಯಾ? ಆನ್ಸರ್ ಇಸ್ ನೋ. ಅಂಡ್ ಒಂದೇ ಒಂದು ಇನ್ಕಮ್ ಸಾಕಾಗಲ್ಲ. ಬಿಕಾಸ್ ಮನೆಯಲ್ಲಿ, ಅದಟ್ಟು ಇನ್ ಇಂಡಿಯಾ, ಒಂದೊಂದ್ ಮನೆಯಲ್ಲಿ 5-5 6 ಜನ ಕುತ್ಕೊಂಡ್ ತಿಂತಾರೆ, ಒಬ್ರು ದುಡಿತಾರೆ. ಬೇರೆ ಕಂಟ್ರಿಲಿ ಹೇಗಿದೆ? ಎಲ್ಲರೂ ದುಡಿತಾರೆ, ಎಲ್ಲರೂ ಸಂತೋಷವಾಗಿರ್ತಾರೆ. ಆದ್ರೆ ನಮ್ಮ ಮನೇಲಿ ಹಾಗಿಲ್ಲ. ನಾನು ಒಬ್ನ ದುಡಿಬೇಕು, ನಮ್ಮ ಮನೆ ಉಳಿದವರೆಲ್ಲ ಕುತ್ಕೊಂಡು ತಿನ್ಬೇಕು. ಒಂದ್ ಇನ್ಕಮ್ ಸಾಕಾಗಲ್ಲ. ಅಂಡ್ ಬ್ಯಾಂಕ್ ರಿಟರ್ನ್ಸ್ ತುಂಬಾ ಕಡಿಮೆ. ಏನೋ ನನ್ನ ಹತ್ರ ಒಂದು 10 ಲಕ್ಷ ರೂಪಾಯಿ ಇದೆ ಅಂದ್ರೆ ಇನ್ವೆಸ್ಟ್ ಮಾಡಿದ್ರು ಕೂಡ ಪರ್ ಆನಮ್ 5 to 6% ಆರ್ 7% ಬರ್ತಿದೆ. ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? ಅಪ್ರಾಕ್ಸಿಮೇಟ್ಲಿ 5 to 6 thousand rupees. 10 ಲಕ್ಷ ರೂಪಾಯಿ ನನ್ನ ಹತ್ರ ಇದ್ರೆ 5 to 6 thousand rupees ಪರ್ ಆನಮ್ ಬರುತ್ತೆ. ನನ್ನ ಕ್ಯಾಪಿಟಲ್ ಡಬಲ್ ಆಗ್ಲಿಕ್ಕೆ 14 ರಿಂದ 15 ವರ್ಷಗಳ ಕಾಲ ಬೇಕು. ಆ 14 ರಿಂದ 15 ವರ್ಷಗಳ ಕಾಲ ಇನ್ಫ್ಲೇಷನ್ ನನ್ನ ಮನೆಯ ಬೀಟ್ ಮಾಡತ್ತಾ? ಆನ್ಸರ್ ಇಸ್ ನೋ. ಬ್ಯಾಂಕ್ ರಿಟರ್ನ್ಸ್ ಕೂಡ ತುಂಬಾ ಕಡಿಮೆ. ಅಂಡ್ ಮನಿ ವರ್ಕ್ ಫಾರ್ ಯು ಅಂದ್ರೆ, ಯಾವಾಗ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಮ ದುಡ್ಡು, ನೀವು ಮಲಗದಾಗ್ಲೂ ಕೂಡ ನಿಮ್ಮ ದುಡ್ಡು ನಿಮಗೋಸ್ಕರ ಕೆಲಸ ಮಾಡುವಂತಹ ಜಾಗ ಅಂದ್ರೆ ದಟ್ ಈಸ್ ಸ್ಟಾಕ್ ಮಾರ್ಕೆಟ್. ನೀವು ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ನೀವೇನೋ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ನೆ ನಿಮ್ ಪಾಡಿಗೆ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಿ. ಮನಿ ವಿಲ್ ವರ್ಕ್ ಫಾರ್ ಯು. ಹೇಗೆ? ಅವೆಲ್ಲವನ್ನು ಈ ವೆಬಿನಾರ್ ಅಲ್ಲಿ ನೋಡ್ತಾ ಹೋಗೋಣ.
ಅಂಡ್ ರಿಟೈರ್ಮೆಂಟ್ ಅಂಡ್ ಫ್ಯೂಚರ್ ಪ್ಲಾನಿಂಗ್. ಫ್ಯೂಚರ್ ಪ್ಲಾನಿಂಗ್ ಬಗ್ಗೆ ಒಂದು ಸ್ಲೈಡ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗ. ಓಕೆ. ಆರಂಭಿಸಲು ಸಂಪೂರ್ಣ ಜ್ಞಾನ ಬೇಕಾಗಿಲ್ಲ. ಕೆಲವೊಬ್ರು ಹೇಳ್ತಾರೆ, ಸರ್ ನಂಗೆ ಜ್ಞಾನನೇ ಇಲ್ಲ ಸರ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ನನಗೇನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ನಾನ್ ಹೆಂಗೆ ಮಾಡ್ಬೋದು ಇದನ್ನ. ಎಷ್ಟೋ ಜನ ಹೇಳ್ತಾರೆ. ಆರಂಭಿಸಲು ಅಂದ್ರೆ ಸ್ಟಾರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಫುಲ್ ಎಜುಕೇಶನ್ ಬೇಕಾಗಿಲ್ಲ, ಇನ್ವೆಸ್ಟ್ಮೆಂಟ್ ನ ಮಾಡ್ಲಿಕ್ಕೆ ನಾನು ಹೇಳ್ತಾ ಇರೋದು. ಆದ್ರೆ ಮುಂದುವರಿಸಲು ಶಿಸ್ತು ಬೇಕು. ಇದರಲ್ಲಿ ನಾನು ಕೂಡ ಫೇಲ್ ಆಗಿದ್ದೆ. 2014 ಅಲ್ಲಿ ನಾನು ಕೂಡ ಗ್ರಾನುಲಸ್, ಬಜಾಜ್ ಫೈನಾನ್ಸ್, ಐಶರ್ ಮೋಟರ್ಸ್ ಅನ್ನೋ ಒಳ್ಳೊಳ್ಳೆ ಕಂಪನಿಗಳನ್ನ ಬೈ ಮಾಡಿದ್ದೆ, 1 ಲಕ್ಷ ರೂಪಾಯಿದ್ದು. ಅಂಡ್ ಟ್ರೇಡಿಂಗ್ ಯಾವಾಗ ಗೊತ್ತಾಯ್ತು, ಆಪ್ಷನ್ಸ್ ಟ್ರೇಡಿಂಗ್ ಯಾವಾಗ ಗೊತ್ತಾಯ್ತು, ವಿತ್ ಇನ್ 6 ಮಂತ್ ಆ ಸ್ಟಾಕ್ಸ್ ಗಳನ್ನೆಲ್ಲ ಬಹಳ ಕಡಿಮೆ ಪ್ರೈಸ್ ಗೆ ಸೆಲ್ ಮಾಡಿ ಆಪ್ಷನ್ಸ್ ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಹೋಗಿ ಆ 1 ಲಕ್ಷ ರೂಪಾಯಿನೂ ಕಳ್ಕೊಂಡೆ. ಅದೇ 1 ಲಕ್ಷ ರೂಪಾಯಿ ನಾನು ಇವತ್ತು ಇಟ್ಟಿದ್ದೆ ಅಂದ್ರೆ ಎಷ್ಟೋ ಲಕ್ಷ ಲ್ಯಾಕ್ ಆಗ್ಬಿಡೋದು. ಯಾಕೆ ಅಂದ್ರೆ ಗ್ರಾನುಲಸ್ ಅಪ್ರಾಕ್ಸಿಮೇಟ್ಲಿ 100 ರೂಪಾಯಿಂದ ಅರೌಂಡ್ 1000 ರುಪೀಸ್ ಹೋಗಿ ಸ್ಪ್ಲಿಟ್ ಆಗಿ ಮತ್ತೆ 600 ರೂಪಾಯಿ ತನಕ ಹೋಗಿದೆ. ಐಶರ್ ಮೋಟಾರ್ಸ್ 33,000 ರೂಪಾಯಿಗೆ ಹೋಗಿ ಅಲ್ಲಿಂದ ಸ್ಪ್ಲಿಟ್ ಆಗಿ ಮತ್ತೆ ಈಗ 7,000 ರೂಪಾಯಿ ತನಕ ಬಂದಿದೆ. ಬಜಾಜ್ ಫೈನಾನ್ಸ್ 10,000 ರೂಪಾಯಿಗೆ ಹೋಗಿ ಅಲ್ಲಿಂದ ಮತ್ತೆ ಸ್ಪ್ಲಿಟ್ ಆಗಿ ಈಗ ಮತ್ತೆ ಅರೌಂಡ್ 1000 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇವೆಲ್ಲ ಸ್ಟಾಕ್ಸ್ ನನ್ನ ಟಾಪ್ ಹೋಲ್ಡಿಂಗ್ಸ್. ಅವೆಲ್ಲ ಇತ್ತು ಅಂದ್ರೆ ಎಷ್ಟೋ ಮಲ್ಟಿ-ಲ್ಯಾಕ್ ಆಗಿರೋ ದುಡ್ಡು ಅದು. ಬಟ್ ನಾನು ಮಾಡುವ ಇನ್ಡಿಸಿಪ್ಲಿನ್ ಏನು ಅಂತಂದ್ರೆ, ಆ ಸ್ಟಾಕ್ಸ್ ನ ಎಕ್ಸಿಟ್ ಆಗಿರೋದು ಬಿಕಾಸ್ ಆಫ್ ಟ್ರೇಡಿಂಗ್. ಈ ಮಿಸ್ಟೇಕ್ಸ್ ನ ನೀವು ಕೂಡ ಮಾಡಬೇಡಿ. ಅದಕ್ಕೋಸ್ಕರ ನಾ ಈ ಸ್ಲೈಡ್ ಇಟ್ಟಿರೋದು. ಆರಂಭಿಸಲು ತುಂಬಾ ಜ್ಞಾನ ಬೇಡ ನಿಮಗೆ. ನಾಳೆಯಿಂದಾನೇ ನೀವು ಸ್ಟಾರ್ಟ್ ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ಲಿಕ್ಕೆ. ಆದ್ರೆ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಯಾವುದೋ ಒಂದು ರೀಸನ್ಗೆ ಎಕ್ಸಿಟ್ ಆಗ್ಬಿಡೋದು ಮಾಡಬೇಡಿ. ಓಕೆ. ಬಟ್ ತುಂಬಾ ಅವಶ್ಯಕತೆ ಇದೆ ಅಂದಾಗ ಮಾಡಿ, ಪರವಾಗಿಲ್ಲ. ಬಟ್ ಸ್ಟಿಲ್ ತುಂಬಾ ಅವಶ್ಯಕತೆ ಇದ್ದಾಗ ಮಾತ್ರ ಎಕ್ಸಿಟ್ ಆಗಿ. ಒಂದ್ ಒಳ್ಳೆ ವರ್ಡ್ ಹೇಳಿದ್ದಾರೆ ದೊಡ್ಡವರು, ಏನು ಅಂದ್ರೆ, ಬೈ ಸ್ಟಾಕ್ಸ್ ವಿಚ್ ಯು ಡೋಂಟ್ ವಾಂಟ್ ಟು ಸೆಲ್ ಫಾರ್ ಯುವರ್ ಲೈಫ್ ಟೈಮ್. ಒಂದು ಸ್ಟಾಕ್ ನ ನೀವು ಪರ್ಚೇಸ್ ಮಾಡಿದ್ರೆ ದಟ್ ಈಸ್ ಅಸೆಟ್. ಯಾವ್ದೋ ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡ್ತೀವಿ, ಅದು ನಮ್ಮ ಅಸೆಟ್. ಅದನ್ನ ಬೇಗ ಸೆಲ್ ಮಾಡ್ತೀವಾ, ಇರ್ಲಿ ಇನ್ನೊಂದ್ 5 ವರ್ಷ 10 ವರ್ಷ. ಒಬ್ಬ ಟ್ರೇಡರ್ ನ ಬ್ಯಾಕ್ ಬೋನ್ ಅಂದ್ರೇನೆ ಇನ್ವೆಸ್ಟ್ಮೆಂಟ್. ನಾನು ಇದು ಈ ಒಂದ್ 10 ವರ್ಷ ನಾನು ಏನೂ ಮಾಡಿಲ್ಲ ಅಂದ್ರೂ ಕೂಡ ನನ್ನ ಮನಿ ಗ್ರೋ ಆಗ್ತಾ ಇರುತ್ತೆ. ದಟ್ ಇಸ್ ಮೈ ಫ್ಯೂಚರ್ ಪ್ಲಾನ್. ಸೊ ಹೀಗಾಗಿ ನೀವು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿ ಅನ್ನೋದೇ ನನ್ನ ಉದ್ದೇಶ. ಇನ್ಫ್ಲೇಷನ್ ನಿಧಾನವಾಗಿ ನಿಮ್ಮ ಹಣವನ್ನು ತಿಂತಾ ಇದೆ. ನನ್ನ ಹತ್ರ ಒಂದು 10 ಲಕ್ಷ ರೂಪಾಯಿ ಮನೇಲಿ ಇದೆ ಅಂತ ಅನ್ಕೊಳ್ಳಿ. ಆ 10 ಲಕ್ಷ ರೂಪಾಯಿ 10 ವರ್ಷ ಇಟ್ಟರು 10 ಲಕ್ಷ ರೂಪಾಯಿ ಆಗಿರುತ್ತೆ. ಆ 10 ಲಕ್ಷ ರೂಪಾಯಿ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಇದರ ವ್ಯಾಲ್ಯೂ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇನ್ವೆಸ್ಟ್ ಮಾಡ್ಬೇಕು, ಆ ದುಡ್ಡು ಬೆಳಿಬೇಕು. ಸೊ ಇನ್ಫ್ಲೇಷನ್ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ 10 ವರ್ಷಗಳ ಹಿಂದೆ ಈಗ ಹೇಗಿದೆ ಜಗತ್ತು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗ್ಲೂ ಇನ್ಫ್ಲೇಷನ್ ನ, ನಿಮ್ಮ ದುಡ್ಡನ್ನ ತಿನ್ಲಿಕ್ ಬಿಡಬೇಡಿ. ದುಡ್ಡನ್ನ ಐಡಲ್ ಆಗಿ ಒಂದ್ ಕಡೆ ಇಡಬೇಡಿ. FD RD ಐಡಲ್. ಆ ದುಡ್ಡಿಂದ ಎಷ್ಟೆಷ್ಟು ದುಡ್ಡು ಮಾಡ್ತಾರೆ ಅಂತ ನಾನು ಕೂಡ ಹೇಳ್ತೀನಿ ನಿಮ್ಗೆ. ಓಕೆ. ಸೊ ನೆಕ್ಸ್ಟ್, ಇವತ್ತಿನ ದಿನ, ಇಟ್ ಇಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ದಿನ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ, ಇವತ್ತು ನೀವು ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ನ ಮಾಡ್ಲಿಕ್ಕೆ, ಫ್ಯೂಚರ್ ರಿಸ್ಕ್ ನೀವು ಈಗ ತಗೊಂಡಿದ್ದೀರಿ ಅಂತ ಅರ್ಥ. ಎಷ್ಟ್ ಜನಕ್ಕೆ ಈ ವರ್ಡ್ ಅರ್ಥ ಆಯ್ತೋ ಗೊತ್ತಿಲ್ಲ. ಫ್ಯೂಚರ್ ರಿಸ್ಕ್ ನೀವು ತಗೊಳ್ಬಾರ್ದು ಅಂತಂದ್ರೆ ಇವತ್ತಿನ ದಿನ ಇನ್ವೆಸ್ಟ್ಮೆಂಟ್ ನ ಮಾಡಿ. ಇವತ್ ನೀವು ರಿಸ್ಕ್ ತಗೊಂಡ್ರೆ ಫ್ಯೂಚರ್ ಅಲ್ಲಿ ಫ್ರೂಟ್ಸ್ ಸಿಗತ್ತೆ. ಇವತ್ ನೀವು ರಿಸ್ಕ್ ತಗೊಳ್ಳಿಲ್ಲ ಅಂತಂದ್ರೆ ಫ್ಯೂಚರ್ ಅಲ್ಲಿ ಇನ್ನೂ ರಿಸ್ಕ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ದಿನ ಇನ್ವೆಸ್ಟ್ಮೆಂಟ್ ನ ಮಾಡಿ. ಇಟ್ ಇಸ್ ಟೂ ಲೇಟ್ ಬಟ್ ಸ್ಟಿಲ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೀನಿ ನಾನು. ಓಕೆ. ಸೊ ನೆಕ್ಸ್ಟ್, ದ ಪ್ಲೇಸ್ ಟು ಲರ್ನ್ ಸ್ಟಾಕ್ ಮಾರ್ಕೆಟ್. ಪ್ರತಿಯೊಂದನ್ನು ನಾವು ಕಲ್ತು ಮಾಡ್ತೀವಿ, ಬಟ್ ವೈ ನಾಟ್ ಸ್ಟಾಕ್ ಮಾರ್ಕೆಟ್? ಯಾಕೆ ನಾವು ಸ್ಟಾಕ್ ಮಾರ್ಕೆಟ್ ನ ಕಲಿದೆ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ನ ಮಾಡ್ಲಿಕ್ಕೆ ಹೋಗ್ತೀವಿ ಅಲ್ವಾ? ಸೊ ನಾವೀಗ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದೀನಿ ಅಂದ್ರೆ LKG UKG 7th ಸ್ಟ್ಯಾಂಡರ್ಡ್ SLC PUC ಡಿಗ್ರಿ ಡಬಲ್ ಡಿಗ್ರಿ ಪಾಸ್ ಆಗಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ಆ ಮ್ಯಾನೇಜರ್ ನ ಇಂಪ್ರೆಸ್ ಮಾಡಿ ಒಂದ್ ಒಳ್ಳೆ ಪೊಸಿಷನ್ಗೆ ಬರ್ಬೇಕಾಗತ್ತೆ ಅಲ್ವಾ? ಎಷ್ಟು ಜನಕ್ಕೆ ಬಕೆಟ್ ಹಿಡಿಬೇಕು ಒಂದು ಕಾರ್ಪೊರೇಟ್ ಕಂಪ್ನಿಲಿ, ಇವೆಲ್ಲವೂ ಮಾಡಿರ್ತೀವಿ. ಆದ್ರೆ ಸ್ಟಾಕ್ ಮಾರ್ಕೆಟ್ ಯಾಕೆ ನಿಮಗೆ ಇಮ್ಮಿಡಿಯೇಟ್ ಆಗಿ ದುಡ್ಡು ಕೊಡುತ್ತೆ? ಎಸ್ಪೆಷಲಿ ಇನ್ ಟ್ರೇಡಿಂಗ್. ಇವತ್ತಿನ ದಿನ ನೀವು ಎಂಟ್ರಿ ಆಗಿ ನಾಳೆಯಿಂದನೇ ದುಡ್ಡು ಮಾಡಬೇಕು ಅಂತಂದ್ರೆ ಇಟ್ ಇಸ್ ಇಂಪಾಸಿಬಲ್. ನನಗೆ 10 ವರ್ಷಗಳ ಕಾಲ ತಗೊಂಡಿದೆ ಸ್ಟಾಕ್ ಮಾರ್ಕೆಟ್ ದುಡ್ಡನ್ನ ಕೊಡ್ಲಿಕ್ಕೆ. ನನಗೆ 22,000 ರೂಪಾಯಿ ಸ್ಯಾಲ್ರಿ ಇರುವಾಗ 12 lakh rupees ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಳ್ಕೊಂಡಿದ್ದೆ. ಕಳೆದ 2-3 ವರ್ಷಗಳಿಂದ ನಾನು ಪ್ರಾಫಿಟ್ ಮಾಡ್ತಾ ಇರೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. 10 ವರ್ಷಗಳ ಕಾಲ ಐ ಪೇಡ್ ಟು ದ ಸ್ಟಾಕ್ ಮಾರ್ಕೆಟ್ ಟು ಲರ್ನ್ ದಿ ಮಾರ್ಕೆಟ್ ಅಂತ ಹೇಳ್ತೀನಿ ನಾನು.
ಓಕೆ, ಸೊ ಆಲ್ವೇಸ್ ಲರ್ನ್ ಬಿಫೋರ್ ಯು ಅರ್ನ್ ಅಂತ ಹೇಳ್ತೀವಿ. ಸೊ ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ ಅಂತ. ಬೇಸಿಕಲಿ ನಾನು ಹುಬ್ಳಿಯವನು ಅಂಡ್ ಆಲ್ಸೋ ಶಿವಮೊಗ್ಗ ಡಿಸ್ಟಿಕ್ ಆನವಟ್ಟಿಯವನು. ಸೊ ನಾನು ಟ್ರೇಡರ್ ಅಂಡ್ ಇನ್ವೆಸ್ಟರ್ ಪ್ರೊಫೆಷನಲಿ. ನಾನು ಪ್ರೊಫೆಷನ್ ಏನು ಅಂದ್ರೆ ಐ ಆಮ್ ಅ ಟ್ರೇಡರ್. ನಾನು ಫುಲ್ ಟೈಮ್ ಟ್ರೇಡಿಂಗ್ ನ ಮಾಡ್ತೀನಿ ಅಂಡ್ ಇನ್ವೆಸ್ಟ್ಮೆಂಟ್ ನ ಮಾಡ್ತೀನಿ. ಸೊ ಅಂಡ್ ಟ್ರೈನರ್ ಅಂಡ್ ಮೆಂಟರ್ ಎಟ್ ಮಾರ್ಕೆಟ್ ಪಾಠಶಾಲಾ. ಸಾಯಂಕಾಲ ನನ್ನಲ್ಲಿರೋ ನಾಲೆಜ್ ನ 1 ಅವರ್ ಎಲ್ಲರಿಗೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈನಿಂಗ್ ನ ಬಹಳ ಕಡಿಮೆ ಅಮೌಂಟ್ ನ ಇಸ್ಕೊಂಡ್ಬಿಟ್ಟು ಟ್ರೈನಿಂಗ್ ನ ಕೂಡ ಜನಕ್ಕೆ ಕೊಡ್ತಾ ಇದ್ದೀನಿ ನಾನು. ಓಕೆನಾ, ನನ್ನ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಸ್ಟಾಕ್ ಮಾರ್ಕೆಟ್ ವೆಬಿನಾರ್ ಇವತ್ತಿನ ದಿನ ಏನೇನ್ ಟಾಪಿಕ್ ನಾನು ಕವರ್ ಮಾಡ್ತೀನಿ ಅಂತಂದ್ರೆ, ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ, ಸೈಕಾಲಜಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಅಂಡ್ ಟ್ರೇಡಿಂಗ್, ಇದು ಕೂಡ ಇದಕ್ಕೆ ನೀವೆಲ್ಲರೂ ವೇಟ್ ಮಾಡ್ತಿರ್ತೀರಾ, ಟ್ರೇಡಿಂಗ್ ಕಲಿಯಲಿಕ್ಕೋಸ್ಕರನೇ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅಂಡ್ ಫಂಡಮೆಂಟಲ್ ಇನ್ವೆಸ್ಟ್ಮೆಂಟ್ಗೋಸ್ಕರ, ಟೆಕ್ನಿಕಲ್ ಯಾವ ತರ ಮಾಡಬೇಕು, ಲಾಸ್ಟಿಗೆ ಕ್ವಶನ್ ಅಂಡ್ ಆನ್ಸರ್. ಸೊ ನೀವ್ ಏನೇ ಕ್ವಶನ್ ಕೇಳ್ಬೇಕಂದ್ರೂ ಬರೆದಿಟ್ಕೊಳ್ಳಿ, ಅಥವಾ ಲಾಸ್ಟಿಗೆ ನಿಮ್ ಏನೇ ಕ್ವಶನ್ ಇದ್ರು ನಾನು ಕ್ಲಿಯರ್ ಮಾಡ್ತೀನಿ ನಿಮ್ಗೆ. ಓಕೆನಾ? ಓಕೆ, ಸೊ ಈಗ ಇನ್ವೆಸ್ಟ್ ಇನ್ ಇಂಡಿಯಾ, ಫಸ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ, ಆಮೇಲೆ ಟ್ರೇಡಿಂಗ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಈಗ ಇನ್ವೆಸ್ಟ್ ಇನ್ ಇಂಡಿಯಾ, ನಾಟ್ ಇನ್ ಸ್ಟಾಕ್ ಮಾರ್ಕೆಟ್. ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಭಯ ಇದೆ. ಓಕೆ, ಸೊ ನಿಮ್ ಯಾರೋ ಒಬ್ರು ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಬೇಡಿ, ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಲಾಸು. ಅವ್ರು ಏನ್ ಮಾಡಿದ್ದಾರೆ ಅಂತ ಗೊತ್ತಿರಲ್ಲ. ಪಕ್ಕದಲ್ಲಿ ಇರೋರನ್ನ ಕೇಳ್ಬಿಟ್ಟು ನಾನು ಕೂಡ ಅದನ್ನ ಮಾಡಬಾರ್ದು ಅಂತ ಡಿಸೈಡ್ ಆಗ್ಬಿಡ್ತೀವಿ. ಅವ್ರು ಏನ್ ಮಾಡಿದ್ದಾರೆ, ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ಟೆಕ್ನಿಕಲಿ ಕಲಿದಂಗೆ ಇಂಟ್ರಾಡೇ ಟ್ರೇಡಿಂಗ್ ನ ಮಾಡಿ ಏನೋ ಒಂದ್ ಮಾಡಕ್ ಹೋಗಿ ದುಡ್ಡನ್ನ ಕಳ್ಕೊಂಡಿರ್ತಾರೆ, ಬಟ್ ನಾಟ್ ಇನ್ ಲಾಂಗ್ ಟರ್ಮ್. ಓಕೆ, ನೀವ್ ಏನ್ ಮಾಡ್ತೀರಾ ಅಂದ್ರೆ ಸೇಫ್ ಆಗಿರ್ಬೇಕು ನಾನು. ಸೊ ಬಿಸಿಲು ಬೀಳೋಕ್ ಮುಂಚೆನೆ ನೆರಳು ಹುಡುಕ್ಲಿಕ್ಕೆ ಹೋಗ್ಬಿಡ್ತೀವಿ ನಾವು, ರಿಸ್ಕ್ ತಗೊಳ್ಳೋದೇ ಇಲ್ಲ. ರಿಚ್ ಹೆಂಗ್ ಆಗ್ಬೇಕು ನಾವು? ಸೊ ಎಫ್ ಡಿ ಇಡ್ತೀವಿ, ಆರ್ ಡಿ ಇಡ್ತೀವಿ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಿವಿ, SIP ಮಾಡ್ತೀವಿ, ಎಲ್ಲವೂ ಓಕೆ. ಬಟ್ ಯಾಕೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ? ನಿಮಗಿರೋ ಭಯನ ನಾನು ಓಡಿಸ್ಲಿಕ್ಕೋಸ್ಕರ ಈ ವೆಬಿನಾರ್ ಮಾಡ್ತಿರೋದು. 2 ಥಿಂಗ್ಸ್: ಒಂದು, ನಾಲೆಡ್ಜ್ ಇಲ್ಲ ನಿಮ್ಗೆ. ಎಸ್, ನನ್ನ ನಾಲೆಡ್ಜ್ ನ ಫ್ರೀ ಆಫ್ ಕಾಸ್ಟ್ ಕೊಡ್ತೀನಿ. ಅಂಡ್ ಪಾಸ್ಟ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದನ್ನ ಮೈಂಡ್ ಇಂದ ಹೊರಗಡೆ ತೆಗೆದು ಬಿಸಾಕಿ. ಭಯ ಅನ್ನೋದನ್ನ ಓಡಿಸೋಣ ಈ ವೆಬಿನಾರ್ ಮೂಲಕ. ಓಕೆನಾ? ಸೊ ನೆಕ್ಸ್ಟ್, ಕ್ಯಾನ್ ಎನಿವನ್ ಬಿಕಮ್ ರಿಚ್ ಬೈ FD ಆರ್ RD? RD ಓಪನ್ ಮಾಡಿ ತಿಂಗಳ ತಿಂಗಳ 5,000 ರೂಪಾಯಿ ಹಾಕಿ, ಅಥವಾ FD ಒಂದ್ ಸ್ವಲ್ಪ ಅಮೌಂಟ್ ಇಟ್ಟು ಅದರಿಂದ ನಾನು ಮನೆ ಕಟ್ಟಿದೀನಿ ಅಥವಾ ಒಂದ್ ಬೈಕ್ ತಗೊಂಡಿದೀನಿ ಅಂತ ಯಾರಾದ್ರೂ ಇದಾರ? ಒಂದ್ FD ಇಂದ ಬರೋ ಇಂಟ್ರೆಸ್ಟ್ ಇಂದ ಬೈಕ್ ತಗೊಂಡಿದೀನಿ, ಇಟ್ ಇಸ್ ಇಂಪಾಸಿಬಲ್ ಅಲ್ವಾ? ಅಂಡ್ ಆಲ್ಸೋ 10 ಲಕ್ಷ ರೂಪಾಯಿ ನೀವು ಇಟ್ಟಿದ್ದೀರಾ ಅಂತಂದ್ರೆ ಮನಿ ರಿಸ್ಟ್ರಿಕ್ಟೆಡ್, ಅದು ಮನಿ ಗ್ರೋತ್ ಆಗಲ್ಲ. ಎಷ್ಟಕ್ಕೆ ಅಷ್ಟೇ ಗ್ರೋತ್ ಆಗುತ್ತೆ. ಆಕ್ಚುಲಿ ನಿಮ್ಮ ಹಣಕ್ಕೆ ನೀವು ಸರಪಳಿ ಹಾಕಿ ಕಟ್ಬಿಟ್ಟಿದ್ದೀರಾ, ಇಷ್ಟೇ ಗ್ರೋತ್ ಆಗು ಅಂತ ಅಲ್ವಾ? ಲೋ ರಿಟರ್ನ್ಸ್, ಇಸ್ ಇಟ್ ಪಾಸಿಬಲ್ ಟು ಬಿಕಮ್ ರಿಚ್? ಲಿಮಿಟೆಡ್ ಗ್ರೋತ್. ಯಾವಾಗ್ಲೂ ಹಣಕ್ಕೆ ನಾವು ಸರಪಳಿ ಹಾಕಿ ಕಟ್ತಿದೀವಿ. ಇಲ್ಲಿ ಯಾವ FD RD ಅಲ್ಲಿ ಸರಪಳಿ ಹಾಕಿ ಕಟ್ತಿದೀವಿ, ನೀವು ಗ್ರೋತ್ ಆಗ್ಬೇಡ, ಇಷ್ಟೇ ಗ್ರೋತ್ ಆಗು, ಪರ್ ಆನಮ್ 6 to 7% ಅಷ್ಟೇ ಗ್ರೋತ್ ಆಗು ಅಂತ ಹೇಳ್ತಿದೀವಿ ಅಲ್ವಾ? ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಒಂದು ಸ್ಮಾಲ್ ರಿಸ್ಕ್ ನ ತಗೊಂಡು ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿ. ಇಫ್ ಯು ಟೇಕ್ ರಿಸ್ಕ್ ಯು ಕ್ಯಾನ್ ಬೀಟ್ ಮೋರ್. ಓಕೆ, ಸೊ ಅಂಡ್ ಇದು ಇನ್ವೆಸ್ಟ್ಮೆಂಟ್ ಬಗ್ಗೆ ನಾ ಹೇಳ್ತಾ ಇರೋದು. ಇನ್ನು ಟ್ರೇಡಿಂಗ್ ಅಲ್ಲಿ ಸ್ವಲ್ಪ ರಿಸ್ಕ್ ಇನ್ನು ಜಾಸ್ತಿ ತಗೋಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಸ್ಕ್ ಕಡಿಮೆ, ಸೇಫ್ ಆಗಿರ್ತೀವಿ. ಆದ್ರೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಇಲ್ಲಿ ಎರಡನೇ ಇಮೇಜ್ ಅಲ್ಲಿ ನೋಡಿರೋ ಪ್ರಕಾರ ಸ್ವಲ್ಪ ರಿಸ್ಕ್ ಜಾಸ್ತಿ. ಸ್ವಲ್ಪ ರಿಸ್ಕ್ ಜಾಸ್ತಿ ಅಂದ್ರೆ ಏನ್ ಮಾಡ್ಬೇಕು ನಾನು? ಸ್ವಲ್ಪ ಹಿಂದ್ಗಡೆ ಓಡಿ ಹೋಗಿ ಹಿಂದ್ಗಡೆಯಿಂದ ಓಡಿ ಬಂದು ಜಂಪ್ ಆದ್ರೆ ಈ ಮೌಂಟೇನ್ ನಾನು ಕ್ರಾಸ್ ಮಾಡಬಹುದು. ಐ ವಿಲ್ ಗೆಟ್ ಮೋರ್ ಹಿಯರ್. ಬಟ್ ಸರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾಳೆಯಿಂದಾನೇ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂಡ್ ಆಲ್ಸೋ ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್, ನಾಟ್ ಫೂಲಿಶ್ ರಿಸ್ಕ್. ನಿಮ್ಮಿಂದ ಎಷ್ಟು ಆಗತ್ತೆ ಅಷ್ಟೇ ಮಾಡಬೇಕು. ನಾಳೆಯಿಂದ 10 ಲಕ್ಷ ಹಾಕೊಂಡು ಟ್ರೇಡಿಂಗ್ ಮಾಡ್ತೀನಿ, 10 ಲಕ್ಷ ಫಸ್ಟ್ ಗಳಿಸಿ ಆನಂತರ 10 ಲಕ್ಷ ರೂಪಾಯಿಂದ ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲರೂ ಟ್ರೇಡಿಂಗ್ ನ 5 to 10,000 rupees ಇಂದ ಸ್ಟಾರ್ಟ್ ಮಾಡಬೇಕು. 5 ಲಕ್ಷ 10 ಲಕ್ಷ ನಾಳೆಯಿಂದ ಹಾಕೊಂಡು ಫುಲ್ ದುಡ್ಡು ಮಾಡಿ ಬಿಸಾಕ್ ಬಿಡ್ಬೇಕು. ಇಟ್ಸ್ ಅ ಫೂಲಿಶ್ ರಿಸ್ಕ್. ಕೆಳಗಡೆ ಬೀಳ್ತೀರಿ. ಇಷ್ಟು ಜಂಪ್ ಮಾಡ್ಲಿಕ್ಕೆ ನೀವು ಪ್ಲಾನ್ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. 1-2 ಸತಿ ಬೀಳ್ತೀರಾ, ಆನಂತರ ನಿಮಗೆ ರಿಸ್ಕ್ ಗೊತ್ತಾಗತ್ತೆ, ಆನಂತರ ಜಂಪ್ ಮಾಡೋದು ಹೆಂಗೆ ಅಂತ ಗೊತ್ತಾಗತ್ತೆ. ಏನೂ ಮಾಡ್ದಂಗೆ ಈಗ ನಾನು ಟ್ರೈನರ್, ನನ್ನ ಹತ್ರ ಬಂದು ಕಲ್ತ ತಕ್ಷಣ ನೀವು ದುಡ್ಡು ಮಾಡ್ಲಿಕ್ಕೆ ಆಗತ್ತಾ? ನಾ ಹೇಳ್ತೀನಿ ನೋಡಿ, ಇಲ್ಲಿಂದ ಜಂಪ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದ ಎಗ್ರಿ ಹಿಂಗೆ ಜಿಗಿರಿ ಅಂತ ಹೇಳ್ತೀನಿ. ಇಟ್ ಇಸ್ ವೆರಿ ಈಸಿ ಫಾರ್ ಮೀ ಟು ಟೆಲ್ ದಿಸ್. ಆದ್ರೆ ಜಂಪ್ ಮಾಡುವಾಗ ನಿಮಗೆ ಎಷ್ಟು ಕೆಪಾಸಿಟಿ ಇದೆ ನನಗೇನು ಗೊತ್ತಿದೆ?
ನಾನು ಇವತ್ತಿನ ದಿನ 5 ಲಕ್ಷ 10 ಲಕ್ಷ ರೂಪಾಯಿ ಮಾರ್ಕೆಟ್ ಅಲ್ಲಿ ಕಳ್ಕೊಂಡ್ರು ಕೂಡ ಆರಾಮಾಗಿರ್ತೀನಿ. ಆದ್ರೆ ನೀವು 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕಳ್ಕೊಂಡ್ರೆ ಆರಾಮಾಗಿರ್ತೀರಾ? ಸೊ ನಿಮ್ಮ ರಿಸ್ಕ್ ಎಷ್ಟಿದೆ ಅಷ್ಟೇ ನೋಡ್ಬೇಕು ಹೊರತು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕೆ ಹೊರತು ಫೂಲಿಶ್ ರಿಸ್ಕ್ ನ ತಗೋಬಾರ್ದು ಅನ್ನೋದೇ ನನ್ನ ಉದ್ದೇಶ. ಓಕೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಯು ವಿಲ್ ಬಿಕಮ್ ರಿಚ್. ಯಾಕೆ ಅಂತಂದ್ರೆ ಇಲ್ಲಿ ಹೈ ರಿಟರ್ನ್ ಸಿಗತ್ತೆ. ನೋ ಲಿಮಿಟ್ ಇನ್ ಗ್ರೋತ್. ನೀವು ಯಾವುದೇ ಹಣಕ್ಕೂ ನೀವು ಗ್ರೋತ್ ಆಗ್ಲಿಕ್ಕೆ ಸರಪಳಿ ಕಟ್ಟಿಲ್ಲ. ನಿಮ್ಮ ವೆಲ್ತ್ ಗ್ರೋತ್ ಆಗತ್ತೆ ಇಲ್ಲಿ. ಹೇಗೆ ಎಲ್ಲವನ್ನು ನೋಡೋಣ ಇದೇ ವೆಬಿನಾರ್ ಕಂಪ್ಲೀಟ್ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಇದ್ರ ಬಗ್ಗೆ ಎಲ್ಲ. ಓಕೆ. ಸೊ ಯಾರಾದ್ರೂ ಗೂಗಲ್ ಮಾಡಿ FD ಟು ರಿಚ್ ಆದವ್ರು ಎಷ್ಟು ಜನ ಬರ್ತಾರೆ? ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಚ್ ಆದವರು ಸುಮಾರು ಜನ ಇದ್ದಾರೆ. ಬಟ್ ಟಾಪ್ ಪರ್ಸನ್ ನಾನು ತಗೊಂಡಿದ್ದೀನಿ. ಅದರಲ್ಲೂ ಇಂಡಿಯಾದಲ್ಲಿ ರಾಕೇಶ್ ಜುಂಜುನ್ವಾಲಾ ಅವರಿದ್ದಾರೆ, ಆಶೀಶ್ ಧವನ್ ಅವರಿದ್ದಾರೆ, ರಾಧಾಕಿಶನ್ ದಮಾನಿ ಅವರಿದ್ದಾರೆ, ರಾಮದೇವ್ ಅಗರ್ವಾಲ್ ಅವರಿದ್ದಾರೆ. ಕರ್ನಾಟಕದಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಹೊರಗಡೆನೆ ಬರಲ್ಲ. ಅವ್ರ ಪಾಡಿಗೆ ಅವ್ರು ಡಿವಿಡೆಂಡ್ ನ ಇಟ್ಕೊಂಡು ಆರಾಮಾಗಿದ್ದಾರೆ ಅಲ್ವಾ? ಸೊ ಎಷ್ಟೋ ಜನ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡಿದ್ದಾರೆ. ನಾನು ಟಾಪ್ ಅಲ್ಲಿರೋ ಒಬ್ಬ ಪರ್ಸನ್ ವ್ಯಕ್ತಿ ನಾನು ತಗೋತೀನಿ. ಇವರು ವಾರನ್ ಬಫೆಟ್ ಅಂತ ಎಲ್ಲರಿಗೂ ಗೊತ್ತಿದ್ದಾರೆ. ಇವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಐ ಮೇಡ್ ಮೈ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಟ್ ದ ಏಜ್ ಆಫ್ 11. ನಮಗೆ ನಿಮಗೆ ಏಜ್ ಎಷ್ಟೀಗ? ಐ ಆಮ್ 35 year old. ಐ ಸ್ಟಾರ್ಟೆಡ್ ಟು ಇನ್ವೆಸ್ಟ್ ಅಟ್ 32. ಅಂದ್ರೆ 32 ವರ್ಷಕ್ಕೆ ನಾ ಇನ್ವೆಸ್ಟ್ಮೆಂಟ್ ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೀನಿ. ಅಲ್ಲಿ ತನಕ ದುಡ್ಡನ್ನ ನಾನು ಕಳ್ಕೊಂಡಿದ್ದೀನಿ. ಓಕೆ. ಸೊ ನಿಮ್ಗೆ ಎಷ್ಟು ವರ್ಷ ಇವತ್ತು ನೀವ್ ಇನ್ವೆಸ್ಟ್ಮೆಂಟ್ ನ ಮಾಡಿದಾರಾ? ಸೊ ಇವ್ರು ಹೇಳ್ತಾರೆ 11 ವರ್ಷಕ್ಕೆ ನಾ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿದೆ ಅಂತ. ಆದ್ರೆ ಇನ್ನೂ ಒಂದ್ ಏನ್ ಹೇಳಿದಾರೆ ನೋಡಿ, ಐ ವಾಸ್ ವೇಸ್ಟಿಂಗ್ ಮೈ ಟೈಮ್ ಅಪಾನ್ ಟಿಲ್ ದೆನ್ ಅಂತ ಹೇಳಿದ್ದಾರೆ. ಅಂದ್ರೆ 11 ವರ್ಷಕ್ಕೆ ನಾ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿದೀನಿ, ಆದ್ರೆ 11 ವರ್ಷದ ತನಕ ನನ್ನ ಟೈಮ್ ಅನ್ನ ನಾನು ವೇಸ್ಟ್ ಮಾಡಿಬಿಟ್ಟೆ ಅನ್ನೋ ಗಿಲ್ಟ್ ಇದೆ ಅವರಿಗೆ. ನನಗ್ 32 years, ಆಲ್ಮೋಸ್ಟ್ ಹಾಫ್ ಆಫ್ ಮೈ ಏಜ್ ವೇಸ್ಟ್ ಮಾಡಿದೀನಿ. ನಾ 64 ವರ್ಷ ಬದುಕ್ತೀನಿ ಅಂತಂದ್ರೆ 32 33 ವರ್ಷ ತನಕ ನಾ ಇನ್ವೆಸ್ಟ್ಮೆಂಟ್ನೇ ಮಾಡಿಲ್ಲ ಅಲ್ವಾ? ಸೊ ಹಾಗಾಗಿ ನಾ ಹೇಳ್ತಿರೋದು ಈಗೂ ಲೇಟ್ ಆಗಿಲ್ಲ. ಓಕೆನಾ? ಇವ್ರ ಹೆಸರು ಆ ರಾಧಾಕಿಶನ್ ದಮಾನಿ ಅವರು. ಎಲ್ಲರಿಗೂ ಗೊತ್ತಿದ್ದಾರೆ. ಇವರು ಅವೆನ್ಯೂ ಮಾರ್ಕೆಟಿಂಗ್ ಸೂಪರ್ ಮಾರ್ಕೆಟ್ ನ ಓನರ್ ಕೂಡ. ಇವರು 5,000 ರೂಪಾಯಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆದವರು. ಕೇವಲ 5,000 ರೂಪಾಯಿಂದ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರ ನೆಟ್ ವರ್ತ್ 1,500 ಕೋಟಿ ಇವತ್ತು ಇನ್ ಡಾಲರ್ಸ್. ಅಂಡ್ ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ 95% ಆಫ್ ಮೈ ನೆಟ್ ವರ್ತ್ ಕೇಮ್ ಫ್ರಮ್, ಅಂದ್ರೆ 95% ಇವರ ಏನ್ ದುಡ್ಡಿದೆ ಬಂದಿರೋದು ಇನ್ವೆಸ್ಟ್ಮೆಂಟ್ ಇಂದ. ಕೇವಲ 5% ನಾನು ಟ್ರೇಡಿಂಗ್ ಇಂದ ಮಾಡಿದೀನಿ ಅಂತ ಹೇಳಿದ್ದಾರೆ. ಹೌ ಇಟ್ ಇಸ್ ಪಾಸಿಬಲ್? 5,000 rupees ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ 95% ಅಮೌಂಟ್ ನ ಹೇಗ್ ಮಾಡಿದ್ದಾರೆ ಅಂದ್ರೆ, ಇವತ್ತು 5,000 ರೂಪಾಯಿ ಹಾಕೊಂಡು ಟ್ರೇಡ್ ಮಾಡಿದ್ದಾರೆ, ಒಂದ್ 500 ರೂಪಾಯಿ ಮಾಡಿದಾರ, ಒಂದ್ 250 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, 250 ರೂಪಾಯಿ ಟ್ರೇಡಿಂಗ್ ಕಂಟಿನ್ಯೂ ಮಾಡಿದ್ದಾರೆ. ಒಂದೇ ದಿನದಲ್ಲಿ ಆಗಿಲ್ಲ, 15-20 ವರ್ಷ ತಗೊಂಡಿದೆ ಅವ್ರಿಗೂ ಕೂಡ. ಅಂಡ್ ಇವತ್ತಿನ ದಿನ ನೀವು 10,000 ರೂಪಾಯಿ ಇಟ್ಕೊಂಡು ಟ್ರೇಡ್ ಮಾಡ್ತಿದ್ದೀರಾ, ದಿನಕ್ಕೊಂದು 500 ರೂಪಾಯಿ ಮಾಡಿದಿರಾ, 250 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿ 250 ರೂಪಾಯಿ ನಿಮ್ಮ ಪಾಕೆಟ್ಗೆ ಪೇ ಔಟ್ ಮಾಡ್ಕೊಳ್ಳಿ. ದೆನ್ ಒಂದು ಜಾಸ್ತಿ ಗ್ರೋತ್ ಆದ್ಮೇಲೆ 20,000 ರೂಪಾಯಿಂದ ಸ್ಟಾರ್ಟ್ ಮಾಡಿ, 30,000 ರೂಪಾಯಿಂದ ಸ್ಟಾರ್ಟ್ ಮಾಡಿ, 50 ಸ್ಟೆಪ್ ಬೈ ಸ್ಟೆಪ್ ಮೇಲ್ಗಡೆ ಹೋಗ್ಬೇಕು. ಒಂದ್ ಸ್ಟೆಪ್ ಬಿದ್ರೂ ಕೂಡ ನನ್ನ ಹತ್ರ ಬ್ಯಾಕಪ್ ಇದೆ, ನಾನು ಮತ್ತೆ ಮೇಲ್ಗಡೆ ಎದ್ದು ಬರ್ತೀನಿ. ನಾನು ಏನಾದ್ರೂ ಡೈರೆಕ್ಟ್ ಆಗಿ 10ನೇ ಸ್ಟೆಪ್ ಸಿಗೋದ್ರೆ 10ನೇ ಸ್ಟೆಪ್ ಇಂದ 1ನೇ ಸ್ಟೆಪ್ ಬಿದ್ರೆ ನಾನು ತಡ್ಕೊಳಕ್ ಆಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಮೇಲ್ಗಡೆ ಹತ್ಬೇಕು ಅಂತ ಇವ್ರ ಲೆಜೆಂಡ್ಸ್ ಹೇಳ್ತಾರೆ ಅಲ್ವಾ? ಸೊ ಓಕೆ, ಈಗ ನೀವು ಮಾರ್ಕೆಟ್ ನ ನೋಡುವ ರೀತಿ ಯಾವ ತರ ಇದೆ? ಸ್ಟಾಕ್ ಮಾರ್ಕೆಟ್ ಈಸ್ ಫುಲ್ ಆಫ್ ಲಾಸ್ ಸರ್ ಅಂತ ಅನ್ಕೊಂತಿದ್ದೀರಾ? ಇಟ್ ಇಸ್ ನೆಗೆಟಿವ್. ಮಾರ್ಕೆಟ್ ಅಲ್ಲಿ ದುಡ್ಡಿದೆ, ಸ್ಟಾಕ್ಸ್ ಮೇಲ್ಗಡೆ ಹೋಗ್ತಿದಾವೆ, ಅದ್ರ ಜೊತೆ ನಾನ್ ಯಾಕೆ ಮೇಲ್ಗಡೆ ಹೋಗ್ಬಾರ್ದು? ಸ್ಟಾಕ್ಸ್ ಜೊತೆ ನನ್ನ ಇನ್ಕಮ್ ಯಾಕೆ ಮೇಲ್ಗಡೆ ಹೋಗ್ಬಾರ್ದು? ನನ್ನ ಗ್ರೋತ್ ಕೂಡ ಆಗುತ್ತೆ. ಇಟ್ ಇಸ್ ಪಾಸಿಬಲ್. ಸೊ ಮಾಡಬಹುದು ನಾನು ಕೂಡ. ಥಿಂಕ್ ಪಾಸಿಟಿವ್ಲಿ ಅಬೌಟ್ ದ ಮಾರ್ಕೆಟ್. ಎಲ್ಲಾ ಕಂಟ್ರಿಲೂ ಕೂಡ ಸ್ಟಾಕ್ ಮಾರ್ಕೆಟ್ ಇದೆ. ಸ್ಟಾಕ್ ಮಾರ್ಕೆಟ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ. ಎಷ್ಟ್ ಜನ ಗೊತ್ತಿದೆಯೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ. ಬ್ಯಾಕ್ ಬೋನ್, ಕಂಪನಿಗಳ ಬ್ಯಾಕ್ ಬೋನೇ ಇನ್ವೆಸ್ಟರ್. ಈಗ ನಾ ಒಂದು ಕಂಪನಿ ಓಪನ್ ಮಾಡ್ಬೇಕು ಅಂದ್ರೆ, ಮಾರ್ಕೆಟ್ ಪಾಠಶಾಲಾ ಅಂತ ಒಂದು ಕಂಪನಿ ಓಪನ್ ಮಾಡಿದ್ರಿ, ನನ್ನ ಹತ್ರ ಒಂದು 1 ಲಕ್ಷ ರೂಪಾಯಿ ಅಷ್ಟೇ ಇದೆ. ನಾನು ಇದನ್ನ 10 ಲಕ್ಷ ರೂಪಾಯಿಗೆ 1 ಕೋಟಿ ರೂಪಾಯಿಗೆ ನಾನು ಮಾಡ್ಬೇಕು ಅಂತಂದ್ರೆ ನನ್ನ ಹತ್ರ ದುಡ್ಡಿಲ್ಲ. ನಾನು ಏನ್ ಮಾಡ್ತೀನಿ, ನನ್ನ ಕಂಪನಿನ ಜನಕ್ಕೆ ಸೆಲ್ ಮಾಡ್ತೀನಿ. ನಾನೊಂದು 50% ಇಟ್ಕೊಂಡು ಇನ್ನು 50% ಜನಕ್ಕೆ ಸೆಲ್ ಮಾಡ್ತೀನಿ. ನಿಮ್ಮ ದುಡ್ಡು ನನಗ್ ಬರುತ್ತೆ, ನನ್ನ ಕಂಪನಿ ಗ್ರೋತ್ ಮಾಡ್ತೀನಿ. ಅವಾಗ ನನ್ನ ಕಂಪನಿ ವ್ಯಾಲ್ಯೂ ಜಾಸ್ತಿ ಆದಾಗ ನೀವು 50% ಏನು ಇನ್ವೆಸ್ಟ್ ಮಾಡಿದೀರಾ, ನಿಮಗೂ ಕೂಡ ನಾನು 50% ನಾನು ಗ್ರೋತ್ ಅಲ್ಲಿ ಇಟ್ಕೊಂಡು ಉಳಿಕಿದ ನಿಮಗೂ ಕೂಡ ಕೊಡ್ತಾ ಇದ್ದೀನಿ. ಇವೇ ಎಲ್ಲಾ ಕಂಪನಿಗಳು ಮಾಡ್ತಿದಾವೆ. ಇನ್ಫೋಸಿಸ್, TCS, HDFC ಬ್ಯಾಂಕ್ಸ್ ಎಲ್ಲಾ ಕಂಪನಿಗಳು ಇವನ್ ಮಾಡ್ತಿದಾವೆ.
ಸೊ ನಾವು ಸ್ಟಾಕ್ ಮಾರ್ಕೆಟ್ ನ ನೋಡುವ ರೀತಿ ಪಾಸಿಟಿವ್ ಆಗಿರ್ಲಿ. ಇಲ್ಲಿ 4 ಟ್ರೇಡರ್ಸ್ ಇದ್ದಾರೆ. ಓಕೆ, ಇಲ್ಲಿ ಸ್ಕ್ಯಾಲ್ಪರ್ ಅಂತ ಇದ್ದಾರೆ. ಸ್ಕ್ಯಾಲ್ಪರ್ ಅಂದ್ರೆ ವಿತಿನ್ ಅ ಕ್ಯಾಂಡಲ್ ಟ್ರೇಡಿಂಗ್ ನ ಮಾಡ್ತಾರೆ. ಓಕೆ, ಇಲ್ಲಿ ಹೈ ರಿಸ್ಕ್ ಇರುತ್ತೆ, ಮನಿ ಫಾಸ್ಟ್ ಆಗಿ ಬರುತ್ತೆ ಹಾಗೆ ಹೋಗುತ್ತೆ, ಹೈ ಸ್ಟ್ರೆಸ್ ಕೂಡ ಆಗುತ್ತೆ, BP ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ನೀವು ಟ್ರೇಡರ್ ಆಗಿಲ್ಲ ಅಂದ್ರೆ. ಇಂಟ್ರಾಡೇ ಟ್ರೇಡರ್ ಅಂತ ಇದ್ದಾರೆ, ಅವರು ರಿಸ್ಕ್ ಹೈ ರಿಸ್ಕ್ ಇಂತ ಸ್ವಲ್ಪ ಕಡಿಮೆ, ಸ್ವಲ್ಪ ಟೈಮ್ ಇರುತ್ತೆ, ಇವತ್ತಿನ ದಿನ ಪೂರ್ತಿ ಟೈಮ್ ಇರುತ್ತೆ, ಡೈಲಿ ಟ್ರೇಡಿಂಗ್ ಮಾಡ್ತಾರೆ, ಡೈಲಿ ಟ್ರೇಡರ್ ಅಂಡ್ ಡಿಸಿಪ್ಲಿನ್ ಬೇಕೇ ಬೇಕು. ಇನ್ನು ಶಾರ್ಟ್ ಟರ್ಮ್ ಅಲ್ಲಿ ರಿಸ್ಕ್ ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಇವತ್ ಪರ್ಚೇಸ್ ಮಾಡಿದ್ರೆ ನಾಳೆ ನಾಡಿದ್ದು ಒಂದ್ ವಾರ ಒಂದ್ ತಿಂಗಳು ಎಷ್ಟು ದಿನ ಬೇಕಾದ್ರೂ ಇಟ್ಕೋಬಹುದು. ಸ್ವಿಂಗ್ ಮೂವ್ಸ್ ನ ಕ್ಯಾಚ್ ಮಾಡ್ಬೇಕಿದ್ರಲ್ಲಿ. ಇನ್ನೊಂದು ಪೇಶನ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇನ್ನೊಂದು ಲಾಂಗ್ ಟರ್ಮ್ ಇನ್ವೆಸ್ಟರ್, ಇಲ್ಲಿ ಲೋವೆಸ್ಟ್ ರಿಸ್ಕ್ ನೋಡಿ, ಹೈ ರಿಸ್ಕ್, ರಿಸ್ಕ್, ಲೋ ರಿಸ್ಕ್, ಲೋಯೆಸ್ಟ್ ರಿಸ್ಕ್. ಒಂಥರ T20 ಒನ್ ಡೇ ಮ್ಯಾಚ್, ಟೆಸ್ಟ್ ಮ್ಯಾಚ್ ಇದ್ದಂಗೆ. T20 ಮ್ಯಾಚ್ ಅಲ್ಲಿ ಪ್ರತಿ ಮ್ಯಾಚ್ ಬಾಲು ನಾನು ಹೊಡಿಬೇಕು ಅನ್ನೋದಿರುತ್ತೆ, ಆದ್ರೆ ಒನ್ ಡೇ ಮ್ಯಾಚ್ ಅಲ್ಲಿ ಈ ಬಾಲ್ ಬಿಟ್ರು ಓಕೆ, ಈ ಟೆಸ್ಟ್ ಅಲ್ಲಿ ಈ ಓವರ್ ಬಿಟ್ರು ಓಕೆ. ಸೊ ಹಾಗಾಗಿ ಯಾವ್ದ್ರಲ್ಲಿ ನೀವು ಸೂಟ್ ಆಗ್ತೀರಾ, ವೆದರ್ ಯು ವಾಂಟ್ ಟು ಬಿಕಮ್ ಎ ಟೆಸ್ಟ್ ಪ್ಲೇಯರ್ ಆರ್ ಒನ್ ಡೇ ಪ್ಲೇಯರ್ ಆರ್ T20 ಪ್ಲೇಯರ್, ಇಟ್ಸ್ ನಿಮಗ್ ಬಿಟ್ಟಿದ್ದು. ಎಲ್ಲವನ್ನೂ ಕಲೀರಿ, ಎಲ್ಲವನ್ನೂ ಪ್ರಯತ್ನ ಮಾಡಿ, ನಿಮಗ್ ಯಾವ್ದು ಲಾಸ್ಟಿಗೆ ಸೂಟ್ ಆಗುತ್ತೋ ಅದನ್ನ ಕಂಟಿನ್ಯೂ ಮಾಡಿ. ಓಕೆ, ಸೊ ಇವ್ರು ರಾಧಾಕಿಶನ್ ದಮಾನಿ ಅವರು ಟಾಪ್ 5 ಸ್ಟಾಕ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ಯಾವುದು? ಸೊ ಅವರದೇ ಆದ ಒಂದು ಅವೆನ್ಯೂ ಸೂಪರ್ ಮಾರ್ಕೆಟ್ ಅಂತ ಇದೆ, ಡಿ ಮಾರ್ಟ್ ಇದೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಓಕೆ, ಅದು ಬಿಟ್ಟು VST ಇಂಡಸ್ಟ್ರೀಸ್ ಅನ್ನೋ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಸುಂದರಂ ಫೈನಾನ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, 3M ಇಂಡಿಯಾ ಅನ್ನೋ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಇನ್ನು ಸುಮಾರು ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಆದ್ರೆ ನಾನು ಹೇಳ್ತಿರೋದು ಓನ್ಲಿ ಫ್ಯೂ ಕಂಪನೀಸ್. ಇವರು ಯಾಕೆ VST ಇಂಡಸ್ಟ್ರೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ? ಅವರು VST ಇಂಡಸ್ಟ್ರೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡಿ ರಿಚ್ ಆಗ್ತಿದ್ದಾರೆ ಅಂದ್ರೆ ನಾನ್ ಯಾಕೆ VST ಇನ್ವೆಸ್ಟ್ಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡಬಾರ್ದು? ಯಾರಾದ್ರೂ ಬಂದು ಇದನ್ನ ನಾ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದಕ್ಕೆ ಏನಾದ್ರು ರೂಲ್ಸ್ ಇದೆಯಾ? ನನ್ನ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಯಾವ ಶೇರ್ಸ್ ಗಳನ್ನ ಬೇಕಾದ್ರೂ ನಾ ಪರ್ಚೇಸ್ ಮಾಡಬಹುದು. ಓಕೆ, ಸೊ ಹಾಗಾಗಿ ಹೇಳ್ತಿರೋದು, ಇವ್ರು ಯಾವ್ಯಾವ ದೊಡ್ಡವ್ರು ಯಾವ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಗೂಗಲ್ ಅಲ್ಲಿ ಅವೈಲಬಲ್ ಇದೆ, ನೋಡ್ಬಿಟ್ಟು ನಾವು ಅದೇ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಸ್ಮಾಲ್ ಹೋಮ್ ವರ್ಕ್ ಮಾಡಿ ಇನ್ನೂ ಬೆಟರ್ ಆಗ್ತೀರಾ, ಫಂಡಮೆಂಟಲ್ ಮಾಡಿ ಇನ್ನೂ ಬೆಟರ್ ಆಗ್ತೀರಾ. ಯಾವ್ದು ರನ್ನಿಂಗ್ ಹಾರ್ಸ್ ಇದೆ ಆ ಕಂಪನಿಗಳ ಮೇಲೆ ಕೂಡ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಓಕೆ, ಸೊ ಸೈಕಾಲಜಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಓಕೆ, ನಾವು ಮಾರ್ಕೆಟ್ ನ ನೋಡುವ ರೀತಿ ಪಾಸಿಟಿವ್ ಆಗಿರ್ಲಿ. ಇಲ್ಲಿ 2 ಥಿಂಗ್ಸ್ ನ ಅವಾಯ್ಡ್ ಮಾಡಬೇಕು. ಒಂದು ಫಿಯರ್ ಆಫ್ ಲಾಸ್, ಅಂದ್ರೆ ದುಡ್ಡು ಕಳ್ಕೊತೀನಿ ಅನ್ನೋ ಭಯ, ಅಂಡ್ ಗ್ರೀಡ್, ಇನ್ನೂ ದುಡ್ಡು ಮಾಡಬೇಕು ಅನ್ನೋ ದುರಾಸೆ. ಇವೆರಡನ್ನು ಹೊರಗಡೆ ಇಟ್ಟು ಬರಬೇಕು. ದಿಸ್ ಇಸ್ ದ ನ್ಯೂ ಟಾಪಿಕ್ ಆಫ್ ಸೈಕಾಲಜಿ. ಬಹಳ ಕಾನ್ಸಂಟ್ರೇಷನ್ ಇಲ್ಲೇ ಇರ್ಲಿ, ಕಾನ್ಸಂಟ್ರೇಷನ್ ಇಲ್ಲೇ ಕೊಟ್ಟು ವೆಬಿನಾರ್ ನ ಕೇಳಿ. ಸೈಕಾಲಜಿ ಅಂದ್ರೆ ನಮ್ಮ ಬ್ರೈನ್ ಯಾವ ತರ ವರ್ಕ್ ಆಗ್ತಾ ಇದೆ, ನಮ್ಮ ಬ್ರೈನ್ ನಮ್ಮ ಕಂಟ್ರೋಲ್ ಅಲ್ಲಿ ಇದೆಯಾ. 10 ನಿಮಿಷ ನೀವು ಐಸ್ ನ ಕ್ಲೋಸ್ ಮಾಡಿ ಕೂತ್ರೆ ಯಾವುದೇ ಯೋಚನೆಗಳು ನಿಮ್ಮ ಮೈಂಡ್ ಅಲ್ಲಿ ಬರಬಾರದು ಅನ್ನೋದನ್ನ ತಲೆಲಿಟ್ಕೊಂಡು 10 ನಿಮಿಷ ನೀವು ಕೂಡಿ, ಯಾವ ಯಾವ ವಿಷಯಗಳು ನಿಮ್ಮ ತಲೆಯಲ್ಲಿ ಬಂದಿಲ್ಲ ಅಂತಂದ್ರೆ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅರ್ಥ. ಬಟ್ ಬರುತ್ತೆ, ನನಗೂ ಕೂಡ ಬರುತ್ತೆ. 1 ನಿಮಿಷ ಕೂಡ ನನಗೂ ಕೂಡ ಇರ್ಲಿಕ್ಕಾಗಲ್ಲ. ನಾನು ಏನು ಯೋಚನೆ ಮಾಡಬಾರ್ದು ಅನ್ನೋದೇ ಒಂದು ಯೋಚನೆ ಆಗ್ಬಿಡುತ್ತೆ ನನಗೆ. ಸುಮಾರು ಯೋಚನೆಗಳು ಬರ್ತಾ ಇರ್ತವೆ, ಮೈಂಡೇ ಆತರ. ಬಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಅದರಿಂದ ಏನ್ ಮಾಡ್ಬೇಕು? 1 ಡೇ, 2 ಡೇ, 3 ಡೇ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನಮ್ಮ ಮೈಂಡ್ ಸ್ಟ್ರಾಂಗ್ ಇದ್ದಾಗ ಮಾತ್ರ ನಾವು ಒಬ್ಬ ಒಳ್ಳೆಯ ಟ್ರೇಡರ್ ಆಗಬಹುದು. ಯಾವುದೇ ನೀವು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಎಷ್ಟೇ ಕಲ್ತ್ರೂ ಕೂಡ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತಂದ್ರೆ ಏನನ್ನೂ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಸೈಕಾಲಜಿ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಒಂದು ಫಿಯರ್ ಆಫ್ ಲಾಸ್ ಅಥವಾ ಗ್ರೀಡ್, ಇವೆರಡು ಬಿಡಬೇಕು. ಇನ್ನೊಂದು ಫೋಮೋ ಅಂತ ಹೇಳ್ತೀವಿ. ಏನು? ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದ್ರೆ ಏನು? ಅಪಾರ್ಚುನಿಟಿಗಳನ್ನ ಮಿಸ್ ಮಾಡ್ಕೋತಾ ಇದೀನಿ. ಮಾರ್ಕೆಟ್ ಇವತ್ತೇ ಮುಗಿಯಲ್ಲ, ಇವತ್ತಿದೆ, ನಾಳೆ ಇದೆ, ಸಾಟರ್ಡೆ ಸಂಡೇ ಬಿಟ್ರೆ ಉಳಿಕೆ ಎಲ್ಲಾ ಡೇ ಇರುತ್ತೆ, ಗೌರ್ಮೆಂಟ್ ಹಾಲಿಡೇ ಬಿಟ್ಟು. ಇವತ್ತೇ ಮಾರ್ಕೆಟ್, ಕೆಲವೊಬ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಇವತ್ ಮಾರ್ಕೆಟ್ ಕ್ಲೋಸ್ ಆದ್ರೆ ಮುಗಿದೋಯ್ತು, ನಾಳೆಯಿಂದ ಮಾರ್ಕೆಟ್ ಓಪನ್ ಆಗುತ್ತೋ ಇಲ್ಲೋ ಅನ್ನೋ ರೇಂಜ್ಗೆ ಟ್ರೇಡ್ ಮಾಡ್ತಾ ಇರ್ತಾರೆ. ಅಂಡ್ ರಿವೆಂಜ್ ಟ್ರೇಡ್, ಯಾವತ್ತು 1 or 2 ಟ್ರೇಡ್ ಮಾಡುವಾಗ ನಮಗೆ ಡಿಸಿಪ್ಲಿನ್ ಇರುತ್ತೆ. ಡೈಲಿ ಟ್ರೇಡ್ ಮಾಡುವಾಗ 1 or 2 ಟ್ರೇಡ್ ಮಾಡುವಾಗ ಪ್ರಾಫಿಟ್ ಮಾಡಿದ್ರೆ ಡಿಸಿಪ್ಲಿನ್ ಇರುತ್ತೆ. ಇನ್ ಕೇಸ್ ಏನಾದ್ರು ಈಗ ಒಂದ್ 10,000 ರೂಪಾಯಿ ನಾ ಬೆಳಗ್ಗೆ ಟ್ರೇಡ್ ಅಲ್ಲಿ ಮಾಡ್ಬಿಟ್ಟೆ,
ಎಷ್ಟೋ ಜನ ಬೆಳಗ್ಗೆ 9:30 10 ಗಂಟೆಗೆ ಟ್ರೇಡಿಂಗ್ ನ ಮಾಡಿ ಒಂದ್ 5,000 10,000 ಮಾಡಿಬಿಡ್ತಾರೆ. ಇನ್ ಕೇಸ್ 5,000 ಮಾಡಿದೀನಿ ಅಂತ ಅನ್ಕೋಣ. ಇನ್ನೊಂದ್ ಯಾವ್ದೋ ಸುಮ್ನೆ ಟ್ರೇಡ್ ತಗೊಳಕ್ ಹೋಗಿ ಒಂದ್ 200 ರೂಪಾಯಿ 300 ರೂಪಾಯಿ 4,995 ಪ್ರಾಫಿಟ್ ಆಗಿರುತ್ತೆ. 5 ರೂಪಾಯಿ ಪ್ರಾಫಿಟ್ ಅಥವಾ 50 ರೂಪಾಯಿ ಪ್ರಾಫಿಟ್ ಮಾಡ್ಲಿಕ್ಕೆ ಹೋಗಿ ಒಂದ್ 2,000 ರೂಪಾಯಿ ಕಳ್ಕೊಂಡ್ಬಿಡ್ತಾರೆ. ಓಕೆ, ಸುಮ್ನೆ ಇರ್ಬೇಕಿತ್ತು, ನಾನು ಮಾಡಬಾರ್ದಿತ್ತು ಅಂತ ಹೇಳಿ ರಿವೆಂಜ್ ಟ್ರೇಡ್ ಮಾಡ್ಲಿಕ್ಕೆ ಹೋಗಿ ಅಟ್ಲೀಸ್ಟ್ ಮತ್ತೆ 5,000 ರೂಪಾಯಿ ರೀಚ್ ಮಾಡೋಣ ಅಂತ ಮತ್ತೆ ಟ್ರೇಡ್ ತಗೋತೀವಿ. ಆ 3,000 ರುಪೀಸ್ ಕೂಡ ಕಳ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ಅಟ್ಲೀಸ್ಟ್ 3,000 ರೂಪಾಯಿ ಉಳಿದಿತ್ತು, ವಾಪಸ್ ಬಂದ್ಬಿಟ್ವಿ ಅಂತ ಅಟ್ಲೀಸ್ಟ್ ಆ 3,000 ರೂಪಾಯಿ ಮಾಡ್ಲಿಕ್ಕೆ ಹೋಗಿ ಮತ್ತೆ ರೆಡ್ಡಿಗೆ ಬಂದ್ಬಿಡ್ತೀವಿ. ನೆಕ್ಸ್ಟ್ ಆ ರೆಡ್ ಇಂದ ಗ್ರೀನಿಗೆ ಬರ್ಲಿಕ್ಕೋಸ್ಕರ ಇರೋ ಕ್ಯಾಪಿಟಲ್ನು ಕಳ್ಕೊಳ್ತಾ ಹೋಗ್ತೀವಿ. 330 ಆಗ್ಬೇಕು ಅಥವಾ ನನ್ನ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ನಿಲ್ ಆಗ್ಬೇಕು, ಅಲ್ಲಿ ತನ ರಿವೆಂಜ್ ಟ್ರೇಡ್ ಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಬ್ಬ ಟ್ರೇಡರ್ ದುಡ್ಡನ್ನ ನೋಡೋ ಹಾಗಿಲ್ಲ. ಮಾರ್ಕೆಟ್ ಅಲ್ಲಿ ದುಡ್ಡು ಎಷ್ಟಿದೆ, ದುಡ್ಡು ಹೆಂಗ್ ಬಂತು, ಎಷ್ಟು ಬಂತು ನೋಡ್ಬೇಡಿ. ನಿಮ್ಮ ರೂಲ್ಸ್ ನ ಫಾಲೋ ಮಾಡ್ತಾ ಹೋಗಿ. ಈ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಹೇಳ್ಕೊಡ್ತೀನಿ ನಾನು ಇದನ್ನ. ಅಂಡ್ ಪೇಶನ್ಸ್, ಸಹನೆ ಕೊರತೆ, ನಾ ಆಲ್ರೆಡಿ ಹೇಳಿದೆ, ಪೇಶನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪೇಶನ್ಸ್ ಅಂದ್ರೆ ಏನು, ಇದು ಬಾಯಲ್ಲಿ ಹೇಳಲಿಕ್ಕೆ ತುಂಬಾ ಈಸಿ, ಬಟ್ ಯಾರ ಹತ್ರನೂ ಇರಲ್ಲ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ದಿ ಪೇಶನ್ಸ್. ಆ ಪೇಶನ್ಸ್ ಅನ್ನೋ ವರ್ಡ್ ನ ವ್ಯಾಲ್ಯೂ ಗೊತ್ತಾಗೋದೆ ನಾವು ಒಂದು ಸ್ವಲ್ಪ 30 ಏಜ್ ಆರು ಆಗ್ಬೇಕು. ಆಮೇಲೆ ಪೇಶನ್ಸ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಇನ್ನು ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಏನು, ನಾನು ಡಿಸಿಪ್ಲಿನ್ ಆಗಿ ನನ್ನ ಆಫೀಸಿಗೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೋತೀನಿ, ಫೋನ್ ನ ಯೂಸ್ ಮಾಡಲ್ಲ, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ತೀನಿ. ದಿಸ್ ಇಸ್ ಡಿಸಿಪ್ಲಿನ್. ಹಾಗೆ ಟ್ರೇಡಿಂಗ್ ನ ಮಾಡುವಾಗ ಬೆಳಗ್ಗೆ 9 ಗಂಟೆಗೆ ನನ್ನ ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ನಾನು ಟೆಕ್ನಿಕಲಿ ಫಾಲೋ ಮಾಡಿ ಮಾತ್ರ ಟ್ರೇಡಿಂಗ್ ನ ಮಾಡ್ತೀನಿ. ಇಲ್ಲ ಅಂದ್ರೆ ಇವತ್ತಿನ ದಿನ ಟ್ರೇಡಿಂಗ್ ನ ಮಾಡೋದಿಲ್ಲ. ದಿಸ್ ಇಸ್ ಡಿಸಿಪ್ಲಿನ್. ಓಕೆ, ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇದು. ಪ್ರತಿ ಒಬ್ಬರಲ್ಲೂ ಒಂದು ಇನ್ನರ್ ಸ್ಟ್ರೆಂತ್ ಅಂತ ಇರುತ್ತೆ. ಇದನ್ನ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಇನ್ನರ್ ಸ್ಟ್ರೆಂತ್ ಅಂದ್ರೇನು, ನಮ್ಮ ಒಳಗಿರುವಂತಹ ಶಕ್ತಿ. ನನ್ಗೆ ಕಾನ್ಫಿಡೆನ್ಸ್, ಫೋಕಸ್, ಡಿಸಿಪ್ಲಿನ್ ಇವೆಲ್ಲವನ್ನು ಯಾರೂ ಕಲಿಸ್ಲಿಕ್ಕಾಗಲ್ಲ, ನಾನೇ ಸ್ವತಃ ಕಲಿಬೇಕು. ಈ ಇನ್ನರ್ ಸ್ಟ್ರೆಂತ್ ನಿಮ್ಮ ಹತ್ರ ಸ್ಟ್ರಾಂಗ್ ಆಗಿದ್ರೆ ನಿಮ್ಮನ್ನ ಯಾರು ಹಿಡಿಯಕ್ಕಾಗಲ್ಲ. ಪ್ಯಾನಿಕ್ ಆಗ್ಬೇಡಿ. ಜನ ಪ್ಯಾನಿಕ್ ಆಗ್ತಾರೆ, ಫಿಯರ್ ನ ನಿಮಗೆ ಫೀಡ್ ಮಾಡ್ತಾರೆ, ಇಂಜೆಕ್ಟ್ ಮಾಡ್ತಾರೆ ಹೊರಗಡೆಯಿಂದ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಲಾಸು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಅದು ಇದು ಎಲ್ಲವನ್ನು ನೀವು ಹೊರಗಡೆಯಿಂದ ಇಂಜೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಸ್ಟ್ರೆಸ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಕೂತು ಬಿಟ್ಟಿದೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಲಾಸು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಉದ್ಧಾರ ಆದವ್ರು ಇದ್ದಾರೆ. ಅವ್ರು ಏನ್ ಮಾಡಿದ್ದಾರೆ, ಅವ್ರು ಬರದೇ ಇಲ್ಲ ಆಕ್ಚುಲಿ. ಅವ್ರು ಏನ್ ಮಾಡಿದ್ದಾರೆ ಅದನ್ನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಓಕೆ, ಇಲ್ಲಿ ಏನು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇನ್ನರ್ ಸ್ಟ್ರೆಂತ್ ಬಗ್ಗೆ ನಾ ಹೇಳ್ತಾ ಇದ್ದೆ ನಿಮಗೆ. ನಿಮ್ಮ ಒಳಗೇನಿದೆಯೋ ಅದಲ್ ನಿಮ್ಮ ಹೊರಗೇನಿದೆಯೋ ಅದಲ್ಲ, ನಿಮ್ಮ ಒಳಗೇನಿದೆಯೋ ಅದು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಂತ ಹೇಳಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ಒಂದು ಪ್ಯಾರಾಚೂಟ್ ಅಥವಾ ಬಲೂನ್ ನ ನೋಡಿ, ಇನ್ನರ್ ಸ್ಟ್ರೆಂತ್ ಇಂದ ಮೇಲ್ಗಡೆ ಹೋಗುತ್ತೆ, ಅಕ್ಕಪಕ್ಕ ಇರೋ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಇನ್ನರ್ ಸ್ಟ್ರೆಂತ್ ಇಂದ ನೀವು ಮೇಲ್ಗಡೆ ಬರಬೇಕು. ಯಾರು ಕೂಡ ನಿಮ್ಮನ್ನ ಪುಷ್ ಮಾಡಿ ಮೇಲ್ಗಡೆ ಹೋಗು ಅಂತ ಹೇಳಲ್ಲ. ನೀವೇ ಎದ್ದು ಬರಬೇಕು. ನಿಮ್ಮಲ್ಲಿರುವಂತಹ ಶಕ್ತಿ ಬೇರೆ ಯಾರಿಗೂ ಇಲ್ಲ. ನೀವೇ ಎದ್ದು ಬರ್ಬೇಕು. ನನ್ನಲ್ಲಿ ಆಗುತ್ತೆ, ನೀವ್ ಆಗುತ್ತೆ ಅನ್ನೋದನ್ನ ತಲೆ ಇಟ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಯು ವಿಲ್ ರೀಚ್ ಯುವರ್ ಗೋಲ್ ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇರೋದು. ಅಂಡ್ ಪ್ಯಾನಿಕ್ ಇವೆಲ್ಲವನ್ನು ಹೊರಗಡೆ ಬಿಸಾಕಿ. ಅದು ಎಲ್ಲಿಂದ ಬರುತ್ತೆ, ಡೈಲಿ ಒಂದ್ ಸ್ವಲ್ಪ ಜಪ ಮಾಡಿ, ಗಾಯತ್ರಿ ಜಪ ಮಾಡಿ, ಧ್ಯಾನ ಮಾಡಿ, ಏನೋ ಒಂದು ಸೂರ್ಯ ನಮಸ್ಕಾರ ಹಾಕಿ, ದಿನಕ್ಕೆ ಒಂದು ಅರ್ಧ ಗಂಟೆ ಟೈಮ್ ನ ಸ್ಪೆಂಡ್ ಮಾಡಿದ್ರೆ ವಿತ್ ಇನ್ ಫ್ಯೂ ಮಂತ್ಸ್ ಯು ವಿಲ್ ಗೇನ್ ದಿಸ್. ಇವೆಲ್ಲ ಬರಬೇಕು. ಫಸ್ಟ್ ನೀವು ಸ್ಟ್ರಾಂಗ್ ಆಗ್ಬೇಕು. ಬಿಫೋರ್ ಎಂಟರಿಂಗ್ ದ ಟ್ರೇಡ್, ಅಂದ್ರೆ ಒಂದು ಟ್ರೇಡ್ ಅಲ್ಲಿ ನಾವು ಎಂಟ್ರಿ ಆಗೋಕ್ಕಿಂತ ಮುಂಚೆ 9 ಗಂಟೆಗೆ ಐ ಹ್ಯಾವ್ ಡಿಸಿಪ್ಲೈನ್, ಐ ಫಾಲೋ ಮೈ ರೂಲ್, ಐ ಹ್ಯಾವ್ ಚೆಕ್ಡ್ ಟೆಕ್ನಿಕಲಿ, ಇವು ಅನ್ನೋನ ಮೈಂಡ್ ಅಲ್ಲಿ ರೀಡ್ ಮಾಡ್ಕೋತಾ ಇರಿ. ಇದನ್ನ ಒಂದು ಸ್ಕ್ರೀನ್ ತಗೊಂಡ್ಬಿಟ್ಟು ಒಂದ್ ಕಡೆ ಅಂಟಿಸ್ಕೊಳ್ಳಿ. ನೀವೆಲ್ಲಿ ಟ್ರೇಡಿಂಗ್ ಮಾಡ್ತೀರಾ ಅಲ್ಲಿ ಅಂಟಿಸ್ಕೊಳ್ಳಿ. ಮೊಬೈಲ್ ಅಲ್ಲಿ ಟ್ರೇಡಿಂಗ್ ಮಾಡ್ತೀರಾ ವಾಲ್ ಪೇಪರ್ ಹಾಕೊಳ್ಳಿ. ಐ ಹ್ಯಾವ್ ಡಿಸಿಪ್ಲೈನ್, ಐ ಫಾಲೋ ಮೈ ರೂಲ್, ಐ ಹ್ಯಾವ್ ಚೆಕ್ಡ್ ಟೆಕ್ನಿಕಲಿ. ಅಂದ್ರೆ ಇದ್ರ ಅರ್ಥ ಏನು, ನನಗೆ ಡಿಸಿಪ್ಲಿನ್ ಇದೆ, ಎಲ್ಲಿ ಬೇಕಲ್ಲಿ ನುಗ್ಗಲ್ಲ. ಐ ಫಾಲೋ ಮೈ ರೂಲ್, ರೂಲ್ಸ್ ನ ಫಾಲೋ ಮಾಡ್ತೀನಿ, ಸ್ಟಾಪ್ ಲಾಸ್ ಇಡ್ತೀನಿ, ಟಾರ್ಗೆಟ್ ಗೆ ಎಕ್ಸಿಟ್ ಆಗ್ತೀನಿ, ಎಂಟ್ರಿ ನೋಡ್ಬಿಟ್ಟೆ ಎಂಟ್ರಿ ಆಗ್ತೀನಿ, ಅಪಾರ್ಚುನಿಟಿ ಮಿಸ್ ಆಯ್ತು ಅಂದ್ರೆ ಬಿಟ್ಟು ಬಿಡ್ತೀನಿ, ಟೆಕ್ನಿಕಲಿ ಚೆಕ್ ಮಾಡಿದೀನಿ, ಸ್ಟಾಕ್ ಸ್ಟ್ರಾಂಗ್ ಇದೆ ಇದು. ಇವೆಲ್ಲವನ್ನು ನಾವು ಚೆಕ್ ಮಾಡ್ಬೇಕಾಗತ್ತೆ. ಸೊ ಬಿಲ್ಡ್ ಸ್ಟ್ರಾಂಗ್ ಸೈಕಾಲಜಿ ಇನ್ ಟ್ರೇಡಿಂಗ್. ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರ್ಬೇಕು. ಮಾಸ್ಟರ್ ಯುವರ್ ಎಮೋಷನ್, ಸ್ಟೇ ಡಿಸಿಪ್ಲಿನ್ಡ್, ಮ್ಯಾನೇಜ್ ರಿಸ್ಕ್,
ಕಂಟ್ರೋಲ್ ಫಿಯರ್ ಅಂಡ್ ಗ್ರೀಡ್ ಇವೆಲ್ಲವನ್ನು ಮಾಡಿಕೊಂಡು ನೀವು ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಅನ್ನೋ ವರ್ಡ್ಗೆ ಎಂಟ್ರಿ ಆಗ್ಬೇಕು. ಸೊ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ಬೇಕು ಅಂದ್ರೆ ಬಿಫೋರ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ನ ನಾಳೆಯಿಂದಾನೇ ಮಾಡಿ. ಆದ್ರೆ ಟ್ರೇಡಿಂಗ್ ಇಂದ ಅಟ್ಲೀಸ್ಟ್ ನಾಳೆಯಿಂದ ಒಂದು 10 ದಿನಗಳ ಕಾಲ ಎಲ್ಲವನ್ನು ಟ್ರೇಡಿಂಗ್ ಗಿಡಿಂಗ್ ಎಲ್ಲ ಬಿಟ್ಟು ಕಾಮಾಗಿರ್ತೀನಿ, ನನ್ನ ಸೈಕಾಲಜಿನ ಅರ್ಥ ಮಾಡ್ಕೋತಾ ಹೋಗ್ತೀನಿ. ಇದು ಮುಗಿದ ನಂತರ ಟೆಕ್ನಿಕಲ್ಗೆ ಬನ್ನಿ, ಚಾರ್ಟ್ ಅನಾಲಿಸಿಸ್ ಮಾಡಿ, ಸ್ಟ್ರಾಟಜಿಗಳನ್ನ ಲರ್ನ್ ಮಾಡಿ. ಸ್ಟ್ರಾಟಜಿಗಳನ್ನ ಲರ್ನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಸ್ಟ್ರಾಟಜಿಗಳನ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್. ಐಡೆಂಟಿಫೈ ಅಪಾರ್ಚುನಿಟಿಗಳನ್ನ ಐಡೆಂಟಿಫೈ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ಆಕ್ಚುಲಿ ಸೈಕಾಲಜಿ. ಓಕೆ, ಸೊ ನನಗೆ ನಿಮ್ಮ ಫೀಡ್ಬ್ಯಾಕ್ ಬೇಕೀಗ. ವೆಬಿನಾರ್ ಯಾವ ತರ ಹೋಗ್ತಾ ಇದೆ? ಸೊ ಲೆಟ್ಸ್ ಪಾಸ್ ಅಂಡ್ ರಿಫ್ರೆಶ್ ಯುವರ್ ಮೈಂಡ್ ಅಂಡ್ ರೀಸ್ಟಾರ್ಟ್. ಸೊ ಸ್ವಲ್ಪ ಪಾಸ್ ಮಾಡೋಣ ವೆಬಿನಾರ್ನ. ಸೊ ಇಲ್ಲಿ ತನಕ ನೀವೇನ್ ಕೇಳಿದ್ರಿ ಅದು ಸೈಕಾಲಜಿ ಬಗ್ಗೆ. ಈಗ ನಾನು ನೆಕ್ಸ್ಟ್ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಹೇಳ್ತಾ ಹೋಗ್ಬೇಕಾಗತ್ತೆ. ಸೊ ಇದಕ್ಕಿಂತ ಮುಂಚೆ ಮೈಂಡ್ ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಅಗೇನ್ ಐ ಆಮ್ ರಿಪೀಟಿಂಗ್, ವೆಬಿನಾರ್ ಹೇಗೆ ಹೋಗ್ತಿದೆ? ಸೊ ಯಾರಾದ್ರೂ ಏನಾದ್ರು ಕ್ವಶನ್ ಕೇಳಬೇಕು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡೋಣ, 1 ಮಿನಿಟ್ ಬಿಟ್ಟು ಮತ್ತೆ ವೆಬಿನಾರ್ನ ಸ್ಟಾರ್ಟ್ ಮಾಡೋಣ. ಎಸ್, ಸೊ ಹೇಗಿದೆ ವೆಬಿನಾರ್? ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು. ಚಾಟ್ ಬಾಕ್ಸ್ ಇಸ್ ಓಪನ್. ಯಾರಾದ್ರೂ ಏನಾದ್ರು ಇದ್ರೆ ಹಾಕ್ಬಹುದು. ಗುಡ್ ಸರ್ ಅಂತ ಹೇಳ್ತಿದ್ದಾರೆ ರಾಕೇಶ್ ಅವರು, ಸೂಪರ್ ಅಂತ ಹೇಳ್ತಿದ್ದಾರೆ ರವಿ ಅಕ್ಕಿ ಅವರು, ಗಂಗಾಧರ್ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ, ಫೈನ್ ಅಂತ ಹೇಳ್ತಿದ್ದಾರೆ, ಸೂಪರ್ ಅಂತ ಈರಪ್ಪ ಅವ್ರು ಹೇಳ್ತಿದ್ದಾರೆ, ರವಿ ಅವರು ಸೂಪರ್ ಅಂತ ಹೇಳಿ ಇಟ್ಸ್ ನೈಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೂಪರ್. ಸೊ ಮೈಂಡ್ ನ ಫ್ರೀ ಮಾಡ್ಕೊಳ್ಳಿ. ಯಾಕಂದ್ರೆ ಟಿ ಮೈಂಡ್ ಇದ್ದಾಗ ನಾವು ಅದಕ್ಕೆ ಫಿಲ್ ಮಾಡಬಹುದು. ಇಷ್ಟ ತನಕ ಸ್ವಲ್ಪ ಕಲ್ತಿದ್ದೀರಲ್ಲ, ಏನೋ ಸಮಥಿಂಗ್ ಕಲ್ತಿದ್ದೀರಾ. ಸೊ ಅಗೇನ್ ನಾನು ಮತ್ತೆ ಕಂಟಿನ್ಯೂ ಮಾಡಿದ್ರೆ ಫಿಲ್ ಮಾಡ್ಲಿಕ್ಕೆ ಯು ಮೇ ಲೂಸ್ ಅಗೇನ್. ಸೊ ಹಾಗಾಗಿ ಓಕೆ, ಚಾಟ್ ಬಾಕ್ಸ್ ನ ಡಿಸೇಬಲ್ ಮಾಡ್ತೀನಿ, ಮೈಂಡ್ ಫ್ರೀ ಮಾಡ್ಕೊಳ್ಳಿ. ಓಕೆ, ಸೊ ಪಾಸಿಟಿವ್ ಎನರ್ಜಿ ಕಮ್ಸ್ and negative energy goes and your mind is free now. Okay, so again we will restart. So now you have the strong mindset. ನಿಮ್ಮ ಮೈಂಡ್ಸೆಟ್ ಈಗ ಸ್ಟ್ರಾಂಗ್ ಇದೆ. ಓಕೆ, ನೀವು ನನ್ನ ಮಾತನ್ನ ಕೇಳ್ತಾ ಇದ್ದೀರಾ, ಬೇರೆ ಎಲ್ಲೂ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಹಿಯರ್. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸ್ಟಾಕ್ ಮಾರ್ಕೆಟ್. ಇಲ್ಲಿ ನಿಮ್ಗೆ ಫಿಯರ್, ಗ್ರೀಡ್, ನಾಲೆಡ್ಜ್ ಬೇಕು. ಫಿಯರ್ ಬೇಡ, ದುರಾಸೆ ಬೇಡ, ನಾಲೆಡ್ಜ್ ಬೇಕು. ಸ್ಟಾಕ್ ಮಾರ್ಕೆಟ್ ಅನ್ನೋ ವರ್ಡ್ಗೆ ನೀವೀಗ ಎಂಟ್ರಿ ಆಗ್ತಾ ಇದ್ದೀರಾ, ಹೊಸದಾಗಿ ಈಗ ಎಂಟ್ರಿ ಆಗ್ತಿದ್ದೀರಾ. ಕಲ್ತಿರೋದು ಹಳೇದನ್ನೆಲ್ಲ ಮರ್ತು ಬಿಡಿ, 1 ನಿಮಿಷ ಮೈಂಡ್ ನ ಫ್ರೀ ಇಟ್ಕೊಂಡು ವೆಬಿನಾರ್ ನ ಅಟೆಂಡ್ ಮಾಡಿ. ಓಕೆ, ಸೊ ಇಲ್ಲಿ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅಂತ 2 ಬರುತ್ತೆ. ಫಂಡಮೆಂಟಲ್ ಅಂದ್ರೆ ಏನು? ಒಂದು ಕಂಪನಿನ ಅನಾಲಿಸಿಸ್ ಮಾಡ್ಲಿಕ್ಕೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಟೆಕ್ನಿಕಲ್ ಅಂದ್ರೆ ಟ್ರೇಡಿಂಗ್ ಮಾಡುವಾಗ. ಫಾರ್ ಎಕ್ಸಾಂಪಲ್, ಫಂಡಮೆಂಟಲ್ಗೂ ಟೆಕ್ನಿಕಲ್ಗೂ ವ್ಯತ್ಯಾಸ ಏನು ಅಂತಂದ್ರೆ, ಈಗ ನಾನು ಕ್ರಿಕೆಟ್ ಮ್ಯಾಚ್ ತುಂಬಾ ನೋಡ್ತೀನಿ, ಹಾಗಾಗಿ ಇದನ್ನೇ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತಿನ ದಿನ ನಾನು ಆಸ್ ಅ ಕ್ಯಾಪ್ಟನ್, ಇವತ್ತಿನ ದಿನ ಕ್ಯಾಪ್ಟನ್ ಆಗಿ ನಾನು ಟಾಸ್ಗೆ ಹೋಗೋಕ್ಕಿಂತ ಮುಂಚೆ ಟಾಸ್ ವಿನ್ ಆದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತೀನಿ. ಏನ್ ಅನಾಲಿಸಿಸ್ ಮಾಡ್ತೀನಿ? ಪಿಚ್ ಅನಾಲಿಸಿಸ್ ಮಾಡ್ತೀನಿ. ಪಿಚ್ ಡ್ರೈ ಇದೆಯಾ? ಸ್ಪೀಡ್ ಬಾಲರಿಗೆ ವರ್ಕೌಟ್ ಆಗುತ್ತಾ? ಫಾಸ್ಟ್ ಬಾಲರ್ ಅಂತ ತಗೋಬೇಕಾ? ಬಾಲರ್ಸ್ ನ ಜಾಸ್ತಿ ಆಡಿಸ್ಬೇಕಾ? ಬ್ಯಾಟ್ಸ್ಮನ್ ಜಾಸ್ತಿ ಬೇಕಾ? ಪಿಚ್ ರಿಯಾಕ್ಷನ್ ಯಾವ ತರ ಮಾಡ್ತಿದೆ? ಮೊದಲು ಬ್ಯಾಟಿಂಗ್ ಆಡ್ಬೇಕಾ, ಬಾಲಿಂಗ್ ಮಾಡ್ಬೇಕಾ? ಇದನ್ನ ಅನಾಲಿಸಿಸ್ ಮಾಡದೆ ನಾನು ಟಾಸ್ಗೆ ಹೋದ್ರೆ ಏನಾಗುತ್ತೆ ಗೊತ್ತಿಲ್ಲ, ಸುಮ್ನೆ ಹೆಡ್ ಔಟ್ ಎಲ್ಲ ಹೇಳ್ತೀನಿ, ಬ್ಯಾಟಿಂಗ್ಗೆ ತಗೋತೀನಿ ಅಲ್ವಾ? ಪಿಚ್ ರಿಯಾಕ್ಷನ್ ನನಗೆ ಗೊತ್ತಿದ್ರೆ, ಅಂದ್ರೆ ಹಿಂದಿನ ಡೇಟಾ ನೋಡಿದ್ರೆ ಇವೆಲ್ಲವೂ ಗೊತ್ತಾಗ್ತವೆ. ಅಂಡ್ ಯಾವಾಗ ನಾವು ಬ್ಯಾಟಿಂಗ್ ಮಾಡ್ತಿರ್ತೀವಿ, ದಟ್ ಈಸ್ ಆನ್ ಟೈಮ್ ನಾವು ಡಿಸಿಷನ್ ತಗೋಬೇಕು. ಆನ್ ಟೈಮ್, ದೆನ್ ಅಂಡ್ ದೇರ್ ಡಿಸಿಷನ್ ತಗೋಬೇಕು. ಬಾಲ್ ನನ್ನ ಮುಂದೆ ಬಂದು ನಿಂತಾಗ ಇವತ್ತ ಸ್ಪೀಡ್ ಬಾಲರಿಗೆ ಹೊಡಿಬೇಕಾ, ಫಾಸ್ಟ್ ಬಾಲರಿಗೆ ಹೊಡಿಬೇಕಾ, ಅಥವಾ ಸ್ಪಿನ್ನರಿಗೆ ಹೊಡಿಬೇಕಾ? ವಿಚಾರ ಮಾಡ್ತಾ ಕೂಡ್ಲಿಕ್ಕೆ ನಮ್ಗೆ ಟೈಮ್ ಇದೆಯಾ? ಸ್ಪೀಡ್ ಬಾಲಿಂಗ್ ತಗೊಂಡಿದ್ದಾರೆ, ಸ್ಪೀಡ್ ಬಾಲ್ ಬಂದಿದೆ, ಪಿಚ್ ಫಾಸ್ಟ್ ಬಾಲರ್ಗೆ ಹೆಲ್ಪ್ ಆಗ್ತಿದೆ, ಸ್ಪಿನ್ನರ್ ಬಂದ್ರೆ ಹೊಡಿಬೇಕು ಅಂತಿದೆ, ಬಟ್ ನಾನು ಅನಾಲಿಸಿಸ್ ಮಾಡಿಲ್ಲ ಅಂದ್ರೆ ಫೇಲ್ ಆಗ್ತೀನಿ ಇಲ್ಲಿ. ಸೊ ಬಿಫೋರ್ ವಿ ಟ್ರೇಡ್, ಇವತ್ತಿನ ದಿನ ಮಾರ್ಕೆಟ್ ಕಂಡೀಷನ್ ನ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ದಿನ ಮಾರ್ಕೆಟ್ ಟ್ರೆಂಡ್ ಅಲ್ಲಿ ಇದೆಯಾ, ಸೈಡ್ ವೇ ಇದೆಯಾ? ಸೈಡ್ ವೇ ಇರುವಾಗ ಏನ್ ಮಾಡ್ಬೇಕು, ಟ್ರೆಂಡ್ ಅಲ್ಲಿ ಇರುವಾಗ ಏನ್ ಮಾಡ್ಬೇಕು, ಇವೆಲ್ಲವನ್ನು ನಾವು ಅನಾಲಿಸಿಸ್ ಮಾಡಿ ತಿಳ್ಕೊಂಡಾಗ ನಾವು ಫೀಲ್ಡ್ ಗೆ ಹೋದಾಗ ಫುಲ್ ಟಾಸ್ ಬಾಲ್ ಬಂದ್ರೆ 6 ಹೊಡಿಬೇಕು, ಬಾಲ್ ಹೈಟ್ ಬಂದ್ರೆ ಡಕ್ ಮಾಡ್ಬೇಕು, ವೈಡ್ ಬಂದ್ರೆ ಬಿಡಬೇಕು ಅಂತ ಗೊತ್ತಾಗತ್ತೆ ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇರೋದು, ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಫಂಡಮೆಂಟಲ್ ಬಗ್ಗೆ ತಿಳ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್. ಫಂಡಮೆಂಟಲ್ ಬಗ್ಗೆ ನಾವೀಗ ಕಲಿತಾ ಹೋಗೋಣ.
ಓಕೆ. ಸೊ ಮನಿ ಗ್ರೋಯಿಂಗ್ ಅಲಾಂಗ್ ವಿತ್ ಕಂಪನಿ. ಒಂದು ಕಂಪನಿ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಆ ಕಂಪನಿಯ ಜೊತೆ ಗ್ರೋತ್ ಇರಬೇಕು. ಈಗ ಆಪಲ್ ಕಂಪನಿ ಎವ್ರಿ ಇಯರ್ ಹೊಸ ಹೊಸ ಫೋನ್ಸ್ ನ ಬಿಡ್ತಾರೆ ಸೆಪ್ಟೆಂಬರ್ ಅಲ್ಲಿ ಅಲ್ವಾ. ಐ ಹ್ಯಾವ್ ಪರ್ಚೇಸ್ 16, ಅಪ್ಗ್ರೇಡೆಡ್ ಟು 17, ವೇಟಿಂಗ್ ಫಾರ್ 18. ಕಂಪನಿ ಗ್ರೋತ್ ಆಗ್ತಿದೆ, ಹಾಗಾಗಿ ಅವ್ರ ಹತ್ರ ದುಡ್ಡಿದೆ, ಆ ಕಂಪನಿ ಹೊಸ ಹೊಸ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಿದ್ದಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಈಗ ವೊಡಾಫೋನ್ ಐಡಿಯಾ ಸಿಂಪಲ್ ಎಕ್ಸಾಂಪಲ್, ಹೊಸ ನೆಟ್ವರ್ಕ್ ಏನಾರ ಹಾಕ್ತಿದಾರ, ಅವ್ರ ಹತ್ರ ದುಡ್ಡಿಲ್ಲ. 83,000 rupees ಅವರು ಡ್ಯೂ ಅಮೌಂಟ್ ಪೇ ಮಾಡ್ಬೇಕಿನ್ನು, ಅವ್ರ ಹತ್ರ ಕೊಡ್ಲಿಕ್ಕೆ ದುಡ್ಡೇ ಇಲ್ಲ. ರೀಸೆಂಟ್ ಆಗಿ ಗೌರ್ಮೆಂಟ್ ಅವರಿಗೆ 83,000 ಬೇಡ, ಅಟ್ಲೀಸ್ಟ್ ಅರ್ಧ ದುಡ್ಡಾರು ಕೊಡಿ. ಅಂಡ್ ಅರ್ಧ ದುಡ್ಡಿಗೂ ಕೂಡ ವಿತೌಟ್ ಇಂಟ್ರೆಸ್ಟ್ 5 ವರ್ಷಗಳ ಕಾಲ ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ಇದರ ಅರ್ಥ ಏನು ಅಂದ್ರೆ, ಕೋಮಾದಲ್ಲಿರೋ ಪೇಷಂಟ್ಗೆ ಎಳ್ಕೊಂಡ್ ಬಂದ ಹಾಗೆ, ಅಟ್ಲೀಸ್ಟ್ ಬದುಕಪ್ಪ ಇಂಡಿಯಾದಲ್ಲಿ, ತಗೊಂಡು ವೊಡಾಫೋನ್ ನ ಇಂಗ್ಲೆಂಡ್ಗೆ ಓಡ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಸಮ್ ರಿಲೀಫ್ ನ ಕೊಟ್ಟಿದ್ದಾರೆ. ಈ ವೊಡಾಫೋನ್ ಐಡಿಯಾ ಕಂಪನಿ ಮೇಲೆ ನಾ ಇನ್ವೆಸ್ಟ್ ಮಾಡಿದ್ರೆ ಉಪಯೋಗ ಏನಿದೆ? ಯಾವ ಕಂಪನಿ ಗ್ರೋತ್ ಇದೆ, ನನ್ನ ಕಣ್ಣು ಮುಂದೆನೆ ಡೈಲಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಗಳು, ಲೈಕ್ FMCG ಪ್ರಾಡಕ್ಟ್ಗಳು. ತಿನ್ನೋದು ನಾವ್ ಯಾವಾಗಾರು ಕಡಿಮೆ ಮಾಡ್ತೀವ? ಹಾಸ್ಪಿಟಲ್ಗೆ ಹೋಗೋದು ಯಾರಾದ್ರೂ ಕಡಿಮೆ ಮಾಡ್ತಾರ? ಅಲ್ವಾ. ಅಂಡ್ AI ಮುಂದೆ ಬರ್ತಾ ಇದಾವೆ. AI ಎಲ್ಲರಿಗೂ ಗೊತ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮೇಲೆ ಈಗ ಜಾಸ್ತಿ ಕಾನ್ಸಂಟ್ರೇಟ್ ಆಗ್ತಿದೆ. ಇವೆಲ್ಲ ಇಮೇಜ್ಗಳನ್ನ ನೀವು ನೋಡ್ತಿದ್ದೀರಲ್ಲ, ಇವೆಲ್ಲವನ್ನು ನಾನು ದುಡ್ಡು ಕೊಟ್ಟು ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಉಚಿತವಾಗಿ ಕ್ರಿಯೇಟ್ ಮಾಡ್ಕೊಂಡಿರೋದು. ಇಷ್ಟು ದಿನ ನಾನು ಪೇ ಮಾಡ್ಬೇಕಿತ್ತು, ಒಂದೊಂದು ಇಮೇಜ್ ಕ್ರಿಯೇಟ್ ಮಾಡಿದ್ರೆ 100 rupees ಚಾರ್ಜ್ ಕೊಟ್ಟು 2 years ಬ್ಯಾಕ್ ನಾನು ಮಾಡಿದ್ದೆ ಇದನ್ನೆಲ್ಲ. ಈಗ ನನಗೆ ಹೆಂಗ್ ಬೇಕು ಹಂಗೆ ಫ್ರೀ ಆಫ್ ಕಾಸ್ಟ್ ಆಗಿ ನಾನು ಮಾಡ್ಕೊತಾ ಇದ್ದೀನಿ. ಹೇಗೆ? ಒಬ್ಬ ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬರ್ತಿದೆ. ಯಾವ್ದೋ ಒಂದು ಸ್ಟೋರಿಗೆ ಹೋದ್ರೆ ಆಟೋಮೆಟಿಕ್ ಆಗಿ ಅದೇ ಬಿಲ್ ಕೊಡುತ್ತೆ, ನಾನು ದುಡ್ಡು ಪೇ ಮಾಡ್ತೀನಿ, ಫೋನ್ ಪೇ ಮಾಡ್ತೀನಿ, ಇವೆಲ್ಲವೂ ಆಗ್ತಾ ಇದೆ. ಸೊ ಮುಂದೆ ನಮ್ಮ ಜೀವನ ಹೇಗಿರುತ್ತೆ ಗೊತ್ತಿಲ್ಲ. ಓಕೆ. ಅಂಡ್ ಜಗತ್ತು ಹೇಗೆ ಅಪ್ಡೇಟ್ ಆಗಿದೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎನ್ವಿಡಿಯಾ ಅನ್ನೋ ಕಂಪನಿ ಚಿಪ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಲ್ಯಾಪ್ಟಾಪ್ ಮೊಬೈಲ್ ಗಳಿಗೆಲ್ಲ ಚಿಪ್ ಅದನ್ನೇ ಯೂಸ್ ಮಾಡ್ತಾರೆ. ಇದನ್ನ ನೋಡಿ ಈಗ ಆಪಲ್, ಅಮೆಝಾನ್, ಗೂಗಲ್ ಇವೆಲ್ಲವೂ AI ಬಂದ್ಬಿಡ್ತು. ಅವ್ರ ಅಪ್ಡೇಟ್ ಆದ್ರು. ಔಟ್ಡೇಟ್ ಯಾವ್ದಾಗಿದೆ? ಸಿಂಪಲ್, ಏರ್ಟೆಲ್ ಅಂಡ್ ಜಿಯೋ, ವೊಡಾಫೋನ್. ಓಕೆ. ಜಿಯೋ ಫ್ರೀ ಸಿಮ್ ಕಾರ್ಡ್ ಕೊಟ್ಟಾಗ, ಬಟ್ ಸ್ಟಿಲ್ ಎಲ್ಲರ ಹತ್ರನು ಏರ್ಟೆಲ್ ವೊಡಾಫೋನ್ ಇತ್ತು. ಬಟ್ 5G ಬಂದ್ಮೇಲೆ ವೊಡಾಫೋನ್ ಅಪ್ಗ್ರೇಡ್ ಆಗ್ಲಿಕ್ಕೆ ಆಗ್ಲಿಲ್ಲ. ಇಟ್ಸ್ ಔಟ್ಡೇಟೆಡ್ ನೌ. ನೀವು ಜಗತ್ತಿನ ಜೊತೆ ಅಪ್ಡೇಟ್ ಆಗಿಲ್ಲ ಅಂದ್ರೆ ಜಗತ್ತು ನಿಮ್ಮನ್ನ ಅಲ್ಲೇ ಬಿಟ್ಟು ಜಗತ್ತು ಮೇಲ್ಗಡೆ ಹೋಗ್ಬಿಡುತ್ತೆ. ಜಗತ್ತಿನ ಜೊತೆ ನಾನು ಬೆಳಿಬೇಕು. ಸೊ ಇಟ್ ಇಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿ ಇದನ್ನ. ಹೇಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮನಿ ಫ್ಲೋ ಆಗುತ್ತೆ ಅಂದ್ರೆ, ಒಂದು ಇನ್ವೆಸ್ಟರ್ ಇಂದ ಸ್ಟಾಕ್ ಮಾರ್ಕೆಟ್ಗೆ ದುಡ್ಡು ಹೋಗುತ್ತೆ. ನಾನು ಇವತ್ತಿನ ದಿನ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂತಂದ್ರೆ ಆ ದುಡ್ಡು ಸ್ಟಾಕ್ ಮಾರ್ಕೆಟ್ಗೆ ಹೋಗುತ್ತೆ. ಸ್ಟಾಕ್ ಮಾರ್ಕೆಟ್ ಇಂದ ಕಂಪನಿಗೆ ಹೋಗುತ್ತೆ. ಯಾವ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ಫಾರ್ ಎಕ್ಸಾಂಪಲ್ ಈಗ ನಾನು ಇನ್ಫೋಸಿಸ್ ಅನ್ನೋ ಕಂಪನಿ ಮೇಲೆ ಟ್ರೇಡ್ಸ್ ಒಂದು 100 shares ತಗೊಂಡಿದ್ದೀನಿ, ಒಂದು 10,000 ರೂಪಾಯಿ ಕೊಟ್ಟು ಅಂತಂದ್ರೆ 10,000 ರೂಪಾಯಿ ಸ್ಟಾಕ್ ಮಾರ್ಕೆಟಿಗೆ ಹೋಗುತ್ತೆ. ಆ ಸ್ಟಾಕ್ ಮಾರ್ಕೆಟ್ ಇಂದ ಕಂಪನಿಗೆ ಹೋಗುತ್ತೆ. ಆ 10,000 ರೂಪಾಯಿನ ಕಂಪನಿಯವರು ಯಾವ ತರ ಯುಟಿಲೈಸ್ ಮಾಡ್ಕೋತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. 10,000 ರೂಪಾಯಿ ಸಿಕ್ತು ಅಂದ ತಕ್ಷಣ ಅವರು ಅಬ್ರಾಡಿಗೆ ಹೋಗಿ ಕೂತ್ಬಿಟ್ರೆ ಉಪಯೋಗ ಇಲ್ಲ. ಆ 10,000 ರೂಪಾಯಿಂದ ಅವರು ಹೊಸ ಬ್ರಾಂಚ್ ಅನ್ನ ಓಪನ್ ಮಾಡಿದ್ರು. 10,000 ರೂಪಾಯಿ ಸಾಲಲ್ಲ, ಬಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. 10,000 ರೂಪಾಯಿಂದ ಹೊಸ ಬ್ರಾಂಚ್ ಅನ್ನ ಓಪನ್ ಮಾಡಿದ್ರು, ಹೊಸ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಿದ್ದಾರೆ, ಅಥವಾ ಅವರ ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅವಾಗ ಏನಾಗುತ್ತೆ, ಅವರ ರೆವೆನ್ಯೂ ಜಾಸ್ತಿ ಆಗತ್ತೆ. ನನ್ನ 10,000 ರೂಪಾಯಿ, ನಾನು 1,000 ರೂಪಾಯಿ ಇರುವಾಗ ಶೇರ್ಸ್ ತಗೊಂಡಿದ್ದೀನಿ ಅಂದ್ರೆ ಅವರ ಕಂಪನಿ ಗ್ರೋತ್ ಆಗ್ತಿದೆ ಅಂದ್ರೆ ಶೇರ್ಸ್ ಪ್ರೈಸ್ ಕೂಡ ಗ್ರೋತ್ ಆಗ್ತಿರುತ್ತೆ. ನಾನು 1,000 ರೂಪಾಯಿ ತಗೊಂಡಿದ್ದೀನಿ, 1,500 ಆಗಿದೆ ಅಂದ್ರೆ ನನ್ನ 10,000 ರೂಪಾಯಿ 15,000 ರೂಪಾಯಿ ಆಗಿದೆ. ಇನ್ವೆಸ್ಟ್ಮೆಂಟ್ ಇದಕ್ಕೋಸ್ಕರನೇ ಮಾಡಬೇಕು. ಒಂದು ಕಂಪನಿ, ಯಾವ ಕಂಪನಿ ಮನಿ ಗ್ರೋವಿಂಗ್ ಇತ್ ಕಂಪನಿ, ಯಾವ ಕಂಪನಿ ಜೊತೆ ದುಡ್ಡು ಬೆಳೀತಿದೆ ನೋಡ್ಬೇಕು, ನಾಟ್ ಬರ್ನಿಂಗ್ ದ ಮನಿ. ದುಡ್ಡನ್ನ ಯಾರು ಯಾವ ತರ ಉಪಯೋಗಿಸ್ತಿದ್ದಾರೆ, ಯಾವ ಯಾವ ಕಂಪನಿ ದುಡ್ಡನ್ನ ಯಾವ ತರ ಉಪಯೋಗಿಸ್ತಿದ್ದಾರೆ, ಅದು ಕೂಡ ನನಗೆ ಗೊತ್ತಿರಬೇಕು. ಅವನ್ನು ಕೂಡ ನಾವು ಕಲಿಬಹುದು. ಇಟ್ ಇಸ್ ವೆರಿ ಸಿಂಪಲ್, ಬಟ್ ಅರ್ಥ ಮಾಡ್ಕೋಬೇಕಷ್ಟೇ. ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ಐಡೆಂಟಿಫೈ ಎ ಗುಡ್ ಕಂಪನಿ. ಈಸಿ ಇದು. ಏನು? ಅವ್ರು ಏನ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಓಕೆನಾ? ಅವ್ರು ಏನ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಅಂಡ್ ಆ ಪ್ರಾಡಕ್ಟ್ಗೆ ಸ್ಟ್ರಾಂಗ್ ಡಿಮ್ಯಾಂಡ್ ಇರಬೇಕು ಮಾರ್ಕೆಟ್ ಅಲ್ಲಿ. ಡಿಮ್ಯಾಂಡ್ ಅಷ್ಟೇ ಇದ್ರೆ ಸಾಲಲ್ಲ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರಬೇಕು. ನಾನು ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀನಿ, ₹1 ಪ್ರಾಡಕ್ಟ್ ₹2 ಸೆಲ್ ಮಾಡ್ತೀನಿ. 100 ಪ್ರಾಡಕ್ಟ್ ಸೆಲ್ ಮಾಡಿದ್ರು ಕೂಡ ನನಗೆ ₹100 ಪ್ರಾಫಿಟ್ ಅಷ್ಟೇ.
ಅದೇ ನಾನು 1,000 ರೂಪಾಯಿ, ನಾನು 100 ರೂಪಾಯಿ ಪ್ರಾಡಕ್ಟ್ಗೆ ನಾನು 100 ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡ್ತಿದ್ದೀನಿ ಅಂದ್ರೆ 100 ಇಂದ 200 ಆಗತ್ತೆ. ಸೊ ಡಿಮ್ಯಾಂಡ್ ಎಷ್ಟಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟಿದೆ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಜಸ್ಟ್ ಸೆಕೆಂಡ್, ಚಾರ್ಜ್ ಇಲ್ಲ ಲ್ಯಾಪ್ಟಾಪ್, ಚಾರ್ಜ್ ಆನ್ ಮಾಡ್ತೀನಿ, ಒಂದೇ ಸೆಕೆಂಡ್. ಓಕೆ, ಸೊ ವಿ ಆರ್ ಕಂಟಿನ್ಯೂಂಗ್ ದ ವೆಬಿನಾರ್. ಓಕೆ, ಸೊ ಮನಿ ಶುಡ್. ಓಕೆ, ಇಲ್ಲಿ ಏನ್ ಜನ ಮಾಡ್ತಿದ್ದಾರೆ ಅಂದ್ರೆ ಇವತ್ತಿನ ದಿನ ಜನ ಐಡಲ್ ಆಗ್ತಿದ್ದಾರೆ. ಐಡಲ್ ಅಂದ್ರೆ ಏನು? ಸೋಂಬೇರಿಗಳಾಗ್ತಿದೀವಿ ನಾವು. ಆರಾಮಾಗಿರೋಣ, ಯಾಕೆ ಬೇಕು ಸರ್? ಆ ಕಂಪ್ನಿ ಹೋದ್ರೆ 40,000 ಕೊಡ್ತಾರೆ, ಬಟ್ ತಲೆ ತಿಂತಾರೆ, ಸಿಕ್ಕಾಪಟ್ಟೆ ಕಷ್ಟ ಕಂಪ್ನಿ ವರ್ಕ್ ಮಾಡೋದು, ರಿಸ್ಕ್ ತೊಗೊಳಕ್ ನಾವು ರೆಡಿ ಇಲ್ಲ. ಬಟ್ ನಾವೆಲ್ಲ ದುಡ್ಡನ್ನ ಯಾರು ಮಾಡ್ತಿದ್ದಾರೆ ಅಂದ್ರೆ ಬ್ಯಾಂಕು, ಗೋರ್ಮೆಂಟ್, ಕಂಪನಿಗಳ ದುಡ್ಡು ಮಾಡ್ತಾ ಇದ್ದಾರೆ. ಬಟ್ ನಾನ್ ಆರಾಮಾಗಿದ್ದೀನಿ. ದಟ್ ಈಸ್ ಆಕ್ಚುಲಿ ದಿ ರಿಯಾಲಿಟಿ. ನಾ ಏನ್ ಮಾಡ್ತೀನಿ ಅಂದ್ರೆ FD ಓಪನ್ ಮಾಡ್ತೀನಿ, RD ಓಪನ್ ಮಾಡ್ತೀನಿ. ಆಸ್ ಅ ರಿಟೇಲ್ ಇನ್ವೆಸ್ಟರ್ ನಾನು FD ಅಲ್ಲಿ ದುಡ್ಡು ಹಾಕ್ತೀನಿ, RD ಅಲ್ಲಿ ದುಡ್ಡು ಹಾಕ್ತೀನಿ. ಬಟ್ ಇವೆರಡೂ ದುಡ್ಡು ಹೋಗ್ತಿರೋದು ಎಲ್ಲಿಗೆ? ಸ್ಟಾಕ್ ಮಾರ್ಕೆಟ್ಗೆನೆ ಹೋಗ್ತಿದೆ. ನಾನ್ ಯಾಕೆ ಸೀದಾ ತಿನ್ನುವಾಗ, ಸೀದಾ ತಿನ್ಲಿಕ್ಕೆ ನನಗೆ ಬರುತ್ತೆ, ನಾನು ಬೇರೆಯವ್ರ ಹೆಗಲ್ ಮೇಲೆ ಕೈ ಹಾಕ್ಬಿಟ್ಟು ರಿಸ್ಕ್ ಯಾಕೆ ತಗೋತಿದೀನಿ? FD RD ಅಮೌಂಟ್ ಸ್ಟಾಕ್ ಮಾರ್ಕೆಟಿಗೆ ಹೋಗ್ತಿದೆ ಅಂದ್ರೆ ನಾನೇ ಯಾಕೆ ಕಂಪ್ಲೀಟ್ ನಾನೇ ಈಸಿಯಾಗಿ ಯಾಕೆ ನಾನು ಸ್ಟಾಕ್ ಮಾರ್ಕೆಟ್ ದುಡ್ಡು ಹಾಕ್ಬಾರ್ದು? FD RD ಡೊಮೆಸ್ಟಿಕ್ ಇನ್ವೆಸ್ಟರ್ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅವರು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಕೂಡ ಸ್ಟಾಕ್ ಮಾರ್ಕೆಟ್ಗೆನೆ ದುಡ್ಡು ಹಾಕಿನೇ ಅವ್ರು ಜಾಸ್ತಿ ದುಡ್ಡು ಮಾಡ್ಕೋತಾ ಇರೋದು. FD ಅವ್ರ ದುಡ್ಡು ಹೆಂಗ್ ಬರುತ್ತೆ? ಒಂದು, ಲೋನ್ ಕೊಡ್ತಾರೆ, ನಂತರ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ನಿಮ್ಗೆ ಅವ್ರು ಇಂಟ್ರೆಸ್ಟ್ ಪೇ ಮಾಡ್ತಿದ್ದಾರೆ ಅಲ್ವಾ? ಸೊ ಹಾಗಾಗಿ ನಾನು ಕೂಡ ಈಗ DII ಅಂದ್ರೆ ಏನು? ಡೊಮೆಸ್ಟಿಕ್ ಇನ್ವೆಸ್ಟರ್. ಸೊ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಮೋಸ್ಟ್ ಇನ್ವೆಸ್ಟೆಡ್ ಸ್ಟಾಕ್ ಇನ್ ಇಂಡಿಯಾ ಅಂತ ಗೂಗಲ್ ಮಾಡಿದ್ರೆ HDFC ಬ್ಯಾಂಕ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ICICI ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನೀವು ಕೂಡ ಇಟ್ಸ್ ಅವೈಲಬಲ್ ಇನ್ ಗೂಗಲ್. ಓಕೆ, ಅದರ್ ಹೈ DII ಇಂಟ್ರೆಸ್ಟ್ ಸ್ಟಾಕ್ಸ್, ಇನ್ಫೋಸಿಸ್, ಲಾರ್ಸನ್ ಅಂಡ್ ಟರ್ಬೋ, ಇಂಡಿಯನ್ ಎನರ್ಜಿ, ಸಿಟಿ ಬ್ಯಾಂಕ್, ಇವೆಲ್ಲ ಅವ್ರು ಇನ್ವೆಸ್ಟ್ ಮಾಡಿದಂತಹ ಕಂಪನಿಗಳು. ಕೋಲ್ಗೇಟ್, FMCG ಕಂಪನಿ. ನೋಡಿ, ಈ ಕಂಪನಿಗಳು ನನಗೆ ಗೊತ್ತಿಲ್ವಾ? ನಾನು HDFC ಬ್ಯಾಂಕಿಗೆ ಹೋಗ್ತೀನಿ, ICICI ಬ್ಯಾಂಕ್ ಅಲ್ಲಿ ಹೋಗ್ತೀನಿ, ಇನ್ಫೋಸಿಸ್ ಕಂಪನಿ ಗೊತ್ತಿದೆ, L&T ಗೊತ್ತಿದೆ. ಈ ಕಂಪನಿಗಳ ಮೇಲೆ ನಾನು ಯಾಕೆ ಇನ್ವೆಸ್ಟ್ಮೆಂಟ್ ನ ಮಾಡಬಾರ್ದು? ಅದು ಬಿಡಿ ಹೋಗ್ಲಿ, FII ಅಂದ್ರೆ ಬೇರೆ ಕಂಟ್ರಿ ಅವರು, ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಜನ ಇದ್ದಾರೆ. ಯಾವ ಕಂಪನಿ? ಅಗೇನ್ ಅದು ಕೂಡ ನೋಡಿ, FII ಮೋಸ್ಟ್ ಇನ್ವೆಸ್ಟೆಡ್ ಸ್ಟಾಕ್ ಇನ್ ಇಂಡಿಯಾ. HDFC ಬ್ಯಾಂಕ್ ಇದೆ, ವೆರಿ ಹೈ. ICICI ಬ್ಯಾಂಕ್ ಇದೆ, ಇನ್ಫಿ ಇದೆ, ಭಾರತಿ ಏರ್ಟೆಲ್ ಇದೆ ನೋಡಿ, ಆಕ್ಸಿಸ್ ಬ್ಯಾಂಕ್ ಇದೆ. ಅಂಡ್ ಫ್ರೀಕ್ವೆಂಟ್ FII ಬೈಸ್, ಫ್ರೀಕ್ವೆಂಟ್ ಆಗಿ ಬೈ ಮಾಡ್ತಿರೋದು ರೀಸೆಂಟ್ ಆಗಿ ಪೇಟಿಎಂ ಬೈ ಮಾಡ್ತಿದ್ದಾರೆ, ಬಜಾಜ್ ಫೈನಾನ್ಸ್ ಬೈ ಮಾಡ್ತಿದ್ದಾರೆ, DLF ಬೈ ಮಾಡ್ತಿದ್ದಾರೆ, ಟಾಟಾ ಪವರ್ ಬೈ ಮಾಡ್ತಿದ್ದಾರೆ. ಸೊ ಇವೆಲ್ಲ ಕಂಪನಿನ ಬೇರೆ ಕಂಟ್ರಿಯವ್ರು ಬಂದು ನಮ್ಮ ಕಂಟ್ರಿಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ನಾನು ನನ್ನ ಕಂಟ್ರಿಯವನಾಗ ನಾನೇ ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇಲ್ಲ. ಬೇರೆ ಕಂಟ್ರಿಗಳಲ್ಲಿ ಎಷ್ಟು ಮಿನಿಮಮ್ 50% ಆಫ್ ದ ಕ್ರೌಡ್ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಆದ್ರೆ ನನ್ನ ಕಂಟ್ರಿಲಿ ಕೇವಲ 1 or 2% ಜನ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ರಿಮೈನಿಂಗ್ ಇನ್ವೆಸ್ಟ್ಮೆಂಟ್ ನ ಮಾಡ್ತಿಲ್ಲ. ಓಕೆ, ಇಂಡಿಯಾದವ್ರು ಏನಾದ್ರು ಬೇರೆ ಕಂಟ್ರಿ ಇನ್ವೆಸ್ಟ್ಮೆಂಟ್ ಮಾಡ್ತಿದಾರ ಅಂತ ಗೂಗಲ್ ಮಾಡಿದ್ರೆ ಅದಕ್ಕೂ ಆನ್ಸರ್ ಇದೆ. ಇನ್ವೆಸ್ಟ್ ಇನ್ US ಮಾರ್ಕೆಟ್. ಯಾವ್ಯಾವ ಕಂಪನಿ? ಅಮೆಝಾನ್, ಆಪಲ್, ಎನ್ವಿಡಿಯಾ, ಗೂಗಲ್. ನೋಡಿ, ಇದು ಟಾಪ್ ನ ಹೇಳ್ತಿರೋದು. ಇನ್ನು ಸುಮಾರು ಇದಾವೆ, ಟೆಸ್ಲಾ ಇದೆ, ಸಿಕ್ಕಾಪಟ್ಟೆ ಕಂಪನಿಗಳಿದಾವೆ. ನೋಡಿ, ಇವೆಲ್ಲ ಗ್ಲೋಬಲ್ ಮಾರ್ಕೆಟ್. ಈಗ ನಾನು ಯಾವ್ದೋ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದೀನಿ ಅಂದ್ರೆ ಭಾರತಿ ಏರ್ಟೆಲ್ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ. ಭಾರತಿ ಏರ್ಟೆಲ್ ಎಷ್ಟು ಕಂಟ್ರಿ ಇದೆ? 4 ಕಂಟ್ರಿ, 5 ಕಂಟ್ರಿ. ಅಮೆಝಾನ್ ಎಷ್ಟು ಕಂಟ್ರಿ ಇದೆ? ವರ್ಲ್ಡ್ ವೈಡ್ ಇದೆ. ಆಪಲ್ ವರ್ಲ್ಡ್ ವೈಡ್ ಇದೆ, ಎನ್ವಿಡಿಯಾ ವರ್ಲ್ಡ್ ವೈಡ್ ಇದೆ, ಗೂಗಲ್ ವರ್ಲ್ಡ್ ವೈಡ್ ಇದೆ. ನೋಡಿ, ವರ್ಲ್ಡ್ ವೈಡ್ ಇರುವಂತ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ನ ಕೂಡ ಮಾಡಬಹುದು. ಓಕೆ, ಒಂದು ಕ್ವಶನ್ ಕೇಳ್ತೀನಿ ನಾನು, ವೆರಿ ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ. ಒಂದು ಮಗುವಿನ ಎಜುಕೇಶನ್, ಈಗಿನ ಟೈಮ್ ನಲ್ಲಿ ನೀವು ಎಜುಕೇಶನ್ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಈಗಿನ ಕಾಲದಲ್ಲಿ ಅಟ್ಲೀಸ್ಟ್ 1 ಕೋಟಿ ರೂಪಾಯಿ ಬೇಕು, ಒಂದು ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ, ಅಲ್ವಾ? ಎಷ್ಟು ಜನ ಎಸ್ ಅಂತ ಹೇಳ್ತೀರಾ ನೋಡಿ? ನೋಡೋಣ, ಎಷ್ಟು ಜನ ಎಸ್ ಅಂತ ಹೇಳ್ತೀರಾ? ಒಂದು ಒಳ್ಳೆ ಎಜುಕೇಶನ್ ನನ್ನ ಮಕ್ಳಿಗೆ ಕೊಡ್ಬೇಕು ಅಂದ್ರೆ ಮಿನಿಮಮ್ 1 ಕೋಟಿ ರೂಪಾಯಿ ಖರ್ಚಾಗೇ ಆಗುತ್ತೆ.
ಕರೆಕ್ಟ್, ರೈಟ್. ಸೊ ನನ್ನ ಮಗ ಇವತ್ತು 1ನೇ ಕ್ಲಾಸ್, ಇದುವರೆಗೂ ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ. ನಾ 3-4 ಲಕ್ಷ ರೂಪಾಯಿ ನನ್ನ ಎಜುಕೇಶನ್ ಕಂಪ್ಲೀಟ್ ಮುಗಿಸಿದೀನಿ. ನನ್ನ ಮಗ 1ನೇ ಕ್ಲಾಸ್ ಬರ್ಲಿಕ್ಕೇನೆ ನನ್ನ ಕಂಪ್ಲೀಟ್ ಎಜುಕೇಶನ್ ಅಮೌಂಟ್ ನ ತಗೊಂಡ್ಬಿಟ್ಟಿದ್ದಾನೆ. ಸೊ ಕರೆಕ್ಟ್ ಆಗಿ ಒಂದು ಪ್ರಾಪರ್ ಅಲ್ಲಿ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು ಅಂದ್ರೆ 1 ಕೋಟಿ ರೂಪಾಯಿ ಬೇಕು. 1 ಕೋಟಿ ರೂಪಾಯಿ ಫ್ಯೂಚರ್ ಅಲ್ಲಿ ನನಗೆ ಸಿಗುತ್ತಾ? ಬೇಕು ಅಂದ್ರೆ ಅವರಿಗೋಸ್ಕರ ಅಟ್ಲೀಸ್ಟ್ ಇವತ್ತಿನ ದಿನ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ದುಡ್ಡು ಡೈಲಿ, ವೀಕ್ಲಿ, ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಇನ್ವೆಸ್ಟ್ಮೆಂಟ್ ಇವತ್ತಿನ ದಿನ ನೀವು ಮಾಡಿದ್ರೆ ನಾಳೆ ಒಂದು ದಿನ ಒಂದು ಒಳ್ಳೆ ಹೆಮ್ಮರವಾಗಿ ಬೆಳೆದಾಗ, ರಾಘವೇಂದ್ರ ಸರ್ ಹೇಳಿದ್ರು ಹಾಗಾಗಿ ನಾ ಇನ್ವೆಸ್ಟ್ಮೆಂಟ್ ಮಾಡಿದೆ, ನನಗೆ ಈಗ ದುಡ್ಡು ಬಂದಿದೆ ಅಂತ ಅಟ್ಲೀಸ್ಟ್ ನೀವು ನನ್ನ ಹೆಸರು ನೆನಪಿಲ್ಲ ಅಂದ್ರೂ ನಾನು ಅಟ್ಲೀಸ್ಟ್ ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ಸಾಕು. ಇನ್ವೆಸ್ಟ್ಮೆಂಟ್ ನ ನಾಳೆಯಿಂದಾನೇ ಮಾಡಿ. FD, RD, DIA, FIA ಅವರ ಲೈನ್ ಅಲ್ಲಿ ನಾನು ಇರೋಣ, ಅವರ ಲೈನ್ ಅಲ್ಲೇ ನಾನು ರಿಟೇಲ್ ಇನ್ವೆಸ್ಟರ್ ಇರೋಣ. ಅವ್ರು ABC ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಿದಾರಾ, ನಾನು ಆ ABC ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅವ್ರು ರಿಚ್ ಆಗ್ತಿದಾರ, ನಾನು ರಿಚ್ ಆಗ್ತೀನಿ. ಓಕೆ. ಸೊ ಆಲ್ವೇಸ್ ಡೋಂಟ್ ಬೈ. ನೀವು ಡೈರೆಕ್ಟ್ ಫ್ರೂಟ್ಸ್ ಅಂಗಡಿಗೆ ಹೋಗಿ ಫ್ರೂಟ್ಸ್ ನ ಪರ್ಚೇಸ್ ಮಾಡ್ತಿದ್ದೀರಾ, ಬಟ್ ಮಾಡಬೇಡಿ ಅಂತ ನಾ ಹೇಳ್ತಿಲ್ಲ. ಹಾಗೆ ಗಿಡಗಳನ್ನು ಬೆಳೆಸೋದ್ರಿಂದ ಇವತ್ತಿನ ದಿನ ನನಗೇನಾಗತ್ತೆ, 10 ವರ್ಷಗಳ ನಂತರ ಆ ಫ್ರೂಟ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಫ್ರೂಟ್ಸ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ದಟ್ ಈಸ್ ಡಿವಿಡೆಂಟ್. ಒಂದ್ ಒಳ್ಳೆ ಅಮೌಂಟ್ ನಾವ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದ್ರೆ ನಾ ಏನ್ ಮಾಡ್ಬೇಕು? ನೀರ್ ಹಾಕ್ಬೇಕು, ಬಿಡ್ಬೇಕಷ್ಟೆ. ಅಂದ್ರೆ ನೀರೇ ಇಲ್ಲಿ ದುಡ್ಡು. ನಾನ್ ದುಡ್ಡನ್ನ ಹಾಕ್ಬೇಕು, ಸುಮ್ಮನಿರ್ಬೇಕಷ್ಟೇ. ಆ ಗಿಡ ಹೆಮ್ಮರವಾಗಿ ಬೆಳೆದ ಮೇಲೆ ಡಿವಿಡೆಂಟ್ ಅನ್ನೋ ಫ್ರೂಟ್ಸ್ ಸಿಗತ್ತೆ. ಆ ಹೆಮ್ಮರವಾಗಿ ಗಿಡ ಕೂಡ ಬೆಳೀತಾನೇ ಇರುತ್ತೆ. ಬಟ್ ಪೇಶನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ. ಸೊ ಬೆನಿಫಿಟ್ ಆಫ್ ಓನ್ ಇನ್ವೆಸ್ಟ್ಮೆಂಟ್. ನೀವು FD, RD, ಮ್ಯೂಚುವಲ್ ಫಂಡ್ ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಆ ಕಂಪನಿ ಮೇಲೆ ಹೋಗೋಕ್ಕಿಂತ ನಿಮ್ಗೆ ಆ ಕಂಪನಿಯಲ್ಲಿ ಓನರ್ಶಿಪ್ ಇರುತ್ತೆ. ನೋಡಿ, ನಾ ಇನ್ಫೋಸಿಸ್ ಕಂಪನಿ ಓನರ್ ಆಗ್ಬೇಕು, ಸಾಧ್ಯ ಇದೆಯಾ? ಆನ್ಸರ್ ಇಸ್ ನೋ, ಬಟ್ ಇಟ್ ಇಸ್ ಪಾಸಿಬಲ್. ಹೇಗೆ? ಇನ್ವೆಸ್ಟ್ಮೆಂಟ್ ಮಾಡಿ. 10,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಆ 10,000 ರೂಪಾಯಿಗೆ ನೀವು ಪಾಲುದಾರರು ಇನ್ಫೋಸಿಸ್ ಕಂಪನಿಗೆ. ಹೈಯೆಸ್ಟ್ ಶೇರ್ಸ್ ಯಾರ ಹತ್ರ ಇರುತ್ತೋ ಅವರೇ ಓನರ್, ಅವರ ಡಿಸಿಷನ್ ನಡೆಯುತ್ತೆ. ಬಟ್ ನಾನು ಕೂಡ ಈಗ ನಾನು 100 ಶೇರ್ಸ್ ಇನ್ಫೋಸಿಸ್ ಇದೆ ಅಂತ ಅನ್ಕೊಳ್ಳಿ. ಇನ್ಫೋಸಿಸ್ 100 ಶೇರ್ಸ್ ಇದೆ, ನಾ 1 ಶೇರ್ ಪರ್ಚೇಸ್ ಮಾಡಿದೀನಿ. 1% ನನಗೆ ಅವ್ರು ರೆಸ್ಪೆಕ್ಟ್ ಕೊಡಬೇಕು. 50% ಯಾರ ಹತ್ರ ಇದೆ, ಅವರೇ ಹೈಯೆಸ್ಟ್ ಓನರ್. ಸೊ ಬೇರೆಯವ್ರ ಹತ್ರ 2% ಇದೆಯಾ, ಅವ್ರು 2% ರೆಸ್ಪೆಕ್ಟ್ ಕೊಡ್ತಾರೆ. ಸೊ ನನಗೂ ಕೂಡ ಒಂದು ಕಂಪನಿ ರೆಸ್ಪೆಕ್ಟ್ ಕೊಡುತ್ತೆ. ಅವ್ರು ಏನೋ ಡಿಸಿಷನ್ ತಗೊಳ್ಬೇಕಾದ್ರೆ ನನಗೂ ಕೂಡ ಕೇಳ್ತಾರೆ. ಇನ್ವೆಸ್ಟರ್ಗೂ ಕೂಡ ಪೋಲ್ ಅರೇಂಜ್ ಮಾಡ್ಬಿಟ್ಟು ಕೇಳ್ತಾರೆ. ಓಕೆ. ಗ್ರೋವಿಂಗ್ ಇತ್ ಕಂಪನಿ, ನನ್ನ ದುಡ್ಡು ಕಂಪನಿ ಜೊತೆ ಗ್ರೋ ಆಗ್ತಿರುತ್ತೆ. ಮನಿ ವಿಲ್ ವರ್ಕ್ ಫಾರ್ ಯು. ದುಡ್ಡು ನಿಮಗೋಸ್ಕರ ವರ್ಕ್ ಮಾಡ್ತಿರುತ್ತೆ. ಕ್ರಿಯೇಟಿಂಗ್ ವೆಲ್ತ್, ವೆಲ್ತ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ ನೀವು. ಲೆಟ್ಸ್ ಅಗೇನ್ ಪಾಸ್. ದಿಸ್ ಇಸ್ ಆಕ್ಚುಲಿ ದಿ ಫಂಡಮೆಂಟಲ್. ಓಕೆನಾ? ಸೊ ಯಾರ್ಯಾರು ನನ್ನ ಮಾತು ಕೇಳಿ, ಯಾರ್ಯಾರು ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಹೇಳಿ ನೋಡೋಣ. ಚಾಟ್ ಬಾಕ್ಸ್ ಅಲ್ಲಿ ಸರ್ ನಾ ಇನ್ವೆಸ್ಟ್ ಮಾಡ್ತೀನಿ, ಹಾನೆಸ್ಟ್ ಆನ್ಸರ್ ಬೇಕು ನನಗೆ. ಯಾರ್ಯಾರು ರಿಪ್ಲೈ ಮಾಡ್ತಿದ್ರ ನಾ ಹೆಸರು ಇಟ್ಕೊಂಡಿರ್ತೀನಿ. ನಿಮ್ ಮೊಬೈಲ್ ನಂಬರ್ ನನ್ನ ಹತ್ರ ಇದೆ, ನಾನು ನಾಳೆ ಫೋನ್ ಮಾಡಿ ಕೇಳ್ತೀನಿ ನಿಮ್ಗೆ. ಎಷ್ಟ್ ಜನ ಇನ್ವೆಸ್ಟ್ ಮಾಡಿದೀರಾ? SB ಅಂತಿದೆ ನೋಡಿ, ಹೆಸರು ಹಾಕಿಲ್ಲ ಇವರು. ಪ್ರಕಾಶ್ ಅವರು ಎಸ್ ಅಂತಿದ್ದಾರೆ, ಶಶಿಕುಮಾರ್ ಅವರು ಎಸ್ ಅಂತಿದ್ದಾರೆ, ಐ ವಿಲ್ ಇನ್ವೆಸ್ಟ್ ಅಂತ ಹೇಳ್ತಿದ್ದಾರೆ. ಐ ಆಮ್ ಆಲ್ರೆಡಿ ಡೂಯಿಂಗ್ ವೆರಿ ಗುಡ್ ಸರ್, ಐ ಆಮ್ ಓಕೆ. ಎಷ್ಟು ಜನ US ಮಾರ್ಕೆಟ್ ಅಲ್ಲೂ ಇನ್ವೆಸ್ಟ್ ಮಾಡ್ತೀರಾ? ಸರ್ ನಾ US ಮಾರ್ಕೆಟ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಇಂಡಿಯಾದಲ್ಲೂ ಮಾಡ್ತೀನಿ, US ಅಲ್ಲೂ ಮಾಡ್ತೀನಿ. ಎಷ್ಟು ಜನ ಮಾಡ್ತೀರಾ? ಎಸ್ ಅಂತಿದ್ದಾರೆ. ಓಕೆ. ಆಕ್ಚುಲಿ ಇಂಡಿಯನ್ ಇದೇ ತರ ಇರೋದು. ಎಸ್ ಅಂತ ಹೇಳ್ತೀರಾ. ಸರ್ ಇಂಡಿಯನ್ ಅಲ್ಲಿಂದ ನಾನು US ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ತರ ಮಾಡ್ಬೋದು? ಯಾರಿಗಾರು ಕ್ವಶನ್ ಬಂತ? ಎಸ್ ಅಂತ ಹಾಕ್ಬಿಟ್ರೆ ಇಲ್ಲ. ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಬೋತ್ ಇನ್ವೆಸ್ಟೆಡ್. ವೆರಿ ಗುಡ್ ಸರ್. ವೆರಿ ಸಿಂಪಲ್. ಇಂಡ್ ಮನಿ ಅಂತ ಆಪ್ ಇದೆ, ನಾ ಏನ್ ಪ್ರಮೋಟ್ ಮಾಡ್ತಿಲ್ಲ. ಆ ಆಪ್ ಇಂದ ನಾನು ಕೂಡ US ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ನೀವು ಮಾಡಿ. ಇಂಡ್ ಮನಿ, IND ಮನಿ, ಒಂದು ಆಪ್ ದಟ್ ಇಸ್ ಆಲ್ಸೋ ಬ್ರೋಕರ್ ಲೈಕ್ ಜೆರೋದಾ. ಜೆರೋದಾ ಇಂದ ನಾನು US ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. IND ಮನಿಯಿಂದ ಇಂಡಿಯನ್, US ಎಲ್ಲಾ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ. ಸೊ ನಾಳೆನೆ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಿಮಗೆ ನಾನು ಲಿಂಕ್ ಕೂಡ ಕಳಿಸ್ಕೊಡ್ತೀನಿ. ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನೀವು ಕೂಡ ಗ್ರೋತ್ ಆಗಿ. ಟೂ ಥಿಂಗ್ಸ್ ಇದೆ. ನೀವು US ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಎರಡು ಒಳ್ಳೆಯ ಕೆಲಸ ಒಳ್ಳೇದಾಗತ್ತೆ. ಏನು? ಒಂದು, ಡಾಲರ್ಸ್ ಅಲ್ಲಿ ನೀವು ಅರ್ನ್ ಮಾಡ್ತೀರಾ, ನಿಮ್ಮ ದುಡ್ಡು ಡಾಲರ್ಸ್ ಅಲ್ಲೂ ಬೆಳೆಯುತ್ತೆ, ಕಂಪನಿ ಜೊತೆನೂ ಬೆಳೆಯುತ್ತೆ. ವೆರಿ ಸಿಂಪಲ್. ಇನ್ನೊಂದು ಹೇಳ್ತೀನಿ. ನಾನು 1 ಲಕ್ಷ ರೂಪಾಯಿ ಲಾಸ್ಟ್ ಇಯರ್ 1 ಲಕ್ಷ ರೂಪಾಯಿ ನಾನು US ಮಾರ್ಕೆಟಿಗೆ ಹಾಕಿದ್ದೀನಿ. ಎಷ್ಟು ಹಾಕಿದ್ದೀನಿ? $1,000 ಅನ್ಕೊಳ್ಳಿ. 1 ಲಕ್ಷ ಅಲ್ಲ, $1,000. ಎಷ್ಟು ಪೇ ಇನ್ ಮಾಡಿದೀನಿ?
83,000. ಐ ರಿಪೀಟ್, 83,000 ರೂಪಾಯಿ ಹಾಕಿ $1,000 ನಾನು ತಗೊಂಡು ಇನ್ವೆಸ್ಟ್ಮೆಂಟ್ ನ ಮಾಡಿದೀನಿ. ಕಂಪನಿ ಗ್ರೋತ್ ಆಗ್ತಿದೆ, ಡಾಲರ್ ಅರ್ನ್ ಆಗ್ತಿದೆ. ಇಲ್ಲಿ 83 ರೂಪೀಸ್ ಇರೋದು. ಈಗ ನಾನು $1,000 ವಿಡ್ರಾ ಮಾಡಿದ್ರೆ 90 ರೂಪಾಯಿ ಬರ್ತಿದೆ ನನಗೆ. 90,000, 7-8 ಸಾವಿರ ರೂಪಾಯಿ ಬರೀ ಡಾಲರ್ ಅಲ್ಲೇ ಅರ್ನಿಂಗ್ ಆಗೋಯ್ತು ನನಗೆ. ಅರ್ಥ ಆಗ್ತಿದೆಯಲ್ವಾ? ವಿ ಕ್ಯಾನ್ ಅರ್ನ್ ಮನಿ ಇನ್ ಡಾಲರ್ಸ್. ಡಾಲರ್ಸ್ ಅಪ್ರಿಶಿಯೇಟ್ ಆದಾಗ, ರುಪಿ ಡಿಪ್ರಿಶಿಯೇಟ್ ಆದಾಗ, ಯಾರಾದ್ರೂ ನಿಮ್ಮ ಮಗ ಅಥವಾ ಯಾರೋ ಒಬ್ರು ಫಾರಿನ್ ಅಲ್ಲಿ ಇದಾರೆ ಅಂತಂದ್ರೆ, $1,000 ಅವ್ರು ಮುಂಚೆ ನಿಮ್ಗೆ ಅಮೌಂಟ್ ಹಾಕಿದ್ರೆ 83,000 ಬರ್ತಿತ್ತು. ಈಗ $1,000 ಹಾಕಿದ್ರೆ 90,000 ಬರ್ತಿದೆ. ದುಡ್ಡು ಜಾಸ್ತಿ ಆಗ್ತಿದೆ, ಡಾಲರ್ ಹೆವಿ ಆಗ್ತಿದೆ, ರುಪಿ ಕಡಿಮೆ ಆಗ್ತಿದೆ. ಈಗ ನೀವು 83,000 ಹಾಕಿದ್ರೆ $1,000 ಹೋಗಲ್ಲ, 90,000 ಹಾಕ್ಬೇಕು ನೀವೀಗ ಅವ್ರಿಗೆ ಹಾಕ್ಬೇಕು ಅಂದ್ರೆ. ಸೊ ಎರಡು ಒಳ್ಳೆ ಕೆಲಸ ಇದು. ಓಕೆನಾ? ಸೊ ಅಗೇನ್ ನಾವು ವಿ ಆರ್ ಗೋಯಿಂಗ್ ಟು ದ ಬೆಸ್ಟ್ ಟಾಪಿಕ್ ಆಫ್ ದ ವೆಬಿನಾರ್, ದಟ್ ಈಸ್ ಟೆಕ್ನಿಕಲ್. ಅಗೇನ್ ಮೈಂಡ್ ಫ್ರೀ ಮಾಡ್ಕೊಳ್ಳಿ, ನೆಗೆಟಿವ್ ಎಲ್ಲ ಹೊರಗಡೆ ಹಾಕಿ ಪಾಸಿಟಿವ್ ನ ಫಿಲ್ ಮಾಡ್ಕೊಳ್ಳಿ, ಕಾಮ್ ಆಗಿರಿ. ಇದುವರೆಗೂ ನಾ ಹೇಳಿದ್ದನ್ನ ಅಗೇನ್ ಮತ್ತೆ ಸ್ವಲ್ಪ ಪಾರ್ಕ್ ಮಾಡಿ, ಅಗೇನ್ ವಿ ಆರ್ ಗೋಯಿಂಗ್ ಟು ನ್ಯೂ ಟಾಪಿಕ್, ದಟ್ ಈಸ್ ಟೆಕ್ನಿಕಲ್. ವೆರಿ ಇಂಪಾರ್ಟೆಂಟ್. ರಿಸ್ಕ್ ನಾವು ಇಲ್ಲಿಂದ ರಿಸ್ಕ್ ಇರುತ್ತೆ, ಬಟ್ ದುಡ್ಡು ಬೇಗ ಅರ್ನ್ ಆಗುತ್ತೆ. ನೀವು ಕಲ್ತಷ್ಟು ನಿಮಗೆ ದುಡ್ಡಿಲ್ಲಿ ಸಿಗುತ್ತೆ. ಫಾರ್ ಇಂಟ್ರಾಡೇ ಟ್ರೇಡಿಂಗ್ ರಿಸ್ಕ್ ಈಸ್ ಹಿಯರ್. ಓಕೆ, ಸೊ ಸೆಲ್ಫ್ ಸೂಸೈಡ್ ದುಡ್ಡು ನೀವು ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂದ್ರೆ ವಿತ್ ಇನ್ ಸೆಕೆಂಡ್ ನಿಮ್ಮ ದುಡ್ಡು ಟಕ್ 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 ಹೋಗ್ತಿರುತ್ತೆ, ಟಕ್ 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 ಬರ್ತಿರುತ್ತೆ. ನಿಮಗೆ ಬ್ಲಡ್ ಪ್ರೆಷರ್ ಎಲ್ಲವನ್ನೂ ಕಂಟ್ರೋಲ್ ಅಲ್ಲಿ ಇಟ್ಟುಕೊಂಡೇ ನೀವು ಟ್ರೇಡಿಂಗ್ ಮಾಡಬೇಕು. ಓಕೆ, ಸೊ ಬಟ್ ಈ ಮಾರ್ಕೆಟ್ ಅಲ್ಲಿ ದುಡ್ಡು ಕಳ್ಕೊಳ್ತಾ ಇರೋ ಜನ ಹೌದು. ಐ ವಿಲ್ ಟ್ರೈ ಟು ಚೇಂಜ್ ಯುವರ್ ವ್ಯೂವಿಂಗ್ ಮೆಥಡ್. ನೀವು ಮಾರ್ಕೆಟ್ ಅನ್ನು ವ್ಯೂ ಮೆಥಡ್, ಈ ಕ್ವಶನ್ಗೆ ನಾನು ಮತ್ತೆ ನಿಮ್ಗೆ ಲಾಸ್ಟಿಗೆ ಆನ್ಸರ್ ಕೇಳ್ತೀನಿ, ನೀವು ಆನ್ಸರ್ ಮಾಡಬೇಕು. ನಿಮ್ಮ ಮೈಂಡ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅನ್ನೋದ್ರ ಬಗ್ಗೆ ಚೇಂಜ್ ಆಯ್ತಾ ಅಂತ ನಾನು ಕ್ವಶನ್ ಕೇಳ್ತೀನಿ. ಇಫ್ ಯು ಆರ್ ಆನ್ಸರಿಂಗ್ ಎಸ್, ಐ ಆಮ್ ಡನ್ ಫಾರ್ ದ ಡೇ. ಓಕೆ, ಐ ವಿಲ್ ಟ್ರೈ ಟು ಚೇಂಜ್ ಯುವರ್ ವ್ಯೂವಿಂಗ್ ಮೆಥಡ್. ನೀವೀಗ ಮಾರ್ಕೆಟ್ ಅನ್ನು ಯಾವ ತರ ನೋಡ್ತಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ ಟು ಮೇಕ್ ಇಟ್ ಪಾಸಿಟಿವ್. ಎಸ್ ಸರ್, ನಾನು ಮಾರ್ಕೆಟ್ ದುಡ್ಡು ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ನಾವು ಲರ್ನಿಂಗ್ ನ ಮಾಡ್ತಾ ಹೋಗ್ಬೇಕು. ಲರ್ನಿಂಗ್ ಅನ್ನೋದು ಒಂದು ದೊಡ್ಡ ಮೌಂಟೇನ್. ನಾನು ಕೂಡ ಡೈಲಿ ಹತ್ತಾನೆ ಇರ್ತೀನಿ. ಸಕ್ಸಸ್ ಇನ್ನೂ ರೀಚ್ ಆಗಿಲ್ಲ, ಸಕ್ಸಸ್ ರೀಚ್ ಆಗದೇ ಇಲ್ಲ. ಯಾಕಂದ್ರೆ ಗ್ರೋತ್ ಆಗ್ತಾನೆ ಇರ್ಬೇಕು. ನಾನು ಇವತ್ತು 1 ಲಕ್ಷ ಮಾಡಿದ್ರೆ ನಾಳೆ 2 ಲಕ್ಷ, ನಾಳೆ 2 ಲಕ್ಷ, 10 ಲಕ್ಷ, 5 ಲಕ್ಷ, ಕೋಟಿ, 10 ಕೋಟಿ ಗ್ರೋತ್ ಆಗ್ತಾನೆ ಇರ್ಬೇಕು. ಮೈ ಡ್ರೀಮ್ ಇಸ್ ಬಿಗ್, ಬಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ ನಾನು. ಸೊ ಒಂದೊಂದೇ ಮೌಂಟೇನ್ ಹತ್ಕೊಂತ ಹೋಗಿ, ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು, ಚಾರ್ಟ್ ರೀಡಿಂಗ್ ಅಂದ್ರೆ ಏನು, ಟ್ರೆಂಡ್ ಅಂದ್ರೆ ಏನು, ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಪೊಸಿಷನ್ ಸೈಜಿಂಗ್ ಯಾವ ತರ ಮಾಡಬೇಕು, ಎಂಟ್ರಿ ಎಕ್ಸಿಟ್ ಸ್ಟಾಪ್ ಲಾಸ್ ಯಾವ ತರ ಯೂಸ್ ಮಾಡಬೇಕು, ಇವೆಲ್ಲವನ್ನು ಕಲಿತಾ ಲರ್ನಿಂಗ್ ಅನ್ನೋ ಮೌಂಟೇನ್ ನ ನೀವು ಹತ್ತಾ ಹೋದಾಗ ಸಕ್ಸಸ್ ಅನ್ನೋದಕ್ಕೆ ರೀಚ್ ಆಗ್ತೀರಾ. ಓಕೆನಾ? ಸೊ ವಿಲ್ ಕಂಟಿನ್ಯೂ. ಇಲ್ಲಿ ನಾ ಏನೇನ್ ಹೇಳ್ಕೊಡ್ತೀನಿ ಅಂತಂದ್ರೆ, ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಪ್ರೈಸ್ ಆಕ್ಷನ್. ಮಾರ್ಕೆಟ್ ಕೂಡ ಬ್ರೀತ್ ಮಾಡುತ್ತೆ, ಮಾರ್ಕೆಟ್ ಕೂಡ ಮಾತಾಡುತ್ತೆ. ದ ಲ್ಯಾಂಗ್ವೇಜ್ ನೇಮ್ ಈಸ್ ಪ್ರೈಸ್ ಆಕ್ಷನ್. ಮಾರ್ಕೆಟ್ ಮಾತಾಡುತ್ತಾ? ಎಸ್, ಆ ಟ್ರೇಡರ್ಗೆ ಮಾತ್ರ ಅರ್ಥ ಆಗತ್ತೆ ಮಾರ್ಕೆಟ್ ಮಾತಾಡೋದು. ಹೇಗೆ? ಆ ಮಾರ್ಕೆಟ್ ರಿಯಾಕ್ಷನ್, ಪ್ರೈಸ್ ರಿಯಾಕ್ಷನ್ ನೋಡಿ ನಾದ್ರ ಅರ್ಥ ಮಾಡ್ಕೋಬಹುದು ಮಾರ್ಕೆಟ್ ಏನಾಗ್ತಿದೆ ಅಂತ. ಅದನ್ನ ನಿಮ್ಗೆ ಹೇಳ್ತೀನಿ. ನಿಮ್ಗೇನೋ ಅನಿಸ್ಬೋದು, ಬಟ್ ನಿಮ್ಗೂ ಕೂಡ ಅರ್ಥ ಆಗತ್ತದು. ಹೇಳ್ಕೊಡ್ತೀನಿ ನಾನು. ಅಂಡ್ ಐಡೆಂಟಿಫೈಯಿಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ದಿಸ್ ಇಸ್ ಬ್ಯಾಕ್ ಬೋನ್ ಆಫ್ ಮಾರ್ಕೆಟ್, ಬ್ಯಾಕ್ ಬೋನ್ ಆಫ್ ಟ್ರೇಡಿಂಗ್. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ನೀವು ಮೊದಲು ಕಲಿಬೇಕು ಐಡೆಂಟಿಫೈ ಮಾಡೋದು. ನೆಕ್ಸ್ಟ್, ಟ್ರೆಂಡ್ ಯಾವ ತರ ಇದೆ, ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ? ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ನಾನು ಅದರ ಪ್ರಕಾರನೇ ಹೋಗ್ಬೇಕು, ಡೌನ್ ಟ್ರೆಂಡ್ ಅಲ್ಲಿ ಇದ್ರೆ ಅದರ ಪ್ರಕಾರನೇ ನಾನು ಮೂವ್ ಆಗ್ಬೇಕು. ಕ್ಯಾಂಡಲ್ ಸ್ಟಿಕ್ಸ್ ಬೇಸಿಕ್ಸ್. ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು? ಒಂದು ರೆಡ್ ಕಲರ್, ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗ್ತಿರುತ್ತೆ, ಟೇಲ್ ಇರುತ್ತೆ, ಬಾಡಿ ಇರುತ್ತೆ. ಇವಂದ್ರೆ ಏನು? ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ದಟ್ ಈಸ್ ಸ್ಟಾಪ್ ಲಾಸ್. ಈ ಸ್ಟಾಪ್ ಲಾಸ್ ನೀವು ಮಾರ್ಕೆಟ್ಗೆ ಕೊಡದೇ ಇದ್ರೆ ವೆರಿ ಡಿಫಿಕಲ್ಟ್. ಸ್ಟಾಪ್ ಲಾಸ್ ಅಂದ್ರೆ ಏನು? ಮಾರ್ಕೆಟ್ ವಿಲ್ ಅಲೌ ಮೀ ಟು ಸಸ್ಟೈನ್ ಇನ್ ದ ಸ್ಟಾಕ್ ಮಾರ್ಕೆಟ್. ವಿತೌಟ್ ಸ್ಟಾಪ್ ಲಾಸ್ ಯು ಆರ್ ಗೆಟಿಂಗ್ ಔಟ್ ಆಫ್ ದ ಮಾರ್ಕೆಟ್ ಇಮಿಡಿಯೇಟ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ಸ್. ಎಷ್ಟೋ ಜನ ಗೊತ್ತಿರುತ್ತೆ, ಇಟ್ ಇಸ್ ವೆರಿ ಬೇಸಿಕ್, ಬಟ್ ತುಂಬಾ ಹೇಳಕ್ ಆಗಲ್ಲ, ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ, ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಇದೆ ಅಂದ್ರೆ ಇಟ್ ಇಸ್ ಅ ಬುಲ್ಲಿಶ್, ಒಂದು ರೆಡ್ ಕಲರ್ ಕ್ಯಾಂಡಲ್ ಇದೆ ಅಂತಂದ್ರೆ ಇಟ್ ಇಸ್ ಅ ಬೇರಿಶ್.
ಗ್ರೀನ್ ಕಲರ್ ಕ್ಯಾಂಡಲ್ ಏನ್ ಇಂಡಿಕೇಟ್ ಮಾಡತ್ತೆ? ಪ್ರೈಸ್ ಮೇಲ್ಗಡೆ ಹೋಗ್ತಿದೆ, ಇದೇ ಸ್ಪೀಕಿಂಗ್ ಅಂತ ಹೇಳ್ತೀವಿ. ಪ್ರೈಸ್ ರಿಯಾಕ್ಷನ್, ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದ್ಯಾ, ನಾನ್ ಮೇಲ್ಗಡೆ ಹೋಗ್ತಿದೀನಿ, ನಾ ಕೆಳಗಡೆ ಬೀಳ್ತಿದೀನಿ, ನನ್ನ ಲೋ ಮಾಡಿದೆ, ಹೈ ಏನ್ ಮಾಡಿದೆ, ಮಾರ್ಕೆಟ್ ಅರ್ಥ ಮಾಡ್ಕೊಂತಿದೆ. ನಾನು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ಒಂದು ಕ್ಯಾಂಡಲ್ ಯಾವ ತರ ಮೂವ್ಮೆಂಟ್ ಆಗ್ತಿದೆ, ಮೇಲ್ಗಡೆ ಹೋಗುವಾಗ ಸ್ಲೋ ಆಗಿ ಮೇಲ್ಗಡೆ ಹೋಗೋದು, ಕೆಳಗಡೆ ಬೀಳುವಾಗ ಫಾಸ್ಟ್ ಆಗಿ ಬೀಳೋದು. ಇದರ ಅರ್ಥ ಏನು? ಬೈಯರ್ಸ್ ಕಂಟ್ರೋಲ್ ಅಲ್ಲಿ ಮಾರ್ಕೆಟ್ ಇಲ್ಲ, ಸೆಲ್ಲರ್ಸ್ ಕಂಟ್ರೋಲ್ ಅಲ್ಲಿ ಇದೆ. ಕೆಳಗಡೆ ಬೀಳುವಾಗ ಸ್ಲೋ ಆಗಿ ಬೀಳೋದು, ಮೇಲ್ಗಡೆ ಹೋಗುವಾಗ ಫಾಸ್ಟ್ ಆಗಿ ಹೋಗೋದು ಮಾಡಿದ್ರೆ ಇದರ ಅರ್ಥ ಏನು? ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ಪ್ರಾಫಿಟ್ ಬುಕಿಂಗ್ ಆಗ್ತಿದೆ, ಮೇಲ್ಗಡೆ ಹೋಗ್ತಿದೆ, ಪ್ರಾಫಿಟ್ ಬುಕಿಂಗ್ ಆಗ್ತಿದೆ, ಮೇಲ್ಗಡೆ ಹೋಗ್ತಿದೆ. ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕು ನಾನು. ಇದೇ ಸ್ಪೀಕಿಂಗ್ ಲ್ಯಾಂಗ್ವೇಜ್. ಓಕೆ, ಇದನ್ನೇ ಕ್ಯಾಂಡಲ್ ಸ್ಟಿಕ್ಸ್ ಇಂದ ಕರಿತೀವಿ ನಾವು. ಒಂದು ಹ್ಯಾಮರ್ ಕ್ಯಾಂಡಲ್ ಅಂಡ್ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಬಗ್ಗೆ ನಾ ಇನ್ಫಾರ್ಮೇಶನ್ ಕೊಡ್ತೀನಿ. ಹ್ಯಾಮರ್ ಅಂತಂದ್ರೆ ಸುತಿಗೆ. ಈ ಹ್ಯಾಮರ್ ಕ್ಯಾಂಡಲ್ ಇಲ್ಲಿ ಬಾಡಿ ಇರುತ್ತೆ, ಕೆಳಗಡೆ ಟೇಲ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಒಂದು ಬುಲ್ಲಿಶ್ ಅಂಡ್ ಬೇರಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ ಅಂದ್ರೆ ಮಾರ್ಕೆಟ್ ಬೀಳ್ತಾ ಇರೋ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗಬಹುದು ಅಂತ ಸೂಚಿಸುತ್ತೆ. ಇನ್ವರ್ಟೆಡ್ ಹ್ಯಾಮರ್ ಏನ್ ಸೂಚಿಸುತ್ತೆ? ಲಾಂಗ್ ಅಪ್ಪರ್ ಶ್ಯಾಡೋ ಇರುತ್ತೆ, ಶ್ಯಾಡೋ ಮೇಲ್ಗಡೆ ಜಾಸ್ತಿ ಇದೆ ಅಂತಂದ್ರೆ ಸೆಲ್ಲಿಂಗ್ ಪ್ರೆಷರ್ ಇದೆ ಇಲ್ಲಿ ಅಂತ ಅರ್ಥ. ಬಿಯರಿಸ್ ಮಾರ್ಕೆಟ್, ಬುಲ್ಲಿಶ್ ಅಲ್ಲಿ ಇರೋ ಮಾರ್ಕೆಟ್ ಬಿಯರಿಶ್ ಟರ್ನ್ ಆಗುವ ಚಾನ್ಸ್ ಇದೆ ಅಂತ ಅರ್ಥ ಇಲ್ಲಿ. ಓಕೆ, ಸೊ ವಿಲ್ ಕಂಟಿನ್ಯೂ ದ ವೆಬಿನಾರ್. ಇನ್ನು RSI ಅಂತ ಹೇಳ್ತೀನಿ. ಎಷ್ಟು ಜನ ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ RSI 9 ವಿಡಿಯೋಗಳನ್ನ ನೋಡಿದೀರಾ? ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ, ಎಸ್ ಸರ್ ಅಂತ. RSI ಎಷ್ಟು ಜನ ನನ್ನ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇರೋ RSI 9 ಸೀರೀಸ್ ಪೂರ್ತಿ ನೋಡಿರ್ಬೇಕು. 9 ವಿಡಿಯೋಗಳು, 1 ನಿಮಿಷ 2 ನಿಮಿಷ ವಿಡಿಯೋಗಳಿದಾವೆ, ನೋಡಿರ್ಬೇಕು. ನೋ ಅಂತ ರಾಕೇಶ್ ಅವ್ರು ಹಾಕ್ತಿದ್ದಾರೆ ನೋಡಿ. ಇವತ್ತಿನ ದಿನ ಯಾವ ವಿಡಿಯೋ ಸೀರೀಸ್ ಮಾಡಿ ಹಾಕಿದ್ದೆ ಹೇಳಿ ನೋಡೋಣ. ನಿನ್ನೆ ಮತ್ತು ಇವತ್ತು ಯಾವ್ದೋ ಒಂದು ಸೀರೀಸ್ ಮಾಡಿ ಹಾಕಿದ್ದೆ, ಪಾರ್ಟ್ 5 ತನೂ ಹಾಕಿದ್ದೆ. ಯಾವುದು ನೋಡಿ, ಎಷ್ಟು 65 ಮೆಂಬರ್ಸ್ ಇದೀರಾ, ಎಷ್ಟೋ ಜನ ನೋಡಿಲ್ಲ ಇದರಲ್ಲಿ. ಅಂಡ್ ರಿಪ್ಲೈಯಿಂಗ್ ಓನ್ಲಿ 4. ಯಾಕೆ ವೆಬಿನಾರ್ ಬೋರ್ ಆಗ್ತಿದೆಯಾ? SB ಸೂಪರ್ ಸರ್, ಪ್ರೈಸ್ ಅಂಡ್ ವಾಲ್ಯೂಮ್ ಅಂತ ಹೇಳ್ತಿದ್ದಾರೆ. ಯಾಕೆ ವೆಬಿನಾರ್ ಬೋರ್ ಆಗ್ತಿದೆಯಾ? ರಿಪ್ಲೈ ಮಾಡ್ತಿಲ್ಲ ಯಾರು? ನೋಡಿಲ್ಲ ನೋಡಿಲ್ಲ. ಇವತ್ತೇ ನನ್ನ ವೆಬಿನಾರ್ ಮುಗಿದ ತಕ್ಷಣ RSI ಅಂದ್ರೇನು, ವಾಲ್ಯೂಮ್ ಅಂದ್ರೇನು ಕಲೀರಿ. ನೀವು ಕಲ್ತ ಮೇಲೆ ಸರ್ ಐ ಹ್ಯಾವ್ ವಾಚ್ಡ್ ದಿಸ್ ಅಂತ ಕಮೆಂಟ್ ಮಾಡ್ಬೇಕು. ನೋಡೋಣ ಎಷ್ಟು ಜನ ಮಾಡ್ತೀರಾ. ಯಾರು ನೋ ಅಂತ ಹಾಕ್ತಿದ್ದೀರಾ, ವೆಬಿನಾರ್ ಮುಗಿದ ನಂತರ ಆ ವಿಡಿಯೋಗಳನ್ನ ನೋಡಿ ಸರ್ ಐ ಹ್ಯಾವ್ ವಾಚ್ಡ್ ಆಸ್ ಪರ್ ಯುವರ್ ಇನ್ಸ್ಟ್ರಕ್ಷನ್, ಅಥವಾ ನಾನು ವಾಚ್ ಮಾಡಿದೆ ಸರ್ ಅಂತ 9ನೇ ವಿಡಿಯೋದಲ್ಲಿ ಹಾಕಿ. ಅಥವಾ ಯಾವ್ಯಾವ ವಾಚ್ ಮಾಡಿದೀರಾ ಹಾಕಿ ನೋಡೋಣ. ನಿಮ್ಮ ಕಮೆಂಟ್ ಹಾಕಿದ್ರೆ ನೀವು ವಾಚ್ ಮಾಡಿದೀರಾ ಅಂತ. ಎಷ್ಟು ಜನ ವಾಚ್ ಮಾಡ್ತೀರಾ ಹಾಕಿ ನೋಡೋಣ. ಈಗ ಐ ವಿಲ್ ವಾಚ್ ಮಲ್ಲಿಕಾರ್ಜುನ್, ವೆರಿ ಗುಡ್ ಸರ್. ಎಸ್ ನೋಡಿದೀನಿ ಸರ್. ಎಸ್ ಐ ವಿಲ್ ಡೂ SRC. ಓಕೆ, ಐ ವಿಲ್ ಚಿದಾನಂದ್ ಅವ್ರು ಹೇಳ್ತಿದ್ದಾರೆ. ಓಕೆ, ನೋಡಿ, ವಾಚ್ ಮಾಡುತ್ತೇನೆ, ಸೂಪರ್. ಇದು ಆಕ್ಚುಲಿ ಮೋಟಿವೇಶನ್ ಕೊಡುತ್ತೆ ನನಗೆ. ಓಕೆ, ಸೊ ಸಿಂಪಲ್ ಆಗಿ ಹೇಳ್ತೀನಿ ನಾನು. ಯಾರ್ಯಾರು ನೋಡ್ಬೇಕಂತೀರ ಖಂಡಿತವಾಗ್ಲೂ ನೋಡಿ, ಆನ್ಸರ್ನ ಇವತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೋಡಿದೀನಿ, ಎಷ್ಟು ಜನ ನೋಡಿದೀರಾ ನಾ ರಿಪ್ಲೈ ನೋಡ್ತೀನಿ, ಚಾಟ್ ಬಾಕ್ಸ್ ಅಲ್ಲಿ ನೋಡ್ತೀನಿ. ಚಾಟ್ ಬಾಕ್ಸ್ ಅಲ್ಲಿ ನೀವು ಹಾಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲೂ ಇರ್ಬೇಕು ನಿಮ್ಮ ಹೆಸರು. ಓಕೆ, ವೆರಿ ಸಿಂಪಲ್ ಆಗಿ ನಾ ಇಲ್ಲಿ ಹೇಳ್ತೀನಿ ನಿಮ್ಗೆ. RSI 60ರ ಮೇಲಿದ್ರೆ ಆ ಸ್ಟಾಕು ಸ್ಟ್ರಾಂಗ್ ಇದೆ ಅಂತ ಅರ್ಥ. RSI ಬಿಲೋ 40 ಇದ್ರೆ ವೀಕ್ ಇದೆ. RSI ಅಂದ್ರೆ ಏನು? ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಒಂದು ಸ್ಟಾಕ್ ಮೇಲ್ಗಡೆ ಹೋಗ್ತಿದೆ, RSI 60ರ ಮೇಲಿದೆ ಅಂದ್ರೆ ಸ್ಟ್ರಾಂಗ್ ಇದೆ ಅಂತ ಅರ್ಥ. ವಿ ಕ್ಯಾನ್ ಗೋ ಫಾರ್ ಇಟ್ ಅಂತ ಅರ್ಥ. ಅದೇ ಮಾರ್ಕೆಟ್ ಬೀಳ್ತಿದೆ, RSI ಬಿಲೋ 40 ಇದೆ ಅಂತಂದ್ರೆ ಸ್ಟಾಕ್ ವೀಕ್ ಇದೆ, ಐ ಕ್ಯಾನ್ ಗೋ ಅಂಡ್ ಶಾರ್ಟ್ ದಿ ಮಾರ್ಕೆಟ್ ಅಂತ ಅರ್ಥ. ಬಿಟ್ವೀನ್ 40 to 60 ಏನಿದೆ, ಇದು ನೋ ಟ್ರೇಡ್ ಝೋನ್ ಅಂತ ಹೇಳ್ತೀವಿ. ಈ ಝೋನ್ ಅಲ್ಲಿ ಟ್ರೇಡಿಂಗ್ ನ ಅವಾಯ್ಡ್ ಮಾಡಿ. ಮಾರ್ಕೆಟ್ ಮೇಲ್ ಹೋಗ್ಬೋದು, ಕೆಳಗ್ ಬೀಳ್ಬೋದು, ಏನಾರು ಆಗ್ಲಿ, ಬಟ್ ಐ ವಿಲ್ ನಾಟ್ ವರಿ ಅಬೌಟ್ ದಟ್. ಬಟ್ ಒಂದು ಸ್ಟಾಕ್ ಸ್ಟ್ರಾಂಗ್ ನ ಕಂಡು ಹಿಡಿಯೋದು RSI ಇಂದ. ಬಟ್ RSI ಇಸ್ ನಾಟ್ ಮೇನ್, ಇಟ್ ಇಸ್ ಒನ್ ಆಫ್ ದ ಟೂಲ್. ನಾನು ಎಕ್ಸ್ಪ್ಲೈನ್ ಮಾಡಿದೀನಿ, RSI ಪೂರ್ತಿ ವಾಚ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನು ಬಿಟ್ಟು ಐಡೆಂಟಿಫೈಯಿಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಇದನ್ನು ಕೂಡ ವಿಡಿಯೋ ಮಾಡ್ತೀನಿ. ಓಕೆನಾ? ಇದನ್ನು ಕೂಡ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ನಾಳೆ ದಿನ ಅಥವಾ ನಾಡಿದ್ದು. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನನ್ನ ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಯಾವ ತರ ಐಡೆಂಟಿಫೈ ಮಾಡಬೇಕು, ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು, ಪ್ರತಿಯೊಂದನ್ನು ಮಾಡ್ತೀನಿ. ಓಕೆನಾ? ಸೊ ಸಪೋರ್ಟ್ ಗೆ ಮಾರ್ಕೆಟ್ ಬಂದಾಗ ಪರ್ಚೇಸ್ ಮಾಡಬೇಕು, ರೆಸಿಸ್ಟೆನ್ಸ್ ಗೆ ಹೋದಾಗ ಸೆಲ್ ಮಾಡಬೇಕು ಮಾರ್ಕೆಟ್ ನ. ದಿಸ್ ಇಸ್ ದ ವೆರಿ ಬೇಸಿಕ್ ಥಿಂಗ್. ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು. ಪವರ್ಫುಲ್ ಟ್ರೇಡ್ ಸೆಟಪ್ ಅಂದ್ರೆ ಏನು? ಸಪೋರ್ಟ್, ರೆಸಿಸ್ಟೆನ್ಸ್, ಕ್ಯಾಂಡಲ್ ಸ್ಟಿಕ್ಸ್ ಪ್ಲಸ್ RSI.
ಅಗೇನ್ ಪ್ಲಸ್ ವಾಲ್ಯೂಮ್, ಇವಷ್ಟನ್ನು ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಎ ಅನ್ನೋ ಕಂಪನಿ ಅಪ್ ಟ್ರೆಂಡ್ ಅಲ್ಲಿ ಇದೆ, ಪ್ರೀವಿಯಸ್ ಡೇ ಹೈನೂ ಬ್ರೇಕ್ ಮಾಡಿದೆ, RSI 45 ಇದೆ, ಈ ಸ್ಟಾಕ್ ಅನ್ನ ಟ್ರೇಡ್ ಮಾಡೋದು ಬೇಡ. ಅದೇ ಒಂದು ಬಿ ಅನ್ನೋ ಕಂಪನಿ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿದೆ, PDH ನ ಬ್ರೇಕ್ ಮಾಡಿದೆ, ಇದರ RSI 64 ಇದೆ, ಈ ಸ್ಟಾಕ್ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಈ ಕಂಪನಿ ಬಿಟ್ಬಿಡ್ತೀನಿ, ಯಾಕೆಂದ್ರೆ RSI ವೀಕ್ ಇದೆ. RSI ಅಂದ್ರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್, ಆ ಸ್ಟಾಕ್ ಅಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, RSI ಇಲ್ಲಿ ನಿಮ್ಗೆ ಅವಾಗ್ಲೇ ಹ್ಯಾಮರ್ ಕ್ಯಾಂಡಲ್ ಬಗ್ಗೆ ಹೇಳಿದೆ ಅಲ್ವಾ. ನೋಡಿ ಇಲ್ಲಿ ಹ್ಯಾಮರ್ ಇದೆ, ಸಪೋರ್ಟ್ ಇದೆ, RSI ಅಬೋ 60 ಇದೆ. ಇಂತಹ ಸ್ಟಾಕ್ ಅನ್ನ ನಾನು ಪರ್ಚೇಸ್ ಮಾಡಿ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ನ ಇಟ್ಕೊಂಡು ಪ್ರೀವಿಯಸ್ ಸ್ವಿಂಗ್ ಪಾಯಿಂಟ್ ತನ ಟಾರ್ಗೆಟ್ ಮಾಡ್ತೀನಿ. ಇಲ್ಲಿ ರಿಸ್ಕ್ ಕಡಿಮೆ, ರಿವಾರ್ಡ್ ಜಾಸ್ತಿ. ಸೊ ಅದೇ ತರ ಒಂದು ಸ್ಟಾಕ್ ರೆಸಿಸ್ಟೆನ್ಸ್ ಹತ್ರ ಹೋದಾಗ ಇನ್ವರ್ಟೆಡ್ ಹ್ಯಾಮರ್ ನೋಡಿ, ಇದು ರೆಸಿಸ್ಟೆನ್ಸ್, ಇನ್ವರ್ಟೆಡ್ ಹ್ಯಾಮರ್, ಮಾರ್ಕೆಟ್ ಬೀಳ್ತಿದೆ, RSI ಬಿಲೋ 40 ಇದೆ ಅಂತಂದ್ರೆ ಪ್ರೀವಿಯಸ್ ಸ್ವಿಂಗ್ ಪಾಯಿಂಟ್ ತನ ಟಾರ್ಗೆಟ್ ಮಾಡ್ತೀನಿ, ಇಲ್ಲಿ ತನಕ ಬೀಳುತ್ತೆ ಅಂತ. ಓಕೆ, ಸೊ ದಿಸ್ ಇಸ್ ಆಕ್ಚುಲಿ ಟೆಕ್ನಿಕಲ್ ಮಲ್ಟಿಪಲ್ ಕನ್ಫರ್ಮೇಶನ್ ಟ್ರೇಡ್ಸ್ ಮಾಡೋದು ನಾನು. ಇದು ಟ್ರೇಡಿಂಗ್, ನಾಟ್ ಇನ್ವೆಸ್ಟ್ಮೆಂಟ್. ಒಂದು ಸ್ಟಾಕ್ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿದೆ ಅಲಾಂಗ್ ವಿತ್ ಒಂದು ಬುಲ್ಲಿಶ್ ಕ್ಯಾಂಡಲ್, ಅಂಡ್ RSI ಇಸ್ ಆಲ್ಸೋ ಎಬೋ 60, ಈ ಸ್ಟಾಕ್ ಸ್ಟ್ರಾಂಗ್ ಇದೆ. ಈ ಸ್ಟಾಕ್ ಅಲ್ಲಿ ನಾನು ಇಲ್ಲಿ ಎಂಟ್ರಿ ಆಗ್ತೀನಿ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ನ ಯೂಸ್ ಮಾಡ್ತೀನಿ. ಕ್ಲಿಯರ್? ಸೊ ಈ ತರ ಐಡೆಂಟಿಫೈ ಮಾಡಿ ರಿಯಲ್ ಟೈಮ್ ನೀವು ನೋಡ್ಬೋದು, ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೆ ಸರ್ ನಂಗೆ ಯಾವ ಸ್ಟಾಕ್ ಬ್ರೇಕ್ ಆಗ್ತಿದೆ? ದೇರ್ ಇಸ್ ಅ ಟೂಲ್. ಅದೇ ಸ್ಟಾಕ್ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡ್ತಿದೆ, ಎಂಟ್ರಿ ಬಿಲೋ ಬ್ರೋಕ್ ಕ್ಯಾಂಡಲ್, RSI 40 to 30 ವೀಕ್ ಇದ್ರೆ ಶಾರ್ಟ್ ಮಾಡಬಹುದು. ಮಾರ್ಕೆಟ್ ಬಿದ್ರೂ ಪ್ರಾಫಿಟ್ ಮಾಡಬಹುದು, ಮಾರ್ಕೆಟ್ ಮೇಲ್ಗಡೆ ಹೋದ್ರೂ ಪ್ರಾಫಿಟ್ ಮಾಡಬಹುದು ಆಸ್ ಅನ್ ಇಂಟ್ರಾಡೇ ಟ್ರೇಡರ್. ಮಾರ್ಕೆಟ್ ಮೇಲೆ ಹೋದ್ರಷ್ಟೇ ಪ್ರಾಫಿಟ್ ಆಗತ್ತೆ? ನೋ, ಮಾರ್ಕೆಟ್ ಕೆಳಗಡೆ ಬಿದ್ರೂ ಕೂಡ ಆಸ್ ಅನ್ ಇಂಟ್ರಾಡೇ ಟ್ರೇಡರ್ ದುಡ್ಡನ್ನ ಮಾಡಬಹುದು ನಾನು. ಅಂಡರ್ಸ್ಟ್ಯಾಂಡ್ ಚಾರ್ಟ್ ರೀಡಿಂಗ್, ಇಟ್ ಇಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ನಿಮ್ಗೆ ಹೇಳ್ಕೊಡ್ತೀನಿ, ಅವಾಗ ಇದು ಅರ್ಥ ಆಗುತ್ತೆ. ಅಂಡ್ ಚಾರ್ಟ್ ರೀಡಿಂಗ್ ಅಂದ್ರೆ ಏನ್ ಗೊತ್ತಾ? ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡೋದೇ ಮಾರ್ಕೆಟ್ ನ ಚಾರ್ಟ್ ರೀಡಿಂಗ್. ಮಾರ್ಕೆಟ್ ಇಲ್ಲಿ ನೋಡಿ, ಇಲ್ಲಿಂದ ಇದು ರೆಸಿಸ್ಟೆನ್ಸ್ ಇದೆ, ಇಲ್ಲಿಂದ ಎಷ್ಟು ಕ್ಲಿಯರ್ ಆಗಿ ಮೇಲ್ಗಡೆ ಹೋಯ್ತು, ಇಲ್ಲಿಂದ ಯಾಕೆ ಪ್ರೈಸ್ ರಿಜೆಕ್ಷನ್ ಆಯ್ತು? ಯಾಕಂದ್ರೆ ಹಿಸ್ಟ್ರಿಯಲ್ಲಿ ಪ್ರೈಸ್ ಇಲ್ಲಿಂದ ರಿಜೆಕ್ಟ್ ಆಗಿದೆ, ಇಲ್ಲೂ ಕೂಡ ರಿಜೆಕ್ಟ್ ಆಗ್ತಿದೆ. ಅಂಡ್ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಇಲ್ಲಿ ಬಂದು ಟೆಸ್ಟ್ ಮಾಡಿದ ಮೇಲೆ ಇಲ್ಲಿಂದ ಮತ್ತೆ ಪ್ರೈಸ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆ. ಓಕೆ, ಸೊ ಇಲ್ಲಿಗೆ ಬಂದಾಗ ದಿಸ್ ಇಸ್ ಸಪೋರ್ಟ್. ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಒಂದು ಸಪೋರ್ಟ್ ಇದೆ, ಎರಡನೇದು ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇನ್ನು RSI ಅಬೋ 60 ಇದ್ರೆ 3 ಕನ್ಫರ್ಮೇಶನ್ ಆಯ್ತು. ಇನ್ನು ವಾಲ್ಯೂಮ್ ಕೂಡ ಜಾಸ್ತಿ ಇದ್ರೆ 4 ಕನ್ಫರ್ಮೇಶನ್ ಆಯ್ತು. ನೋಡಿ, ಒಂದು ಕನ್ಫರ್ಮೇಶನ್ ಇಂದ ಟ್ರೇಡ್ ಮಾಡಲ್ಲ ನಾನು. ಮಾರ್ಕೆಟ್ ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತು ಅಂತ ಎಂಟ್ರಿ ಆಗಲ್ಲ. ರೆಸಿಸ್ಟೆನ್ಸ್ ಬ್ರೇಕ್ ಆಗುವಾಗ ವಾಲ್ಯೂಮ್ ಇದೆಯಾ, RSI 60 ಅಬೋ ಇದೆಯಾ, ಅಂಡ್ ಅದ್ರ ಜೊತೆ ಕ್ಯಾಂಡಲ್, ಬುಲ್ಲಿಶ್ ಕ್ಯಾಂಡಲ್ ಇದೆಯಾ, ಇವೆಲ್ಲವನ್ನು ನೋಡಿದಾಗ ನಾನು ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗ್ತೀನಿ. ಇವೆಲ್ಲವನ್ನು ಕಲ್ತು ಟ್ರೇಡಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರೈಸ್ ರಿಯಾಕ್ಷನ್, ಮಾರ್ಕೆಟ್ ಸ್ಪೀಕ್ಸ್ ಅಂತ ಹೇಳ್ದೆ ಅಲ್ವಾ, ಪ್ರೈಸ್ ಡಿಕ್ಲೇ ನೋಡಿ, ಮಾರ್ಕೆಟ್ ಇಲ್ಲಿಂದ ಹಿಂಗ್ ಹೋಗಿದೆ, ಇಲ್ಲಿ ಏನಾಯ್ತು, ಟ್ರೆಂಡ್ ರಿವರ್ಸ್ ಆಯ್ತು. ಅವಾಗ ಇದು ಒಂದನೇ ಸತಿ ಆಗಿರೋದು. ಎರಡನೇ ಸತಿ ಯಾವಾಗ ಮಾರ್ಕೆಟ್ ಈ ಪ್ರೈಸ್ಗೆ ಮತ್ತೆ ಬರುತ್ತೆ, ಅಲ್ಲಿ ನಾನು ಟ್ರೇಡ್ ಮಾಡ್ತೀನಿ ಯಾವಾಗ್ಲೂ. ಮೊದಲನೇ ಹೆಜ್ಜೆ ನಾನು ಹಿಡಿಯಲ್ಲ, ಎರಡನೇ ಹೆಜ್ಜೆ ಹಿಡಿತೀನಿ. ರಿಸ್ಕ್ ಕಡಿಮೆ ಇವಾಗ, ನಾನು ಮಾರ್ಕೆಟ್ ಹೆಜ್ಜೆನ ಫಾಲೋ ಮಾಡ್ತೀನಿ ಅಷ್ಟೇ. ಅಂಡ್ ಕ್ಯಾಂಡಲ್ ಸ್ಟಿಕ್ಸ್ ನೋಡಿ ಎಷ್ಟು ಕ್ಲಿಯರ್ ಇದೆ, ಇಲ್ಲಿ ಮಾರ್ಕೆಟ್ ಬೀಳ್ತಾ ಇದೆ, ಸಪೋರ್ಟ್ ಹತ್ರ ಬಂದಿದೆ, ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಇಲ್ಲಿ ತನಕ ಟಾರ್ಗೆಟ್ ಮಾಡಬಹುದು, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿ ಇಲ್ಲಿಂದ ಬಿದ್ದಾಗ ನಾವು ಇಂಪೇಷಂಟ್ ಆಗ್ಬಿಡ್ತೀವಿ. ಹ್ಯಾವ್ ಪೇಷನ್ಸ್, ಯೂಸ್ ಸ್ಟಾಪ್ ಲಾಸ್, ಕಂಟಿನ್ಯೂ ದ ಟ್ರೇಡ್ ಟಿಲ್ ದ ಟಾರ್ಗೆಟ್ ಹಿಟ್ಸ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಕ್ಯಾಂಡಲ್ ಸ್ಟಿಕ್ಸ್ ನೋಡಿ, ಈ ಮಾರ್ಕೆಟ್ ರೆಸಿಸ್ಟೆನ್ಸ್ ಹತ್ರ ಇನ್ವರ್ಟೆಡ್ ಹ್ಯಾಮರ್, ಸಪೋರ್ಟ್ ಹತ್ರ ಹ್ಯಾಮರ್ ಆಗ್ಬೇಕು, ಹ್ಯಾಮರ್ ಬೈಯಿಂಗ್ ಪ್ರೆಷರ್ ನ ಇಂಡಿಕೇಟ್ ಮಾಡುತ್ತೆ. ರೆಸಿಸ್ಟೆನ್ಸ್ ಹತ್ರ ಇನ್ವರ್ಟೆಡ್ ಹ್ಯಾಮರ್ ಆಗ್ಬೇಕು, ಇದೇನ್ ಇಂಡಿಕೇಟ್ ಮಾಡುತ್ತೆ? ಸೆಲ್ಲಿಂಗ್ ಪ್ರೆಷರ್ ನ. ಸೆಲ್ಲಿಂಗ್ ಪ್ರೆಷರ್ ಯಾವಾಗ್ಲೂ ನನಗೆ ರೆಸಿಸ್ಟೆನ್ಸ್ ಹತ್ರ ಬರಬೇಕು, ಬೈಯಿಂಗ್ ಪ್ರೆಷರ್ ಸಪೋರ್ಟ್ ಹತ್ರ ಬರಬೇಕು. ಇಲ್ಲಿ RSI 60 ರಿಂದ 70 ಇರಬೇಕು, ಇಲ್ಲಿ RSI 40 ಇಂದ 30 ಇರಬೇಕು.
ಇಲ್ಲಿ ವಾಲ್ಯೂಮ್ ಗ್ರೀನ್ ಕಲರ್ ಕ್ಯಾಂಡಲ್ ಅಲ್ಲಿ ಇರಬೇಕು, ಇಲ್ಲಿ ಸೆಲ್ಲಿಂಗ್ ಅಲ್ಲಿ ರೆಡ್ ಕಲರ್ ಅಲ್ಲಿ ಇರಬೇಕು. ಇಷ್ಟೇ. ಇಷ್ಟನ್ನ ನಾವು ಕಲಿಬೇಕು. ಇಷ್ಟು ಕಲಿಲಿಕ್ಕೆ ನನಗೆ 10 ವರ್ಷ ತಗೊಂಡಿದೆ, ಬಟ್ ನಿಮಗ್ 10 ವರ್ಷ ಬೇಡ. ಯಾಕೆಂದ್ರೆ ನಾ ಹೇಳ್ಕೊಡ್ಲಿಕ್ಕೆ ನಿಮ್ಗೆ ಇದೀನಿ ಆಲ್ರೆಡಿ. ನಾ ಎಲ್ಲ ಬ್ಯಾಕ್ ಟೆಸ್ಟ್ ಮಾಡಿ ರೆಡಿ ಇದೀನಿ. ಇಟ್ ಇಸ್ ರೆಡಿಮೇಡ್ ಫುಡ್ ಫಾರ್ ಯು. ನೀವ್ ಅನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಯೋದ್ ಬೇಕಾಗಿಲ್ಲ, ನಾ ಹೇಳ್ಕೊಡ್ತೀನಿ. ಬಟ್ ಹಂಗ್ ಮಾಡಿ ಸಾಕು, ಫಾಲೋ ಮಾಡೋದು ಇಂಪಾರ್ಟೆಂಟ್. ನಾನು 1 ಲೋಟ ಅನ್ನ ಮಾಡ್ಬೇಕಂದ್ರೆ 2 ಲೋಟ ನೀರ್ ಹಾಕ್ಬೇಕು ಅಂತ ಹೇಳ್ಕೊಟ್ಟಿದೀನಿ. ನಾನು 2.5 ಹಾಕಿದ್ರೆ ಏನಾಗುತ್ತೆ? ಇಟ್ ಇಸ್ ಇನ್ ಡಿಸಿಪ್ಲಿನ್. ಡಿಸಿಪ್ಲಿನ್ ಆಗಿ ಫಾಲೋ ಮಾಡ್ತಾ ಹೋಗಿ. ಓಕೆ. ಮಿಸ್ಟೇಕ್ಸ್, ಜನ ಏನೇನ್ ಮಿಸ್ಟೇಕ್ಸ್ ಮಾಡ್ತಾರೆ? ಒಂದು, ದಯವಿಟ್ಟು ಯಾವತ್ತು ಮಾರ್ಕೆಟಿಗೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ದುಡ್ಡು ಹಾಕೋದು, ಲೋನ್ ತಗೊಂಡು ದುಡ್ಡು ಹಾಕೋದು ಮಾಡಬೇಡಿ. ನೆವರ್ ಸಿಟ್ ಟು ಮೇಕ್ ಮನಿ. ಇವತ್ತಿನ ದಿನ ನಾನು 1 ಲಕ್ಷ ಮಾಡ್ಬೇಕು ಅಂತ ದಯವಿಟ್ಟು ಕೂಡ್ಬೇಡಿ. ಬೆಸ್ಟ್ ಪ್ರಾಕ್ಟೀಸ್ ಏನು ಅಂದ್ರೆ, ಚಾರ್ಟ್ ನ ಫಾಲೋ ಮಾಡಿ, ಹಾರ್ಟ್ ನ ಅಲ್ಲ. ಎಮೋಷನ್ ನ ಮರ್ತು ಬಿಡಿ. ಚಾರ್ಟ್ ಏನ್ ಹೇಳುತ್ತೆ ಅದನ್ನ ರೀಡ್ ಮಾಡೋದನ್ನ ಕಲೀರಿ. ಅಂಡ್ ರೀಫೈನ್ ಯುವರ್ ಸ್ಕಿಲ್ಸ್. ನಿಮ್ಮ ಸ್ಕಿಲ್ಸ್ ನ ರೀಫೈನ್ ಮಾಡ್ಕೋತಾನೆ ಇರಿ. ದ ಫ್ಯೂಚರ್ ಡಿಪೆಂಡ್ಸ್ ಆನ್ ವಾಟ್ ಯು ಡೂ ಟುಡೇ. ಇವತ್ತಿನ ದಿನ ನೀವು ಊಟ ಮಾಡಿ ಮಲ್ಕೊಂಡ್ರೆ ನಾಳೆ ದಿನ ಏನಾಗುತ್ತೆ ಗೊತ್ತಿಲ್ಲ. ಇವತ್ತಿನ ದಿನ ಒಂದು ಅರ್ಧ ಗಂಟೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಾಳೆ 1 ಡೇ ನೀವು ಆರಾಮಾಗಿರ್ಬೋದು. ಸೊ ಇವತ್ತಿನ ದಿನ ನೀವೇನ್ ಮಾಡ್ತೀರಾ, ದಟ್ ಇಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಸಿಪ್ಲಿನ್ ಅಂದ್ರೇನೆ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಏನ್ ಹೇಳುತ್ತೆ? ನಿಮ್ಮನ್ನ ಮಾರ್ಕೆಟ್ ಅಲ್ಲಿ ಸರ್ವೇ ಆಗ್ಲಿಕ್ಕೆ ಬಿಡುತ್ತೆ. ಪೇಶನ್ಸ್. ಎಲ್ಲಿ ಬಂದಾಗ ಬೈ ಮಾಡ್ಬೇಕು ಅಲ್ಲಿ ತನಕ ಬರ್ಲಿಕ್ಕೆ ವೇಟ್ ಮಾಡಿ. ಬಟ್ ಎಲ್ಲಿಗೆ ಬಂದಾಗ ಬೈ ಮಾಡ್ಬೇಕು ಅಂತ ಹೇಳ್ಕೊಡೋದೇ ಟೆಕ್ನಿಕಲ್. ನೋ ವೇರ್ ಟು ಹಂಟ್. ಯಾವಾಗ ನಾನು ಹೋಗಿ ಎಂಟ್ರಿ ಆಗ್ಬೇಕು ಮಾರ್ಕೆಟಿಗೆ ಅಂತ ನಾನು ಟೆಕ್ನಿಕಲ್ ಇಂದಾನೇ ಕಲಿತೀನಿ. ರೂಲ್ಸ್ ನ ಬ್ರೇಕ್ ಮಾಡಬೇಡಿ. ಲಾಸ್ ಲೆಸ್ ಮೇಕ್ ಮ್ಯಾಕ್ಸಿಮಮ್. ಹಾರ್ಡ್ ವರ್ಕ್ ಮಾಡಿದ್ರೇನೆ ಚಾರ್ಟ್ ರೀಡಿಂಗ್ ಕಲಿಯೋಕ್ ಆಗೋದು. ಕಲೀರಿ ಇದನ್ನ. ಅಂಡ್ ಪ್ರೊಸೆಸ್ ಏನು? ಪ್ರೊಸೆಸ್ ಇದೆ, ಆ ಪ್ರೊಸೆಸ್ ನ ಫಾಲೋ ಮಾಡೋಣ. ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಗೊಂಡು ಅಂಟಿಸ್ಕೊಳ್ಳಿ. ಯಾರ್ಯಾರು ಟ್ರೇಡಿಂಗ್ ಮಾಡ್ತಿದ್ದೀರಾ ನಿಮ್ಮ ಸ್ಕ್ರೀನ್ ಅಲ್ಲಿ, ಫೋನ್ ಅಲ್ಲಿ ಇಟ್ಕೊಳ್ಳಿ. ನಂಬರ್ 1, ಯೂಸ್ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ನ ಯೂಸ್ ಮಾಡಿ. ವೇಟ್ ಟು ಹಂಟ್. ಪೇಶನ್ಸ್ ಇರ್ಲಿ, ಅಲ್ಲಿ ಬರೋ ತನಕನೂ ಪೇಶನ್ಸ್ ಇರ್ಲಿ. ನೋ ವೇರ್ ಟು ಹಂಟ್. ಟೆಕ್ನಿಕಲಿ ನೀವು ಸ್ಟ್ರಾಂಗ್ ಆಗಿ ಎಲ್ಲಿ ಬಂದಾಗ ಬೈ ಮಾಡ್ಬೇಕು ಕಲೀರಿ. ರೂಲ್ ನಂಬರ್ 4, ಲಾಸ್ ಲೆಸ್ ಮೇಕ್ ಮ್ಯಾಕ್ಸಿಮಮ್. ಫಾಲೋ ಮಾಡಿ. ಲಾಸ್ ಲೆಸ್, ಕಡಿಮೆ ಲಾಸ್ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಪ್ರಾಫಿಟ್ ನ ಮಾಡಿ. ಚಾರ್ಟ್ ರೀಡಿಂಗ್ ಕಲೀರಿ. ಡೈಲಿ ಮಾಡ್ಬೇಕು ಇದನ್ನ. ನಾ ಡೈಲಿ ಮಾಡ್ತೀನಿ ಚಾರ್ಟ್ ರೀಡಿಂಗ್ ನ. ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಏನಾಯ್ತು, ಮಧ್ಯಾಹ್ನ ತನಕ ಏನಾಯ್ತು, ಬೆಳಗ್ಗೆ ತನಕ ಏನಾಯ್ತು, ಮಾರ್ಕೆಟ್ ಓಪನ್ ಆದ ತಕ್ಷಣ ಏನ್ ರಿಯಾಕ್ಷನ್ ಆಗಿದೆ, ಪ್ರತಿ ಒಂದನ್ನು ನಾನು ಕಲಿತೀನಿ. ನನ್ನ ಕೆಲಸ ಏನು ಅಂದ್ರೆ, ಐ ಅಂಡರ್ಸ್ಟ್ಯಾಂಡ್ ಮೈ ಚಾರ್ಟ್, ಐಡೆಂಟಿಫೈ ಎಂಟ್ರಿ, ಟಾರ್ಗೆಟ್, ಸ್ಟಾಪ್ ಲಾಸ್, ವೇಟ್ ಟು ಹಂಟ್ ಅಂಡ್ ರೀಸ್ಟಾರ್ಟ್ ದ ಪ್ರೋಸೆಸ್. ಅಂಡ್ ಅಗೇನ್ ಐ ವಿಲ್ ಗೋ ಟು ಅಂಡರ್ಸ್ಟ್ಯಾಂಡ್ ದಿ ಚಾರ್ಟ್. ಇದು ನನ್ನ ಪ್ರೋಸೆಸ್. ದುಡ್ಡು ಕೊಡೋದು ಬಿಡೋದು ಮಾರ್ಕೆಟ್ಗೆ ಬಿಟ್ಟಿತ್ತು. ಇದನ್ನ ಫಾಲೋ ಮಾಡಿ. ಅಂಡ್ ಮಂತ್ರ ಆಫ್ ಟ್ರೇಡರ್, ಒಬ್ಬ ಟ್ರೇಡರ್ ನ ಮಂತ್ರ ಏನ್ ಗೊತ್ತಾ? ಮಾರ್ಕೆಟ್ ಬುಲ್ಲಿಶ್ ಇದೆಯಾ, ಯೂಸ್ ದ ರೈಟ್ ಅಪಾರ್ಚುನಿಟಿ ಟು ಬೈ ದ ಮಾರ್ಕೆಟ್. ಎಲ್ಲಿ? ಅಟ್ ಸಪೋರ್ಟ್ ಇನ್ ಅಪ್ ಟ್ರೆಂಡ್. ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಬೈ ಮಾರ್ಕೆಟ್ ಅಟ್ ಸಪೋರ್ಟ್ ಇನ್ ಅಪ್ ಟ್ರೆಂಡ್. ಅದೇ ಮಾರ್ಕೆಟ್ ಬೇರಿಶ್ ಇದೆಯಾ, ಯೂಸ್ ದ ರೈಟ್ ಅಪಾರ್ಚುನಿಟಿ ಟು ಸೆಲ್ ದ ಮಾರ್ಕೆಟ್ ಅಟ್ ರೆಸಿಸ್ಟೆನ್ಸ್ ಇನ್ ಡೌನ್ ಟ್ರೆಂಡ್. ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇರುವಾಗ ಅಲಾಂಗ್ ವಿತ್ ಇದ್ರ ಜೊತೆನ ಇನ್ನು ಏನೇ ಹೇಳ್ಕೊಟ್ಟಿದ್ದೀನಿ ನಿಮಗೆ, RSI, ವಾಲ್ಯೂಮ್. ಓಕೆ. ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂದಾಗ 60ರ ಮೇಲಿರಬೇಕು. ಮಾರ್ಕೆಟ್ ಡೌನ್ ಟ್ರೆಂಡ್ ಅಂದ್ರೆ 40ರ ಬಿಲೋ ಇರಬೇಕು. ಸಿಂಪಲ್. ಸೊ ಇದನ್ನ ಫಾಲೋ ಮಾಡ್ಬೇಕು. ಸರ್ ಯಾವ ಸ್ಟಾಕ್ ಹೆಂಗ್ ಗೊತ್ತಾಗತ್ತೆ? ಅದು ಕೂಡ ಈಸಿಯಾಗಿ ಹೇಳ್ತೀನಿ ನಾನು ನಿಮಗೆ. ಟೈಪ್ ಆಫ್ ಟ್ರೇಡರ್, 4 ತರ ಟ್ರೇಡರ್ ಇದ್ದಾರೆ. ಒಂದೊಂದು ಕ್ಯಾಂಡಲ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾರೆ. ಕ್ವಿಕ್ ಟ್ರೇಡರ್, ಕ್ವಿಕ್ ಮನಿ ಬರುತ್ತೆ ಅವರಿಗೆ, ಕ್ವಿಕ್ ಮನಿ ಹೋಗುತ್ತೆ, ಹಾಗೆ ಇರುತ್ತೆ. ಇಂಟ್ರಾಡೇ ಟ್ರೇಡರ್ ಅಂದ್ರೆ ಫುಲ್ ಡೇ, ಇವತ್ತಿನ ದಿನ ಪೂರ್ತಿ ಕುತ್ಕೊಂಡು ಟ್ರೇಡಿಂಗ್ ನ ಮಾಡೋರಿದ್ದಾರೆ. ಶಾರ್ಟ್ ಟರ್ಮ್ ಟ್ರೇಡರ್, ಸರ್ ನಂಗೆ ಶಾರ್ಟ್ ಟರ್ಮ್ ಅಂತಂದ್ರೆ ನಂಗೆ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಇವತ್ತು ಬೈ ಮಾಡ್ತೀನಿ, 4 to 5%, 10% ರಿಟರ್ನ್ ಬಂದ ತಕ್ಷಣ ಎಕ್ಸಿಟ್ ಆಗ್ತೀನಿ. ಅಂಡ್ ಇನ್ವೆಸ್ಟರ್, ಇವತ್ತು ಬೈ ಮಾಡ್ತೀನಿ, ಇಯರ್ ಗಟ್ಲೆ ಬಿಡ್ತೀನಿ. ಸೊ ಟೈಪ್ ಆಫ್ ಟ್ರೇಡರ್ಸ್, 4 ತರದ ಟ್ರೇಡರ್ಸ್ ಇದ್ದಾರೆ. ಓಕೆ. ಸೊ ನೆಕ್ಸ್ಟ್, ಟೈಮ್ ಫ್ರೇಮ್ ಯಾವ್ದು ಯೂಸ್ ಮಾಡಬೇಕು ಆಸ್ ಅ ಟ್ರೇಡರ್, ಯಾವ ತರ ಟೈಮ್ ಫ್ರೇಮ್ ನ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ನೀವು ಸ್ಕ್ಯಾಲ್ಪಿಂಗ್ ಮಾಡಬೇಕು ಅಂದ್ರೆ 3 ಮಿನಿಟ್ಸ್ 5 ಮಿನಿಟ್ಸ್ ಯೂಸ್ ಮಾಡಿ. ಸ್ಕ್ಯಾಲ್ಪಿಂಗ್ ನೀವು 3 ಮಿನಿಟ್ಸ್ ಯೂಸ್ ಮಾಡಿದಾಗ ಸ್ಕ್ಯಾಲ್ಪಿಂಗೇ ಮಾಡಬೇಕು. 3 ಮಿನಿಟ್ಸ್ ಯೂಸ್ ಮಾಡಿ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಡಿ. ಇನ್ನು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಲಿಕ್ಕೆ 15 ನಿಮಿಷ ಟೈಮ್ ಫ್ರೇಮ್ ನ ಯೂಸ್ ಮಾಡಿ. 3 ಮಿನಿಟ್ಸ್ ಯೂಸ್ ಮಾಡಿ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಡಿ. ಇನ್ನು ಶಾರ್ಟ್ ಟರ್ಮ್ 1 ಅವರ್ ಅಂಡ್ 1 ಡೇ. ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಸಪೋರ್ಟ್ ಗೆ ಸಿಕ್ಕಾಗ ಈಗ ಬೈ ಮಾಡಿದ್ರೆ ಜನ ಏನಕ್ಕೆ ಪ್ರಾಬ್ಲಮ್ ಅಂದ್ರೆ, ಇಂಪೇಷಂಟ್. ದುಡ್ಡು ಬಂತಾ ಎಕ್ಸಿಟ್ ಆಗ್ಬಿಡೋದು, ಅದೇ ಲಾಸ್ ಆಗ್ಲಿ ವೇಟ್ ಮಾಡ್ತಾ ಕೊಡೋದು.
ಇಟ್ ಇಸ್ ಆಕ್ಚುಲಿ ಮಿಸ್ಟೇಕ್. ಯಾವಾಗ್ಲೂ ದುಡ್ಡು ಬರುವಾಗ ನಿಮ್ಮ ಬ್ಯಾಗ್ ಜಿಪ್ ಓಪನ್ ಮಾಡಿ ಇಟ್ಕೊಳ್ಳಿ, ದುಡ್ಡು ಬರ್ಲಿ ಬರುವಷ್ಟು, ಯಾಕೆ ಬೇಡ ಅಂತೀರಿ? ಅದೇ ದುಡ್ಡು ಹೋಗುವಾಗ ರಿಸ್ಟ್ರಿಕ್ಟ್ ಮಾಡಿ, ಇಷ್ಟೇನಾ ಕೊಡೋದು, ಇಷ್ಟೇ ರಿಸ್ಟ್ರಿಕ್ಟ್ ಮಾಡಿ. ನಿಮ್ ಫ್ರೆಂಡ್ಸ್ ಈಗ ದುಡ್ಡು ಕೊಡ್ತೀನಿ ಅಂದ್ರೆ, ನಾ ಯಾರು ನಿಮ್ ಫ್ರೆಂಡ್ಸ್ ಬಂದು ದುಡ್ಡು ಕೊಡ್ತೀನಿ ಅಂತಂದ್ರೆ ಏನ್ ಹೇಳ್ತೀರಾ? ಎಷ್ಟು ಬೇಕಷ್ಟು ಕೊಡು ಅಂತೀರಾ. ಅದೇ ನಿಮ್ಮೊಂದು ದುಡ್ಡು ಕೇಳಿದ್ರೆ ನನ್ನ ಹತ್ರ 5,000 ಅಷ್ಟೇ ಇದೆ ಅಂತೀರಲ್ವಾ? ಹಾಗೆ. ಓಕೆ. ಅಂಡ್ ಇನ್ನೊಂದು, ಹೌ ಟು ಚೂಸ್ ಸ್ಟಾಕ್ ಫಾರ್ ಇಂಟ್ರಾಡೇ. ನೀವೀಗ ಇಂಟ್ರಾಡೇ ಸ್ಟಾಕ್ ನ ಚೂಸ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಸೊ ನಾನು ಆಸ್ ಅ ಟ್ರೇಡರ್ ಏನ್ ಮಾಡ್ತೀನಿ ಅಂತಂದ್ರೆ, ಹೌ ಟು ಚೂಸ್ ಸ್ಟಾಕ್ ಸ್ಕ್ರೀನ್ ಶಾಟ್ ತಗೊಳ್ಳಿ ದಯವಿಟ್ಟು. RSI ಅಬೋ 60 ಇರ್ಲಿ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಿರ್ಲಿ, ಟ್ರೆಂಡ್ ಅಪ್ ಟ್ರೆಂಡ್ ಅಲ್ಲಿ ಇರ್ಲಿ. ಸ್ಟಾಕ್ ವೀಕ್ ಇದೆಯಾ, RSI ಬಿಲೋ 40 ಇರ್ಲಿ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಿರ್ಲಿ, ಟ್ರೆಂಡ್ ಡೌನ್ ಟ್ರೆಂಡ್ ಅಲ್ಲಿ ಇರ್ಲಿ. ಅಪಾರ್ಚುನಿಟೀಸ್ ಡೋಂಟ್ ಹ್ಯಾಪನ್, ಅಂದ್ರೆ ಅಪಾರ್ಚುನಿಟಿಗಳು ಕ್ರಿಯೇಟ್ ಆಗಲ್ಲ, ನಾವು ಕ್ರಿಯೇಟ್ ಮಾಡ್ಬೇಕು ಅದನ್ನು. ಓಕೆ. ಸೊ ನೆಕ್ಸ್ಟ್, ಕ್ಯಾಂಡಲ್ ಟೆಂಪ್ಟಿಂಗ್ ಟು ಬೈ ಆಫ್ಟರ್ ಬ್ರೇಕ್ಔಟ್. ಆಕ್ಚುಲಿ ಏನಾಗುತ್ತೆ ಇಲ್ಲಿ ಅಂದ್ರೆ, ಮಾರ್ಕೆಟ್ ಅಲ್ಲಿ ಯಾವಾಗ ಒಂದು ಕ್ಯಾಂಡಲ್ ಈ ತರ ಕ್ಲೋಸ್ ಆಗುತ್ತೋ ನಾವ್ ಎಂಟ್ರಿ ಆಗ್ಬಿಡ್ತೀವಿ. RSI ಗಿರ್ಎಸ್ಐ ಆಮೇಲೆ ಚೆಕ್ ಮಾಡ್ತೀವಿ. RSI ವಾಲ್ಯೂಮ್ ಫಸ್ಟ್ ಎಂಟ್ರಿ ಆಗ್ಬೇಡಿ, ಫಸ್ಟ್ ಚೆಕ್ ಮಾಡೋಣ. ಟೆಂಪ್ಟ್ ಆಗಿ ಟ್ರೇಡಿಂಗ್ ನ ಮಾಡಬೇಡಿ. ಬ್ರೇಕ್ಔಟ್ ಫೇಲ್ ಆಗತ್ತೆ, ಸಪೋರ್ಟ್ ಆಗಲ್ಲ. ಸೊ ಬ್ರೇಕ್ಔಟ್, ಫಾಲ್ಸ್ ಬ್ರೇಕ್ಔಟ್ ಆಗ್ತಿರುತ್ತೆ ಮಾರ್ಕೆಟ್ ಅಲ್ಲಿ. ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು ಎಲ್ಲವನ್ನು ವಾಲ್ಯೂಮ್ ಪ್ಲಸ್ RSI ಎಕ್ಸ್ಪ್ಲೇನ್ ಮಾಡಿದೀನಿ, ವಿಡಿಯೋ ವಾಚ್ ಮಾಡಿ. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾವಾಗ್ಲೂ ಒಂದು ಸ್ಟಾಕ್ ಅನ್ನ RSI 50 to 60 ಇದೆ ಅಂದ್ರೆ ಮೀಡಿಯಂ ವೀಕ್ ಇದೆ, ಅತಿಯಾಗಿ ಸ್ಟ್ರಾಂಗ್ ಇಲ್ಲ. 60 to 70 ಇದೆ ಅಂದ್ರೆ ಸ್ಟ್ರಾಂಗ್ ಇದೆ. 70 ಎಬೋ ಇದೆ ಅಂತಂದ್ರೆ ಓವರ್ ಬೋಟ್ ಆಗಿದೆ, ಟ್ರೇಡ್ ಮಾಡಬೇಡಿ. 40 to 50 ನ್ಯೂಟ್ರಲ್, 50 to 40 ಮೀಡಿಯಂ ವೀಕ್, 40 to 30 ವೀಕ್. 30 ಬಂದಿದ್ಯಾ, ಓವರ್ ಸೋಲ್ಡ್ ಆಗಿದೆ. ಸೊ ನನಗಿಲ್ಲಿ ಬೇಕಾಗಿರೋದು ಐದರ್ ಸ್ಟ್ರಾಂಗ್ ಸ್ಟಾಕು ಅಥವಾ ವೀಕ್ ಸ್ಟಾಕು. ಸ್ಟ್ರಾಂಗ್ ಸ್ಟಾಕ್ ಸಿಕ್ಕರೆ ಬೈ ಮಾಡ್ತೀನಿ, ವೀಕ್ ಸ್ಟಾಕ್ ಸಿಕ್ಕರೆ ಶಾರ್ಟ್ ಮಾಡ್ತೀನಿ. ವೆರಿ ಸಿಂಪಲ್ ಅಲ್ವಾ? ಸೊ ನೆಕ್ಸ್ಟ್ ಅಗೇನ್ ವಿ ವಿಲ್ ಕಂಟಿನ್ಯೂ. ಇಲ್ಲಿ ಎಂಟರ್ ಇನ್ ದ ಮಾರ್ಕೆಟ್ ವಿತೌಟ್ ಅ ಸ್ಟ್ರಾಟಜಿ. ಸ್ಟ್ರಾಟಜಿ ಇಲ್ಲದ ಹಂಗೆ ನೀವು ಒಂದು ವಾರ್ ಫೀಲ್ಡ್ ಗೆ ಹೋದ್ರೆ, ನೋಡಿ ಇದೊಂದು ವಾರ್ ಫೀಲ್ಡ್. ಓಕೆ. ವಾರ್ ಫೀಲ್ಡ್ ಗೆ ನೀವು ಹೋದ್ರೆ, ವೆಪನ್ಸ್ ಗಳಿಲ್ಲದೆ ಹೋದ್ರೆ ನೀವೇನಾಗ್ತೀರಾ? ಬಟ್ ಅದೇ ಕ್ಯಾಂಡಲ್ ಸ್ಟಿಕ್, ಚಾರ್ಟ್ ರೀಡಿಂಗು, ಸೆಂಟಿಮೆಂಟ್ ನ ಅರ್ಥ ಮಾಡ್ಕೋತೀನಿ, ರಿಸ್ಕ್ ಪ್ಲಾನ್ ಮಾಡ್ತೀನಿ, ಮ್ಯಾನೇಜಿಂಗ್ ರಿಸ್ಕ್, ಇವೆಲ್ಲವನ್ನು ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೆ ಯು ಕ್ಯಾನ್ ವಿನ್ ದಿ ವಾರ್. ಸೊ ವಿತೌಟ್ ವೆಪನ್ಸ್, ಇಲ್ಲಿ ವೆಪನ್ಸ್ ಗಳು ಏನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಇವೆ: ಚಾರ್ಟ್ ರೀಡಿಂಗ್ ನ ಅರ್ಥ ಮಾಡ್ಕೊಳ್ಳೋದು, ಕ್ಯಾಂಡಲ್ ಸ್ಟಿಕ್ಸ್ ನ ಅರ್ಥ ಮಾಡ್ಕೊಳ್ಳೋದು, ಮಾರ್ಕೆಟ್ ಸೆಂಟಿಮೆಂಟ್ ನ ಅರ್ಥ ಮಾಡ್ಕೊಳ್ಳೋದು. ಓಕೆ. ಸೊ ನೆಕ್ಸ್ಟ್ ಇದು ನೋಡಿ, ಈಗ RSI. ಈಗ ನೀವು ಇದುವರೆಗೂ ಸಮಥಿಂಗ್ ಏನೋ ಸ್ವಲ್ಪ ಕಲ್ತಿದ್ದೀರಾ, RSI ಅಂದ್ರೆ ಏನು ಅಂತ ಗೊತ್ತಿದೆ ಅಂತಂದ್ರೆ, ಈ ಸ್ಟಾಕ್ ಅನ್ನ ನಾನು ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ? RSI ಪ್ರಕಾರ ಚಾರ್ಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಆಸ್ ಪರ್ ದ RSI ನಾನು ಈ ಸ್ಟಾಕ್ ಅನ್ನ ಸೆಲ್ ಮಾಡ್ಬೇಕಾ ಬೈ ಮಾಡ್ಬೇಕಾ? ಸೆಲ್ ಮಾಡಿ ಅಂತ ಚಿದಾನಂದ್ ಅವ್ರು ಹೇಳ್ತಿದ್ದಾರೆ, ಪ್ರಕಾಶ್ ಅವ್ರು ಸೆಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಬ್ಬರಷ್ಟೇ ರಿಪ್ಲೈ ಮಾಡ್ತಿದ್ದೀರಾ. ನಾಗು ಅವ್ರು ಬೈ ಮಾಡಿ ಅಂತ ಹೇಳ್ತಿದ್ದಾರೆ. ಸರ್ ನೀವು ಕಾನ್ಸಂಟ್ರೇಷನ್ ಇಲ್ಲ ಇಲ್ಲಿ. ರಾಕೇಶ್ ಅವ್ರು ಬೈ ಮಾಡಿ ಅಂತ ಹೇಳ್ತಿದ್ದಾರೆ. ನಾನು ಅವಾಗ್ಲೇ ಹೇಳಿದೆ, RSI 30 ಡೇ ಟೈಮ್ ಫ್ರೇಮ್ ಅಲ್ಲಿ RSI 36 ಇದೆ. ಈ ಸ್ಟಾಕ್ ಅನ್ನ ನಾನು ಏನ್ ಮಾಡಬೇಕು? ಸೆಲ್ ಮಾಡಬೇಕು. ಇಟ್ಸ್ ಅ ವೀಕ್ ಸ್ಟಾಕ್. ಶಾರ್ಟ್ ಮಾಡಬೇಕು, ಅನಂತರ ಪ್ರಾಫಿಟ್ ಬುಕಿಂಗ್ ನ ಮಾಡಬೇಕು. ಓಕೆ. ಓಕೆ. ಈಗ ಇದು ಪ್ರೀವಿಯಸ್ ಡೇ ಲೋ, PDL. ಓಕೆ. ಆಸ್ ಪರ್ RSI ಸ್ಟಾಕ್ ವೀಕ್ ಇದೆ. ಇದು ಪ್ರೀವಿಯಸ್ ಡೇ ಲೋ. ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಪ್ರೀವಿಯಸ್ ಡೇ ಲೋನ. ಒಂದು ಕನ್ಫರ್ಮೇಶನ್ ಮಾರ್ಕೆಟ್ ವೀಕ್ ಆಗಿದೆ ಅಂತ. ಸೆಕೆಂಡ್ ಕನ್ಫರ್ಮೇಶನ್ RSI ವೀಕ್ ಇದೆ. ಥರ್ಡ್ ಕನ್ಫರ್ಮೇಶನ್ ಎಲ್ಲೆಲ್ಲಿ ನನಗೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗತ್ತೆ ಅಲ್ಲಿ ಕೂಡ ನಾನು ಶಾರ್ಟ್ ಮಾಡ್ತೀನಿ. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇದೆ. ಹ್ಯಾಮರ್ ಇದ್ರೆ ಬೇಡ, ಹ್ಯಾಮರ್ ಕ್ಯಾಂಡಲ್ ಎಲ್ಲೂ ಇಲ್ಲ ಇಲ್ಲಿ ಜಾಸ್ತಿ. ಹಾ ಇಲ್ಲಿದೆ ನೋಡಿ. ಹ್ಯಾಮರ್ ಕ್ಯಾಂಡಲ್ ಬಂದ್ರೆ ಏನ್ ಮಾಡ್ಬೇಕು? ಬೈ ಮಾಡ್ಬೇಕು. ಬಟ್ ಇಲ್ಲಿ ಅವಾಯ್ಡ್ ಮಾಡಿ, ಬಿಕಾಸ್ ಮಾರ್ಕೆಟ್ ಇಸ್ ಬಿಲೋ ಪ್ರೀವಿಯಸ್ ಡೇ ಲೋ ಅಂಡ್ ಆಲ್ಸೋ RSI ಇಸ್ ವೀಕ್. ಎಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಆಗಿದೆ ನೋಡಿ, ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಆಗಿದೆ, ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಆಗಿದೆ, ಅಂಡ್ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಆಗಿದೆ. ನೋಡಿ ಇಷ್ಟು ಮೂರು ಅಪಾರ್ಚುನಿಟಿ ಮಾರ್ಕೆಟ್ ನನಗೆ ಕೊಟ್ಟಿದೆ. ಐ ಕ್ಯಾನ್ ಗೋ ಅಂಡ್ ಶಾರ್ಟ್, ಕೀಪ್ ಸ್ಟಾಪ್ ಲಾಸ್. ಒಂದು ಕೂಡ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ಐ ಆಮ್ ಇನ್ ಪ್ರಾಫಿಟ್.
ಇಲ್ಲಿ ಎಂಟ್ರಿ ಆದ್ರ ಇಲ್ಲಿ ಟಾರ್ಗೆಟ್ ಮಾಡಿ, ಇಲ್ಲಿ ಎಂಟ್ರಿ ಆದ್ರ ಇಲ್ಲಿ ತನಕ ಟಾರ್ಗೆಟ್ ಮಾಡಿ, ಇಲ್ಲಿ ಎಂಟ್ರಿ ಆದ್ರ ಇಲ್ಲಿ ತನಕ ಟಾರ್ಗೆಟ್ ಮಾಡಿ. ಟಾರ್ಗೆಟ್ ಮೂರರಲ್ಲೂ ಹಿಟ್ ಆಗಿದೆ. ಇಲ್ಲಿ ಅಂದ್ರೆ ಎಂಟ್ರಿ ಆದ್ರಿ ಅಂದ್ರೆ ಲಾಸ್. ಟಾರ್ಗೆಟ್ ಹಿಟ್ ಆಗಿಲ್ಲ. ಯಾಕೆ? ಮಾರ್ಕೆಟ್ ಈಸ್ ವೀಕ್, ಯು ಆರ್ ಅಗೇನ್ಸ್ಟ್ ದಿ ಟ್ರೆಂಡ್. ಕಲ್ತ್ರೆ ದುಡ್ಡು ಮಾಡ್ಬೋದಲ್ವಾ ಇದರಲ್ಲಿ. ಅಂಡ್ ಈ ಸ್ಟಾಕ್ ನೋಡಿ, ಈ ಸ್ಟಾಕ್ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಹೇಳಿ ನೋಡೋಣ. ಇದನ್ನ ಹೇಳಿ ಸರ್. ಚಿದಾನಂದ್ ಅವ್ರು ಯಾವಾಗ್ಲೂ ಹೇಳಿದೆ ನಾನು, RSI ಸ್ಕ್ಯಾಲ್ಪಿಂಗ್ ಮಾಡ್ಬೇಕು ಅಂದ್ರೆ 3-5, ಇಂಟ್ರಾಡೇ 15, 1 ಅವರ್ ಶಾರ್ಟ್ ಟರ್ಮ್, 1 ಡೇ ಶಾರ್ಟ್ ಟರ್ಮ್. ಈ ಸ್ಟಾಕ್ ವೆರಿ ಸ್ಟ್ರಾಂಗ್ ಇಲ್ಲ, ಸ್ಟ್ರಾಂಗ್ ಇದೆ ಅಷ್ಟೇ. ಯಾಕೆ? 54 ಇದೆ. 1 ಡೇ ಟೈಮ್ ಫ್ರೇಮ್ ಅಲ್ಲಿ ಮೀಡಿಯಂ ಸ್ಟ್ರಾಂಗ್ ಇದೆ, ಬಟ್ ಇಂಟ್ರಾಡೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಸೊ ಹ್ಯಾಮರ್ ಕ್ಯಾಂಡಲ್ ಬರ್ಬೇಕಾ, ಇನ್ವರ್ಟೆಡ್ ಹ್ಯಾಮರ್ ಬರ್ಬೇಕಾ ಇಲ್ಲಿ ಹೇಳಿ ನೋಡೋಣ. ಹ್ಯಾಮರ್ ಬರ್ಬೇಕಾ, ಇನ್ವರ್ಟೆಡ್ ಹ್ಯಾಮರ್ ಬರ್ಬೇಕಾ? ಹ್ಯಾಮರ್ ನ ನೋಡ್ಬೇಕು ಅಲ್ವಾ. ಓಕೆ, ಸೊ ಈ ಸ್ಟಾಕ್ ಅಲ್ಲಿ ಎಲ್ಲ ನೋಡಿ, ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಇದೆ, ಅವಾಯ್ಡ್ ಮಾಡಿ. ಇಲ್ಲಿ ಹ್ಯಾಮರ್ ಇದೆ, ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಇದೆ, ಅವಾಯ್ಡ್ ಮಾಡಿ. ಇಲ್ಲಿ ಹ್ಯಾಮರ್ ಇದೆ, ಬೈ ಮಾಡಬಹುದು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಹ್ಯಾಮರ್ ಇದೆ, ಬೈ ಮಾಡಬಹುದು. ಕರೆಕ್ಟ್, ಇಲ್ಲಿ ಹ್ಯಾಮರ್ ಇದೆ, ಬೈ ಮಾಡಬಹುದು. ಇನ್ವರ್ಟೆಡ್ ಹ್ಯಾಮರ್ ಅವಾಯ್ಡ್ ಮಾಡಿ. ಯಾಕೆ? ಸ್ಟಾಕ್ ಸ್ಟ್ರಾಂಗ್ ಇದೆ. ಇನ್ವರ್ಟೆಡ್ ಹ್ಯಾಮರ್ ಬಂದ್ರು ಕೂಡ ನಾನು ಅದನ್ನ ನಂಬಲ್ಲ. ಇಟ್ಸ್ ಅ ಫಾಲ್ಸ್, ಬೇಡ ನನಗೆ. ಅರ್ಥ ಆಗ್ತಿದೆಯಲ್ವಾ. ಸೊ ಈ ತರ ನಾನು ನೋಡ್ಕೊಂಡು ಟ್ರೇಡ್ ಮಾಡಿದ್ರೆ ಯಾಕೆ ನಾನು ದುಡ್ಡು ಮಾಡ್ಲಿಕ್ಕೆ ಆಗಲ್ಲ ಮಾರ್ಕೆಟ್ ಅಲ್ಲಿ. ಸೊ ನೆಕ್ಸ್ಟ್, ಈ ಸ್ಟಾಕ್ ಅನ್ನ ನಾನು ಏನ್ ಮಾಡ್ಬೇಕು? ಈ ಸ್ಟಾಕ್ ವೀಕ್ ಇದೆ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ವೀಕ್ ಇದೆ. ಆದ್ರೆ ಇಂಟ್ರಾಡೇ ಸ್ಟಾಕ್ ಮಾರ್ಕೆಟ್, ಇಂಟ್ರಾಡೇದಲ್ಲಿ ಐಡಲ್ ಇದೆ, ಅಂದ್ರೆ ನ್ಯೂಟ್ರಲ್ ಇದೆ. ಮೇನು ಮಾಡಬೇಡಿ. ನೋಡಿ, ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಆಯ್ತು, ಮೇಲ್ ಹೋಯ್ತು. ಹ್ಯಾಮರ್ ಆಯ್ತು, ಮೇಲ್ಗಡೆ ಹೋಯ್ತು. ಉಪಯೋಗನೇ ಇಲ್ಲ. ನೋಡಿ, ಇನ್ವರ್ಟೆಡ್ ಹ್ಯಾಮರ್ ಆಯ್ತು, ಮೇಲ್ಗಡೆ ಹೋಯ್ತು. ಹ್ಯಾಮರ್ ಆಯ್ತು, ಮೇಲ್ ಹೋಯ್ತು, ಬಟ್ ಮತ್ತೆ ಕೆಳಗ್ ಬಿತ್ತು. ಸೊ ಈ ತರ ಇಂಟ್ರಾಡೇದಲ್ಲಿ ವೀಕ್ ಇರೋ ಸ್ಟಾಕ್ ಅನ್ನ ಟ್ರೇಡ್ ಮಾಡಬೇಡಿ. ಆಲ್ವೇಸ್ ಟ್ರೇಡ್ ಇನ್ ಮಲ್ಟಿಪಲ್ ಕನ್ಫರ್ಮೇಶನ್. ನೋಡಿ, 5 ನಾನು ಯೂಸ್ ಮಾಡ್ತೀನಿ ಯಾವಾಗ್ಲೂ. ಒಂದು ಸ್ಟ್ರಾಟಜಿ ಮೇಲೆ ಡಿಪೆಂಡ್ ಆಗಿಲ್ಲ. RSI ಯೂಸ್ ಮಾಡ್ತೀನಿ, ವಾಲ್ಯೂಮ್ ಯೂಸ್ ಮಾಡ್ತೀನಿ, ಸ್ಟಾಕ್ ಅಪ್ ಟ್ರೆಂಡ್ ಅಲ್ಲಿ ಇರಬೇಕು, ಸಪೋರ್ಟ್ ಹತ್ರ ಇರಬೇಕು, ಕ್ಯಾಂಡಲ್ ಸ್ಟಿಕ್ ಕನ್ಫರ್ಮೇಶನ್. 5 ಸ್ಟ್ರಾಟಜಿ ನಾನು ಒಟ್ಟಿಗೆ ಯೂಸ್ ಮಾಡಿದಾಗ ನನಗೆ ದಿನಕ್ಕೆ ಸಿಗೋದೇ ಒಂದು 3-4 ಸ್ಟಾಕ್ ಅಷ್ಟೇ. 100 ಸ್ಟಾಕ್ ಅಲ್ಲಿ ಅಥವಾ 150 ಸ್ಟಾಕ್ ಅಲ್ಲಿ ದಿನ ಸಿಗೋದೇ ನಂಗೆ 2 ಸ್ಟಾಕ್. ಆ 2 ಸ್ಟಾಕ್ ಅಲ್ಲಿ ಅಷ್ಟೇ ಟ್ರೇಡಿಂಗ್ ಮಾಡ್ತೀನಿ ನಾನು. ಆ 2 ಸ್ಟಾಕ್ ಅನ್ನ ಐಡೆಂಟಿಫೈ ಮಾಡೋದು ಕಷ್ಟನಾ? ಇಲ್ಲ, ಈಸಿನೇ. ಅದನ್ನು ನಂಗೆ ಆಟೋಮೆಟಿಕ್ ಮೊಬೈಲ್ಗೆನೆ SMS ಬರುತ್ತೆ, ಆ ತರ ಮಾಡ್ಕೊಂಡ್ಬಿಡ್ಬೋದು. ಓಕೆ, ಸೊ ಈ ಸ್ಟಾಕ್ ನೋಡಿ, RSI 59 ಇದೆ, ಈಗ ಸ್ಟ್ರಾಂಗ್ ಆಗ್ತಿದೆ ಇನ್ನು ಇದು. ಅಂಡ್ ಇಂಟ್ರಾಡೇಗೆ ಒಳ್ಳೆ ಸ್ಟಾಕ್ ಇದು. ಹ್ಯಾಮರ್ ಎಲ್ಲೆಲ್ಲಿದೆ ನೋಡಿ, ಹ್ಯಾಮರ್ ಇಲ್ಲಿದೆ, ಬೈ ಮಾಡಬಹುದು. ಇಲ್ಲಿ ಹ್ಯಾಮರ್ ಇದೆ, ಬೈ ಮಾಡಬಹುದು. ಅಂಡ್ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಇದೆ, ಅವಾಯ್ಡ್ ಮಾಡಿ. ಸೊ ಎಲ್ಲೆಲ್ಲಿ ಹ್ಯಾಮರ್ ಗಳಾಗ್ತಿದಾವೆ ಅಲ್ಲಿ ಓಕೆ, ಬಟ್ ಹ್ಯಾಮರ್ ಸಪೋರ್ಟ್ ಹತ್ರ ಆದ್ರೆ ಮಲ್ಟಿಪಲ್ ಕನ್ಫರ್ಮೇಶನ್. ಓಕೆ, ಸೊ ಈ ತರ ಡಬಲ್ ಕನ್ಫರ್ಮೇಶನ್. ನೋಡಿ, ಈ ಸ್ಟಾಕ್ ಇಂಟ್ರಾಡೇ ವೀಕ್ ಇದೆ ಅಂಡ್ ಬಿಲೋ ಸಪೋರ್ಟ್ ಇನ್ವರ್ಟೆಡ್ ಹ್ಯಾಮರ್ ಶಾರ್ಟ್ ಮಾಡಿ. ಬಟ್ ಇಂಟ್ರಾಡೇ ವೀಕ್ ಇದೆ, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಇನ್ನು ವೀಕು ಇದೆ. ಅಂಡ್ ಇದು ನೋಡಿ, ಕಂಪ್ಲೀಟ್ ನ್ಯೂಟ್ರಲ್ ಆಗಿರೋ ಸ್ಟಾಕ್ ಇದು. ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ನ್ಯೂಟ್ರಲ್ ಇದೆ. ಈ ತರ ಸ್ಟಾಕ್ಸ್ ಅರಬಿಂದೋ ಫಾರ್ಮಾ ಇದು ನೋಡಿ. ಈ ಸ್ಟಾಕು ಹ್ಯಾಮರು, ಇನ್ವರ್ಟೆಡ್ ಹ್ಯಾಮರು ಏನು ಉಪಯೋಗ ಇಲ್ಲ, ಸೈಡ್ ವೇ ಇದೆ. ಇಂತಹ ಸ್ಟಾಕ್ಸ್ ನ ಟ್ರೇಡಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್, ಇದು ಕೂಡ ನೋಡಿ ನ್ಯೂಟ್ರಲ್ ಇದೆ, ಸ್ಟಾಕ್ ಬೇಡ, ಅವಾಯ್ಡ್ ಮಾಡಿ. ಗೊತ್ತಾಗತ್ತೆ ನಮಗಿದು ಅವಾಯ್ಡ್ ಮಾಡಿ ಅಂತ. ಅಂಡ್ ಮಂತ್ರ ಆಫ್ ಅ ಸ್ಟಾಕ್ ಮಾರ್ಕೆಟ್, ಒಬ್ಬ ಟ್ರೇಡರ್ ನ ಮಂತ್ರ ಏನ್ ಗೊತ್ತಾ? ಈಟ್ ಲೈಕ್ ಎಲಿಫೆಂಟ್. ಅಂದ್ರೆ ದುಡ್ಡನ್ನ ನಾನು ತಗೊಳ್ಳುವಾಗ ಎಲಿಫೆಂಟ್ ದೊಡ್ಡದನ್ನ ತಗೋಬೇಕು. ಅಂಡ್ ಶಿಟ್ ಲೈಕ್ ಹೆನ್ ಅಂತ ಹೇಳ್ತೀವಿ, ಅಂದ್ರೆ ಸ್ಟಾಪ್ ಲಾಸ್ ನ ಬಹಳ ಕಡಿಮೆ ಇಟ್ಕೋಬೇಕು. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಅಂಡ್ ರಿಸ್ಕ್ ಅಂದ್ರೆ ಏನು? ವಾಟ್ ಐ ಅಫೋರ್ಡ್ ಟು ಲೂಸ್. ರಿವಾರ್ಡ್ ಅಂದ್ರೆ ವಾಟ್ ಐ ಗೆಟ್. ನಾನು ಯಾವಾಗ್ಲೂ ಜಾಸ್ತಿ ತಗೋಬೇಕೆ ಹೊರತು ಜಾಸ್ತಿ ಕೊಡಬಾರದು. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಆಪೋಸಿಟ್ ಮಾಡ್ತಿದ್ದಾರೆ ಜನ. ದುಡ್ಡನ್ನ ಜಾಸ್ತಿ ಕೊಡ್ತಿದ್ದಾರೆ, ಕಡಿಮೆ ತಗೋತಿದ್ದಾರೆ. 200 ರೂಪಾಯಿ ಪ್ರಾಫಿಟ್ ಬಂದ್ರೆ ಎಕ್ಸಿಟ್ ಆಗ್ತಾರೆ, 5,000 ಲಾಸ್ ಆದ್ರೂ ಹೋಲ್ಡ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್, ಇಲ್ಲಿ ನನಗೆ ಈ ಕ್ಯಾಂಡಲ್ ನಾನು ಎಂಟ್ರಿ ಆಗಿದ್ದೀನಿ ಅಂತಂದ್ರೆ, ಓಕೆ, 599 rupees ಎಂಟ್ರಿ ಇದೆ, 592 ಸ್ಟಾಪ್ ಲಾಸ್ ಇದೆ. ಇದು ಕೂಡ ಆಕ್ಚುಲಿ ಬಿಗ್ ಆಯ್ತು, ಬಟ್ ಸ್ಟಿಲ್ ಓಕೆ. ಬಟ್ ಟಾರ್ಗೆಟ್ ನಂಗೆ ಇಲ್ಲಿ ತನಕ ಇದೆ, ರಿವಾರ್ಡ್ ಇಲ್ಲಿ ತನಕ ಇದೆ, ರಿಸ್ಕ್ ಇಷ್ಟೇ ಇದೆ. ಇಟ್ಸ್ ಓಕೆ, ಐ ಕ್ಯಾನ್ ಟೇಕ್ ಟ್ರೇಡ್. ಬಟ್ ಇಲ್ಲಿ ಬಂದಾಗ ಎಂಟ್ರಿ ಆಗಿ
ಇಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಇಲ್ಲಿ ಟಾರ್ಗೆಟ್ ಮಾಡೋದು ತಪ್ಪು. ದಟ್ ಈಸ್ ಇನ್ಡಿಸಿಪ್ಲಿನ್, ರೂಲ್ಸ್ ಬ್ರೇಕ್ ಮಾಡಿದೀರಾ ಅಂತ ಅರ್ಥ. ಓಕೆ, ಸೊ ಇವೆಲ್ಲವು ಫಾರ್ ಎಕ್ಸಾಂಪಲ್ ಇಲ್ಲೂ ಕೂಡ ಅಷ್ಟೇ, ಶಾರ್ಟ್ ಮಾಡ್ಲಿಕ್ಕೆ ಇಲ್ಲಿ ಎಂಟ್ರಿ, ಇದ್ರ ಮೇಲೆ ಸ್ಟಾಪ್ ಲಾಸ್, ಎಸ್, ರಿವಾರ್ಡ್ ಇಲ್ಲಿ ತನಕ ಇದೆ. ಸೊ ರಿಸ್ಕ್ ರಿವಾರ್ಡ್ ರೇಷಿಯೋ ಚೆಕ್ ಮಾಡಿನೇ ಟ್ರೇಡಿಂಗ್ ಮಾಡಬೇಕು. ಓಕೆ, ಇನ್ನೊಂದು RSI, ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಯ್ತಾ, ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಪ್ರೀವಿಯಸ್ ಡೇ ಹೈ ಮಾರ್ಕೆಟ್ ಬ್ರೇಕ್ ಆದ್ರೆ ಸ್ಟ್ರಾಂಗ್ ಆಗಿದೆ. ಅಲಾಂಗ್ ವಿತ್ ವಾಲ್ಯೂಮ್ RSI ಎಬೋ 60 ಇದ್ರೆ ಒಳ್ಳೇದು. ಓಕೆ, ಸೊ ನೆಕ್ಸ್ಟ್ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್. ವೈ ವಿ ನೀಡ್ ಬೋತ್. ಯಾಕೆ? ವಿತೌಟ್ ಟೆಕ್ನಿಕಲ್ ನಾಲೆಜ್ ಈಸ್ ಲೈಕ್ ಗೋಯಿಂಗ್ ಟು ವಾರ್ ವಿತೌಟ್ ಇನಫ್ ಟೂಲ್ಸ್. ನಿಮ್ಮ ಟೂಲ್ಸ್ ಗಳೇ ಸ್ಟಾಪ್ ಲಾಸ್, ಎಂಟ್ರಿ ಆಗೋ ಪಾಯಿಂಟ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡೋದು, ಚಾರ್ಟ್ ರೀಡಿಂಗ್ ಮಾಡೋದು ಇವೆ. ಓಕೆನಾ? ಇದನ್ನ ನಿಮಗೆ ಮೊಬೈಲಿಗೆ ಬರೋ ತರಾನು ಮಾಡ್ಕೋಬಹುದು. ನಿಮ್ ಮೊಬೈಲಿಗೆ ABC ಕಂಪನಿ ಈಸ್ ಬ್ರೇಕಿಂಗ್ ಪ್ರೀವಿಯಸ್ ಡೇ ಹೈ ವಿತ್ ಇನ್ ಸೆಕೆಂಡ್ ಅಲ್ಲಿ ಬಂದ್ರೆ 100 ಸ್ಟಾಕ್ ಅನ್ನ ಹುಡ್ಕೊಂತ ಕೊಡಕ್ಕಾಗಲ್ಲ. ಸೊ ಈ ಸ್ಟಾಕ್ಸ್ ನಂಗೆ ಐಡೆಂಟ್ ಬಂದ್ರೆ ನಾನು ಇಮ್ಮಿಡಿಯೇಟ್ ಆಗಿ ಆ ಸ್ಟಾಕ್ ಅನ್ನ ನೋಡ್ತೀನಿ, ಆ ಸ್ಟಾಕ್ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗಿದೆಯಾ, ಅಲರ್ಟ್ ಬಂದಿದೆ, ಟ್ರೇಡ್ ತಗೋತೀನಿ. ಈ ತರ ನಿಮ್ಮ ಮೊಬೈಲಿಗೆ ಅಲರ್ಟ್ ಬರೋ ತರಾನು ನೀವು ಮಾಡ್ಕೋಬಹುದು. ಈ ತರ ಮಾರ್ಕೆಟ್ ಈಗ ಸ್ಟ್ರೈಟ್ ಫಾರ್ಮ ಕ್ರಾಸಿಂಗ್ ಮೇಜರ್ ರೆಸಿಸ್ಟೆನ್ಸ್, ಇದರ SMS ಬಂತಾ, ಓಕೆ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆಯಾ, ವಾಲ್ಯೂಮ್ ಇದೆಯಾ, RSI ಸ್ಟ್ರಾಂಗ್ ಇದೆಯಾ, ಎಸ್ ಫೈನ್, ವಿ ಕ್ಯಾನ್ ಟೇಕ್ ಟ್ರೇಡ್. ವಿತ್ ಇನ್ ಸೆಕೆಂಡ್ ಅಲ್ಲಿ ಮಾಡ್ಬೋದು ಇದನ್ನ. ಓಕೆ, ಅಂಡ್ ಇದೇ ತರ ಮಾರ್ಕೆಟ್ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗಿದೆ, ಎಸ್ ವಿ ಕ್ಯಾನ್ ಟೇಕ್ ಟ್ರೇಡ್ ಬೈ ಕೀಪಿಂಗ್ ಸ್ಟಾಪ್ ಲಾಸ್ ಹಿಯರ್. RSI ವೀಕ್ ಇದೆ, ಓ ಬೇಡ ಬಿಡಿ, ಈ ತರ ಬಿಟ್ಬಿಡ್ಬೋದು. ಇಲ್ವಾ, RSI ಇಂಟ್ರಾಡೇ ಸ್ಟ್ರಾಂಗ್ ಇದೆ, ಮೀಡಿಯಂ ಸ್ಟ್ರಾಂಗ್ ಇದೆ, ಸ್ವಲ್ಪ ಕ್ವಾಂಟಿಟಿ ಮಾಡೋಣ, ದಿಸ್ ಇಸ್ ಪೊಸಿಷನ್ ಸೈಜಿಂಗ್. ಓಕೆ, ಸೊ ನೆಕ್ಸ್ಟ್ ಈ ಸ್ಟ್ರಾಂಗ್ ಸಿಕ್ಕಾಪಟ್ಟೆ ವೀಕ್ ಇದೆ, ಬೀಳ್ತಾನೆ ಇದೆ, ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿದೆ, ಶಾರ್ಟ್ ಮಾಡೋಣ. ಓಕೆ, ಅಂಡ್ ಆಲ್ಸೋ ರೈಟ್ ಮೆಂಟರ್ ಇಂದ ಇವೆಲ್ಲವನ್ನು ಕಲೀರಿ. ಒಳ್ಳೆ ಟ್ರೈನರ್ ಬೇಕು ನಿಮಗೆ ಇವೆಲ್ಲ ಕಲಿಕೆ, ಯಾಕಂದ್ರೆ ಬಿಕಾಸ್ ದಿಸ್ ಅ ಫೈನಾನ್ಸಿಯಲ್ ಮ್ಯಾಟರ್ ಆಗಿರೋದ್ರಿಂದ ತುಂಬಾ ಕರೆಕ್ಟ್ ಆಗಿ ಕಲಿಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ, ಟೈಮ್ ಸ್ಪೆಂಡ್ ಮಾಡಿ. ಓಕೆ, ಸೊ ಮಾರ್ಕೆಟ್ ಪಾಠಶಾಲ ಇಂಡಿಕೇಟರ್ ಸಿಗತ್ತೆ. ಟೂ ಟೈಪ್ಸ್ ಆಫ್ ಇಂಡಿಕೇಟರ್ ಕೊಡ್ತೀನಿ. ಒಂದು ಟ್ರೆಂಡ್ ಅನಾಲಿಸಿಸ್ ಮಾಡ್ಲಿಕ್ಕೆ, ಇನ್ನೊಂದು ಸ್ಮಾರ್ಟ್ ಇದನ್ನ ಕೊಡ್ಲಿಕ್ಕೆ. ಅದನ್ನ ಎನೇಬಲ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಇಂಟ್ರಾಡೇ ಟ್ರೇಡ್ ಸೆಟಪ್, ನಮ್ಮ ಮಾರ್ಕೆಟ್ ಪಾಠಶಾಲದ ಇಂಟ್ರಾಡೇ ಟ್ರೇಡ್ ಸೆಟಪ್ ನೋಡಿ. ಫಾರ್ ಎಕ್ಸಾಂಪಲ್ ವಾಲ್ಯೂಮ್ ಅಂತ ಹೇಳಿದೆ, ಇಲ್ಲಿ ಬೈ ಕೊಟ್ಟಿದೆ. ಓಕೆ, ಸೊ ಇಂಟ್ರಾಡೇ ಟ್ರೇಡ್ ಸೆಟಪ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಮಾರ್ಕೆಟ್ ಬೈ ಕೊಟ್ಟಾಗ, ಸೆಲ್ ಕೊಟ್ಟಾಗ ವಾಲ್ಯೂಮ್ ನ ಅನಾಲಿಸಿಸ್ ಮಾಡಿ ನೋಡಿ. ಇಲ್ಲಿ ಕೂಡ ಬೈ ಕೊಟ್ಟಿದೆ, ಬೈ ಅಂದ್ರೆ ಅಪ್ ಸೈಡ್ ಸ್ಟ್ರೆಂತ್ ಇದೆ. ಬಟ್ ಇಲ್ಲಿ ನಾನು ವಾಲ್ಯೂಮ್ ನ ನೋಡಿದ್ರೆ ಅಷ್ಟು ಇಲ್ಲ, ಕರೆಕ್ಟ್, ಅವಾಯ್ಡ್ ಮಾಡ್ತೀನಿ. ಬಟ್ ಇಲ್ಲಿ ಕಳೆದೊಂದು 10 ಕ್ಯಾಂಡಲ್ ನೋಡಿದ್ರೆ ಇಲ್ಲಿ ಸ್ಟ್ರಾಂಗ್ ಇದೆ ಬೈ ಅಂಡ್ ಇನ್ಕ್ರೀಸ್ ಆಗ್ತಿದೆ. ಸೊ ಐ ಕ್ಯಾನ್ ಗೋ ಫಾರ್ ಲಾಂಗ್. ಇದನ್ನ ನೀವು ವಿಡಿಯೋ ನೋಡಿದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಅಂಡ್ ಅದು ಬಿಟ್ಟು ಮಾರ್ಕೆಟ್ ಅಲ್ಲಿ ಯಾವಾಗ ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಇದೆ, ಎಲ್ಲಿದೆ, ಆಟೋಮೆಟಿಕ್ ಆಗಿ ನಿಮ್ಗೆ ಇಲ್ಲಿ ಫಾರ್ಮ್ ಆಗ್ತಾನೆ ಹೋಗುತ್ತೆ. ಅಲಾಂಗ್ ವಿತ್ RSI, ಇಲ್ಲಿ ನೋಡಿ ನಿಮ್ಗೆ RSI ಕಾಣ್ತಿದೆ. ಒನ್ ಡೇದಲ್ಲಿ RSI ಸ್ಟ್ರಾಂಗ್ ಇದೆ, ಸಾರಿ RSI ಅಲ್ಲ, ಇದು ಮಾರ್ಕೆಟ್ ಸೆಂಟಿಮೆಂಟ್, ಇದು ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ, ಸ್ಟ್ರಾಂಗ್ ಬೈ ಇದೆಯಾ, ಸ್ಟ್ರಾಂಗ್ ಸೆಲ್ ಇದೆಯಾ, ಅದು ಗೊತ್ತಾಗುತ್ತೆ. ಅದ್ರ ಜೊತೆ RSI ಕೂಡ ಬರುತ್ತೆ. RSI ಪ್ಯಾನಲ್ ಕೂಡ ನಿಮ್ಗೆ ಕಂಪ್ಲೀಟ್ ಗೊತ್ತಾಗುತ್ತೆ, ಆನ್ ಟೈಮ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆ ತರ ಕೂಡ 2 ಇಂಡಿಕೇಟರ್ ಗಳನ್ನು ನಾನು ನಿಮ್ಗೆ ಕೊಡ್ತೀನಿ. ಆ ಇಂಡಿಕೇಟರ್ ಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಆ ಇಂಡಿಕೇಟರ್ ಗಳನ್ನ ಅದೇ ತರ ಯೂಸ್ ಮಾಡಬೇಕು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬೈ ಇದೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆ, ಎಲ್ಲಿ ಅವಾಯ್ಡ್ ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತೀನಿ. ಕಂಪ್ಲೀಟ್ ಕೋರ್ಸ್ ನ ಬಂದ್ಬಿಟ್ಟು